ಎಲ್ಲರಿಗೆ ನಮಸ್ಕಾರ. ಉಪನಿಷತ್ ಪರಿಚಯದ ಮಾಲಿಕೆಯ 2ನೇ ಕಂತಿನ 3ನೇ ದಿವಸದ ಭಾಷಣಕ್ಕೆ ಬಂದಿದ್ದೀವಿ. ಮೊದಲಿಗೆ ಈ ಶಕೆಯ ಕಠಗಳನ್ನು ಕಂಡು ಈಗ ಪ್ರಶ್ನೋಪನಿಷತ್ತಿನ ಮೊದಲನೆಯ ಮಂತ್ರವನ್ನು ನಾವು ಗಮನಿಸಿಕೊಂಡಿವಿ. ಸುಕೇಶ ಭಾರದ್ವಾಜ ಮೊದಲಾದವರೆಲ್ಲರೂ ಪಿಪ್ಪಲಾದರ ಹತ್ತಿರ ಹೋಗಿ 6 ಪ್ರಶ್ನೆಗಳನ್ನು ಮುಂದಿಟ್ಟಿದ್ದು. 1 ವರ್ಷ ತಪಸ್ಸು, ಶ್ರದ್ಧೆ, ಬ್ರಹ್ಮಚರ್ಯಗಳಿಂದ ಅವರ ಆಶ್ರಮದಲ್ಲಿದ್ದು ಅನಂತರ ಪ್ರಶ್ನೆಗಳನ್ನು ಕೇಳಿದರು. ಅಲ್ಲಿ ಮೊದಲಿಗೆ ಅಥ ಕಬಂಧಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ ಭಗವನ್ ಕುತೋಹವ ಇಮಾ ಪ್ರಜಾ ಪ್ರಜಾಯಂತ ಇತಿ. ಮೊದಲಿಗೆ ಕಬಂಧಿ ಕಾತ್ಯಾಯನ, ಕತ್ಯಗೋತ್ರೀಯ ಕಾತ್ಯಾಯನ, ಕಬಂಧ ಅನ್ನುವಂಥ ಒಂದು ಊರಿಗೋ ಪ್ರಾಂತಕ್ಕೋ ಸಂಬಂಧಪಟ್ಟಂಥವನು, ಅಥವಾ ನೀರು ಅನ್ನುವ ಅರ್ಥವೂ ಉಂಟು ಕಬಂಧ ಅನ್ನೋದಕ್ಕೆ. ಅದಕ್ಕೆ ಸಂಬಂಧಪಟ್ಟಂಥವನು ಕಬಂಧಸ್ಯ ಅಯಂ ಇತಿ ಕಬಂಧಿ ಅಂತ ಅರ್ಥ ಮಾಡಬಹುದು. ಉಪನಿಷದ್ ಋಷಿಗಳ ಹೆಸರುಗಳು ತುಂಬ ಸ್ವಾರಸ್ಯವಾಗಿ ವಿಚಿತ್ರವಾಗಿ ಕೂಡ ಕೇಳಿಸುತ್ತದೆ. ಒಂದು ಕಡೆಗೆ ಬುಡಿಲ ಅನ್ನುವಂಥ, ಇನ್ನೊಂದು ಕಡೆಗೆ ಬಕದಾಲ್ಭ್ಯ, ದಲ್ಭಗೋತ್ರೀಯ ಅಥವಾ ದಲ್ಭನ ಸಂತಾನ ಅನ್ನುವ ಅರ್ಥದಲ್ಲಿ ಬಕದಾಲ್ಭ್ಯ, ಬುಡಿಲ, ಅಶ್ವತರ, ಈ ರೀತಿಯಾಗಿ ವಿಚಿತ್ರವಾದ ಹೆಸರುಗಳನ್ನು ನಾವು ಕೇಳ್ತೀವಿ. ಕೆಲವಕ್ಕೆ ಅರ್ಥ ಏನು ಅಂತಲೂ ಹೇಳೋಕ್ಕಾಗೋಲ್ಲ. ಈಗ ಬುಡಿಲ ಅನ್ನೋದಕ್ಕೆ ಏನಂತ ಅರ್ಥ ಹೇಳೋಣ, ಬಕ ಅನ್ನೋದಕ್ಕೆ ಕೊಕ್ಕರೆ ಅಂತ ಹೇಳಬೇಕು, ಏನಂತ, ಅಶ್ವತರ ಅನ್ನೋದಕ್ಕೆ ಹೆಸರುಗತ್ತೆ ಅಂತ, ಆಶ್ವತರಿ ಅಂತ ಕೂಡ ಒಂದು ಋಷಿಯ ಹೆಸರು ಬರುತ್ತದೆ. ತಾತ್ಪರ್ಯವಿಷ್ಟೇ, ಅವರಿಗೆ ಹೆಸರಿನ ಮೇಲೆ ಅಷ್ಟು ದೊಡ್ಡ ಗಮನ ಇದ್ದದ್ದಲ್ಲ. ಏನೋ ಒಂದು ಹೆಸರಿಡ್ತಾ ಇದ್ದರು, ಹಾಗೆ ಮುಂದುವರಿತಾ ಇತ್ತು. ನಮ್ಮ ಹಳಗಾಲದ ಶಾಸನಾದಿಗಳಲ್ಲಿ ನೋಡಿದ್ರೂ ಅಷ್ಟೇ, ಅದೆಷ್ಟು ಕಲ್ಲಯ್ಯ, ಎಷ್ಟು ಹುಚ್ಚಯ್ಯ, ಎಷ್ಟು ಮಾರಯ್ಯ, ಎಷ್ಟು ತಿಮ್ಮಪ್ಪ, ಈ ಥರದ್ದು ಲಚ್ಚಲೆ, ಏಚಲೆ, ಗೊಜ್ಜಿಗ, ಹೀಗೆ ಚಿನ್ನಮಯ್ಯ, ಕನ್ನಮರಸ, ಹೀಗೆ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ರೀತಿಯಲ್ಲಿದ್ದದ್ದು ಕನ್ನಡದಲ್ಲಿ ಎಲ್ಲ ಕಡೆಯಲ್ಲೂ ಕಾಣಸಿಗುತ್ತದೆ. ಆದರೆ ಅವರು ತಮ್ಮ ಹೆಸರಿನ ಬಗ್ಗೆಗೆ ಒಂದು ಚೂರು ಗಮನ ಇಟ್ಟುಕೊಳ್ಳದೆ ತತ್ವದ ಕಡೆಗೆ ತುಂಬ ಮುಖ್ಯವಾಗಿ ಮನಸ್ಸು ಮಾಡಿದರು. ಎಲ್ಲಿವರೆಗೆ ಅಂದರೆ, ತಮಗೆ ತಮ್ಮ ಒಂದು ಕೆಲಸದಿಂದಾಗಿ ದೊಡ್ಡ ಹೆಸರು ಬಂದರೆ ಆ ಹೆಸರನ್ನು ಮರೆ ಮಾಡಿಕೊಳ್ತಾ ಇದ್ದರು ಅಂತಲೂ ಗೊತ್ತಾಗುತ್ತದೆ. ನಮಗೆ ಆರಣ್ಯಕದಲ್ಲಿ ಸಿಗುತ್ತದೆ. ತೈತ್ರಿಯ ಆರಣ್ಯಕದಲ್ಲಿ ಪಶ್ಯಕಃ ಕಶ್ಯಪೋ ಭವತಿ, ಕಶ್ಯಪಃ ಪಶ್ಯಕಃ ಭವತಿ. ಪಶ್ಯಕಃ ಕಾಣ್ಕೆ ಇದ್ದವನು ತಾನು ತನಗೆ ದರ್ಶನ ಉಂಟು ಅಂತ ತೋರ್ಪಡಿಸಿಕೊಳ್ಳಬಾರದು ಅಂತ ಹೆಸರನ್ನು ತಿರುಗಮರ್ಗ ಮಾಡಿಕೊಂಡಿದ್ದು. ಪಶ್ಯಕ ಪಶ್ಯತೀತಿ ಪಶ್ಯಕಃ, ದರ್ಶನ ಇರುವಂಥವನು, ದಾರ್ಶನಿಕ ಅಂತ ಅನ್ನಿಸಿಕೊಳ್ಳಬಾರದು ಲೋಕದ ಬಾಯಲ್ಲಿ ಅಂತ ಕಶ್ಯಪ ಅಂತ ಹೆಸರಿಟ್ಟುಕೊಂಡದ್ದು ಅಂತ. ಪರೋಕ್ಷ ಪ್ರಿಯಾ ಇವಹಿ ದೇವಾ ಪ್ರತ್ಯಕ್ಷ ದ್ವಿಷಃ ಅಂತ ಐತರೆಯ ಶ್ರುತಿ ಹೇಳುತ್ತದಲ್ಲ, ದೇವತೆಗಳಿಗೆ ನೇರವಾಗಿ ಖುಲ್ಲಾಂ ಪ್ರದರ್ಶನ ಮಾಡಿಕೊಳ್ಳೋದು ಇಷ್ಟ ಇಲ್ಲ. ಆ ರೀತಿಯಲ್ಲಿ ಅಂತ ಹಾಗೆ ಇವನ್ನು ತೆಗೆದುಕೊಳ್ಳಬೇಕು. ಆತ ಬಂದು ಪಿಪ್ಪಲಾದರನ್ನು ಕೇಳ್ತಾರೆ, ಭಗವನ್ ಕುತೂಹವ ಇಮಾ ಪ್ರಜಾ ಪ್ರಜಾಯಂತೆ ಇತಿ. ಈ ಜೀವರಾಶಿಯೆಲ್ಲ, ಈ ಜಗತ್ತಿನ ಜೀವರುಗಳು ಎಲ್ಲಿಂದ ಹುಟ್ಟಿದರು ಅಂತ. ಅಥ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಅನಂತರ ಅಂದರೆ 1 ವರ್ಷದ ಈ ಒಂದು ಬ್ರಹ್ಮಚರ್ಯಾಶ್ರಮದಲ್ಲಿ ಅವರ ಬಳಿ ಇದ್ದ ಗುರೂಪಸದನದ ಬಳಿಕ ಅಂತ ಹೇಳಿ. ಎಲ್ಲಿಂದ ಜನಿಸ್ತಾರೆ? ಅದಕ್ಕೆ ಉತ್ತರ ನಮಗೆಲ್ಲರಿಗೂ ಬರುವ ಪ್ರಶ್ನೆಯೇ ಇದು. ಎಲ್ಲಿಂದ ನಾವು ಬರ್ತೀವಿ? ಈ 2-3 ದಿವಸಗಳ ಕೆಳಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ ನಮಗೆ ವಿಜ್ಞಾನದ ಮೂಲಕವಾಗಿ ಗೊತ್ತಾಗಿದೆ ಒಂದಷ್ಟು. ಗರ್ಭ ತಾಳುವುದು ಅಂತಂದರೆ ಏನು, ಸಾವು ಅಂತಂದರೆ ಏನು ಅಂತ ಸ್ಥೂಲವಾಗಿ ಆದರೂ, ವಿಶೇಷ ಅಂತಲ್ಲ. ಒಬ್ಬ ಸತ್ತರೆ ಸಾವಂದರೆ ಏನು ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ ತುಂಬ ಜನ. ಹಾಗೆ ಹುಟ್ಟು ಅಂದರೆ ಏನು ಅಂತಲೂ ತಲೆ ಕೆಡಿಸ್ಕೊಳ್ಳಲ್ಲ. ಹುಟ್ಟಿನ ಕಾರಣ, ಅವಧಿ ಮೊದಲಾದಂತಹ ಅದಕ್ಕೆ ಸಂಬಂಧಪಟ್ಟಂತಹ ಬಯಾಲಜಿ ಯಾವುದಿದೆ, ಜೀವಶಾಸ್ತ್ರೀಯವಾದ ವಿಷಯ ಏನು, ಅದು ನಮಗೆ ಗೊತ್ತಾಗಿದೆ. ಆದರೆ ಮೊದಲ ಮಾನವನಿಗೆ ಹುಟ್ಟು ಅನ್ನೋದು ಎಷ್ಟು ದೊಡ್ಡ ಆಕಸ್ಮಿಕವಾಗಿ ಕಂಡಿದ್ದಿರಬೇಕು, ಸಾವು ಅಂತನ್ನೋದು ಎಷ್ಟು ದೊಡ್ಡ ಆಘಾತವಾಗಿ ಕಂಡಿದ್ದಿರಬೇಕು. ಈ ರೀತಿಯಲ್ಲಿ ಅವರು ಹೇಗಪ್ಪ ಆಲೋಚನೆ ಮಾಡಿದ್ರು, ಅವರ ಸ್ಥಿತಿ ಹೇಗಿದ್ದಿರ್ಬೋದು, ಅವರ ಮನೋಧರ್ಮ ಹೇಗಿದ್ದಿರ್ಬೋದು, ಈ ಥರದ್ದೆಲ್ಲ ಆಲೋಚನೆ ಬಂತು. ಉಪನಿಷತ್ತು ಅಂಥದ್ದನ್ನೆಲ್ಲ ಆಲೋಚನೆ ಮಾಡಿದೆ. ಎಲ್ಲಿಂದ ಎಲ್ಲವೂ ಬಂತು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಜನ್ಮಾದ್ಯಸ್ಯ ಯತಃ ಸೂತ್ರದಲ್ಲಿ ಬರುವಂಥದ್ದು ಹೀಗೆಲ್ಲ ಉಂಟು. ಎಲ್ಲಿಂದ ಇವೆಲ್ಲ ಎಲ್ಲಿಂದ ಆಗುತ್ತದೆ ಅನ್ನುವ ಮಾತನ್ನು ಆತ ಕೇಳ್ತಾರೆ. ಎಲ್ಲರಿಗೂ ಒಂದಲ್ಲ ಒಂದು ಕಾಲದಲ್ಲಿ ಬರುವಂಥದ್ದೇ ಆಗಿದೆ. ಇಡೀ ಜಗತ್ತು ಹೇಗೆ ಹೊಮ್ಮಿತು,
ಸಾಮಾನ್ಯ ಮಗುವಿನಿಂದ ಮೊದಲುಗೊಂಡು ಮಹಾವಿಜ್ಞಾನಿಯವರೆಗೂ ಈ ಅನ್ವೇಷಣೆ ಅವರವರ ಬುದ್ಧಿ, ಯುಕ್ತಿ, ಶಕ್ತಿ, ಸ್ಥಿತಿಗಳ ಅನುಸಾರವಾಗಿ, ಅವರಿಗಿರ್ತಕ್ಕಂಥ ಸೂಕ್ಷ್ಮತೆಯ ಅನುಸಾರವಾಗಿ ಇದ್ದೇ ಇರುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರ ಸಮಾಧಾನ ಕೊಡುತ್ತದೆ. ಅದಕ್ಕೆ ಸೃಷ್ಟಿಯ ಬಗೆಯೇ ಒಂದು ಅಂತ ಇಲ್ಲ, ಅನೇಕ ವಿಧವಾಗಿ ಉಂಟು. ಬೇಕಾದಷ್ಟು ಥಿಯರೀಸ್ ಇವೆ. ಆಧುನಿಕ ವಿಜ್ಞಾನದಲ್ಲಿ ನೋಡಿ, ಇತ್ತೀಚಿನ ಸ್ಟ್ರಿಂಗ್ ಥಿಯರಿಯವರೆಗೆ ಬೇಕಾದಂತೆ ಹೇಳ್ತಾ ಬಂದಿದ್ದಾರೆ, ಬೇಡಾದಷ್ಟು ಕೂಡ ಹೇಳ್ತಾ ಬಂದಿದ್ದಾರೆ. ಒಂದಾದ ಮೇಲೆ ಒಂದು ಪುಂಖಾನುಪುಂಖವಾಗಿ ಕಾಸ್ಮಾಲಜಿ ಅನ್ನುವುದು ಜಗನ್ನಿರ್ಮಾಣದ, ಜಗತ್ ಸೃಷ್ಟಿಯ ಬಗೆಗೆ ದೊಡ್ಡ ವಿದ್ಯೆ ಬೆಳೆದಿದೆ. ಮತ್ತು ಅದರ ಮೇಲೆ ಬರ್ತಲೇ ಇದೆ. ಹೇಗೆ ತಿಳುವಳಿಕೆ ಬರುತ್ತದೆ, ನಮಗೆ ಭಾವಗಳು ಹೇಗೆ ಉಂಟಾಗುತ್ತವೆ, ಇವೆಲ್ಲವೂ ಕೇವಲ ಬೌದ್ಧಿಕವಾದಂಥದ್ದ, ಕೇವಲ ರಾಸಾಯನಿಕ ಪ್ರಕ್ರಿಯೆಗಳ ಮೆದುಳಿನಲ್ಲಿ ಇರತಕ್ಕಂತಹ ಆ ಒಂದು ನರತಂತುಗಳಲ್ಲಿ ಉಂಟಾಗುವ ಪ್ರೋಟೀನ್ ಮೊದಲಾದ ಕಣಗಳಲ್ಲಿ ಆಗುವ ವಿದ್ಯುತ್ ಕಂಪನಗಳ ಮೂಲಕ ಬರುವಂಥದ್ದ ಅಂತೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ದ ಟೆಲ್ಟೇಲ್ ಬ್ರೈನ್ ಅಂತ ಈಚಿನ ವರ್ಷಗಳಲ್ಲಿ ಬಹಳ ಪ್ರಸಿದ್ಧವಾದ ಡಾಕ್ಟರ್ ರಾಮಚಂದ್ರನ್ ಅನ್ನುವ ಭಾರತೀಯರೇನೇ ತುಂಬ ದೊಡ್ಡ ರೀತಿಯ ಸಂಶೋಧನೆ ಮಾಡಿದವರು ಅಂತ ಪ್ರಸಿದ್ಧರಾಗಿದ್ದಾರೆ. ಅವ್ರದ್ದೆಲ್ಲ ಬರವಣಿಗೆಗಳನ್ನು ನೋಡಿದ್ದೀನಿ. ಹಾಗೆಯೇ ಬಹಳ ದೊಡ್ಡ ಥಿಯರೀಸ್ ಯಾವುದನ್ನು ಬೇರೆ ಬೇರೆ ಸೃಷ್ಟಿ ಪ್ರಕ್ರಿಯೆಗಳ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಅವುಗಳನ್ನು ನನ್ನ ಬುದ್ಧಿ ಎಟುಕುವ ಮಟ್ಟಿಗೆ ಆ ಗಣಿತೀಯ ತಾರ್ಕಿಕವಾದ ಜಾಟಿಲ್ಯದ ಜೊತೆಗೆ ನೋಡಿಯೂ ಆಗಿದೆ. ಅದು ನೋಡಿದ ಮೇಲೂ ನನ್ನ ಅಜ್ಞಾನ ಅಷ್ಟೇ ಉಳಿದಿದೆ ಅಂತ ನಿವೇದನೆ ಮಾಡ್ಕೋತೀನಿ. ಹೀಗಾಗಿ ಏನಂತ, ಎಲ್ಲಿಂದ ಬಂದಿದೆ ಇದೆಲ್ಲ? ಅದಕ್ಕೆ ಇವರು ಹೇಳ್ತಾರೆ, ತಸ್ಮೈ ಸಹೋವಾಚ ಪ್ರಜಾಕಾಮೋ ವೈ ಪ್ರಜಾಪತಿ ಸಹ ತಪಃ ಅತಪ್ಯತ ಸಹ ತಪಸ್ತಪ್ತ್ವಾ ಆಸ ಮಿಥುನಂ ಉತ್ಪಾದಯತೆ ರಯಿಂಚ ಪ್ರಾಣಂ ಚೇತ್ಯೇತೌ ಮೇ ಬಹುಧಾ ಪ್ರಜಾ ಕರಿಷ್ಯತ ಇತಿ. ಅದಕ್ಕೆ ಪಿಪ್ಪಲಾದರು ಹೇಳ್ತಾರೆ, ಪ್ರಜಾಪತಿ ಅಂದರೆ ಸೃಷ್ಟಿಕರ್ತ ತಪಃ ಅತಪ್ಯತ, ತಪಸ್ಸನ್ನು ಮಾಡಿದ. ಸಹ ತಪಃ ತಪ್ತ್ವ, ಈ ಮಾತುಗಳು ನಮಗೆ ಮತ್ತೆ ತೈತ್ರೇಯದಲ್ಲಿ ಕಾಣಿಸುತ್ತದೆ. ಸತಪೋತಪ್ಯತ ಸತಪಸ್ತಪ್ತ್ವ ಅಂತ ಬರುತ್ತದೆ. ತಪಸ್ಸು ಮಾಡಿ ತಪಸ್ಸಿನ ಮೂಲಕವಾಗಿ ಅವನು ಏನು ಮಾಡ್ದ, ಮಿಥುನಂ ಜೋಡಿಯನ್ನು ಉತ್ಪಾದನೆ ಮಾಡಿದ. ಎರಡನ್ನು. ಅವು ಯಾವುವು? ಪ್ರಾಣ, ರಯಿ ಅನ್ನುವಂಥದ್ದು ಒಂದು, ಪ್ರಾಣ ಅನ್ನುವಂಥದ್ದು ಒಂದು, ಇವೆರಡನ್ನೂ ಮಾಡಿದ. ಈ ರಯಿ ಅನ್ನುವಂಥದ್ದು ಅನ್ನಸ್ಥಾನೀಯವಾದದ್ದು, ಸೋಮ ಅಂತ ಗೊತ್ತಾಗುತ್ತದೆ. ಅದನ್ನು ಭಾಷ್ಯಕಾರರು ಹೇಳ್ತಾರೆ, ಮಿಥುನಂ ಉತ್ಪಾದಯತೆ, ಮಿಥುನಂ ದ್ವಂದ್ವಂ ಉತ್ಪಾದಿತವಾನ್ ರೈಂಚ ಸೋಮಂ ಅನ್ನಂ ಪ್ರಾಣಂಚ ಅಗ್ನಿಂ ಅತ್ತಾರಂ ಇತಿ ಏತೌ ಅಗ್ನಿಶೋಮೌ ಅತ್ರನ್ನ ಭೂತೌ ಮೇ ಮಮ ಬಹುಧಾ ಅನೇಕಧಾ ಪ್ರಜಾ ಕರಿಷ್ಯತ ಇತಿ ಏವಂ ಸಂಚಿತ್ಯ ಅಂಡೋತ್ಪತ್ತಿಕ್ರಮೇಣ ಸೂರ್ಯ ಚಂದ್ರಮಸೌ ಅಕಲ್ಪಯತ್. ಅಂದರೆ ಪ್ರಜಾಪತಿ ಸೃಷ್ಟಿಕರ್ತ ತಪಸ್ಸು ಮಾಡಿ ಜೋಡಿಯನ್ನು ಉತ್ಪಾದನೆ ಮಾಡಿಕೊಂಡ. ಆ ಜೋಡಿ ಪ್ರಾಣ ಮತ್ತು ರಯಿ ಅಂತಂದರೆ ಪ್ರಾಣಕ್ಕೆ ಆಹುತಿಯಾಗುವಂಥದ್ದು ಅನ್ನ. ಅನ್ನ ಅಂದರೆ ನಾವು ಅಕ್ಕಿಯಿಂದ ಬೇಯಿಸಿ ಮಾಡುವಂಥದ್ದು ಅನ್ನುವುದು ಸ್ಥೂಲವಾದ ಅರ್ಥದಲ್ಲಿ. ಅದನಾತ್ ಅನ್ನಂ, ನಾವು ಸ್ವೀಕರಿಸಿದ್ದೆಲ್ಲ ಅನ್ನ. ಆಹ್ರಿಯತ ಇತಿ ಆಹಾರ ಅಂತ ಉಂಟು. ಎಲ್ಲಿ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತ ಛಾಂದೋಗ್ಯೋಪನಿಷತ್ತಿನ ಮಾತು ಬರುತ್ತದೆ. ಅಲ್ಲಿ ಆಚಾರ್ಯರುಗಳು ಭಾಷ್ಯ ಬರೀತಾ ಆಹ್ರಿಯತ ಇತ್ಯಾಹಾರ, ನಾವು ಹೊರಗಿಂದ ಒಳಕ್ಕೆ ಸೆಳೆದುಕೊಳ್ಳುವುದೆಲ್ಲ ಆಹಾರ. ಕಣ್ಣಿಂದ ಸೆಳೆದುಕೊಳ್ಳುವ ನೋಟ ಕಣ್ಣಿನ ಮೂಲಕ ಬಂದ ಆಹಾರ, ಕಿವಿಯಿಂದ ಸೆಳೆದುಕೊಳ್ಳುವ ಶಬ್ದ ಕಿವಿಯ ಮೂಲಕ ಬಂದ ಆಹಾರ, ಮೂಗಿನಿಂದ ಸೆಳೆದುಕೊಳ್ಳುವ ಗಾಳಿ ಮೂಗಿನ ಮೂಲಕ ಬಂದ ಆಹಾರ. ಒಟ್ಟಿನಲ್ಲಿ ಶಬ್ದಸ್ಪರ್ಶ ರೂಪ ರಸಗಂಧಾತ್ಮಕವಾದ ತನ್ಮಾತ್ರಗಳು ಯಾವುದುಂಟು ಅವನ್ನೆಲ್ಲವನ್ನೂ ಆ ತದ್ದದ ಇಂದ್ರಿಯಗಳ ಮೂಲಕ, ಇಂದ್ರಿಯ ಗೋಳಕಗಳಿಂದ ಸ್ವೀಕಾರ ಮಾಡ್ತೀವಿ, ಅದು ಆಹಾರ. ಹಾಗೆ ನಮ್ಮ ಮನಸ್ಸಿಗೆ ಬೇರೆ ಬೇರೆ ಆಲೋಚನೆಗಳು ಬರ್ತವೆ. ಆಲೋಚನೆಗಳಿಗೆ ಲೋಕದಲ್ಲಿರತಕ್ಕಂಥ ವಸ್ತುಜಾತಗಳನ್ನು ಕುರಿತಾದ ಆಲೋಚನೆಗಳೇ ಆಹಾರವಾಗುತ್ತವೆ. ಈ ರೀತಿಯಾಗಿ ಅಂತರಿಂದ್ರಿಯ ಬಹಿರಿಂದ್ರಿಯಗಳ ಎರಡಕ್ಕೂ ಕೂಡ ಆಹಾರ ಆಯಾ ಇಂದ್ರಿಯಗಳ ದ್ವಾರವೇ ಬರ್ತಾ ಇದೆ. ಇದು ಉಂಟು. ಹಾಗಾಗಿ ಈ ಸೋಮ ಅನ್ನುವಂಥದ್ದು ಎಲ್ಲಕ್ಕೆ ಪುಷ್ಟಿಕಾರಕವಾದ ದ್ರವ್ಯ. ಇನ್ನು ಪ್ರಾಣ ಅಗ್ನಿಯೇ ಆದಂಥದ್ದು. ಪ್ರಾಕ್ ಅನಿತಿ ಇತಿ ಪ್ರಾಣ ಅಂತ, ಮೊದಲು ಸ್ಪಂದನಶೀಲವಾದದ್ದು ಪ್ರಾಣ ಅಂತ. ಆ ಪ್ರಾಣ ಎಲ್ಲವನ್ನು ಸ್ವೀಕರಿಸಿ ಬೆಳೆಯುವಂಥದ್ದು. ಹಾಗಾಗಿ ಇಟ್ ಇಸ್ ದಿ ಕನ್ಸ್ಯೂಮರ್ ಅಂತ ನಾವು ಹೇಳ್ತೀವಿ. ಇನ್ನು ಸೋಮವನ್ನು ಕನ್ಸುಮೇಟ್, ಅದು ಪೋಷಣೆ ಮಾಡುವಂಥದ್ದು. ಪುಷ್ಟಿಕಾರಕ ದ್ರವ್ಯವನ್ನು ಸೋಮ. ಆಧುನಿಕ ಪರಿಭಾಷೆಯಲ್ಲಿ ದ ಲೈಫ್ ಸೇವಿಂಗ್ ಎಲಿಕ್ಸರ್ ಅಂತೆಲ್ಲ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಜೀವಪೋಷಕ ದ್ರವ್ಯ.
ಮತ್ತು ಈ ಪ್ರಾಣ ಮತ್ತು ಸೋಮಗಳು, ರಯಿ ಮತ್ತು ಪ್ರಾಣ ಅಂತ ಏನು ಕರಿತೀವಿ, ಸೋಮವನ್ನು ರಯಿ ಅಂತ ಈ ಉಪನಿಷತ್ತಿನಲ್ಲಿ ಕರೆದಿದೆ. ಬೇರೆ ಉಪನಿಷತ್ತುಗಳಲ್ಲಿ ಈ ಪರಿಭಾಷೆ ಬಂದಿಲ್ಲ. ಅಂದರೆ ಏನು, ಅನ್ನಾದುಗಳ ವ್ಯವಸ್ಥೆ ಅಂತ. ಅನ್ನ ಅನ್ನುವಂಥದ್ದು ಜೀವಪೋಷಕ ದ್ರವ್ಯ, ಅದು ರಯಿ ಅಥವಾ ಸೋಮ. ಇನ್ನು ಅನ್ನಾದ ಅನ್ನುವುದು ಪ್ರಾಣ ಅಥವಾ ಅಗ್ನಿ. ಆ ಅಗ್ನಿಯನ್ನು ಪಾರಿಭಾಷಿಕವಾಗಿ ವೇದಾಂತದ ಪರಿಭಾಷೆಯಲ್ಲಿ ವೈಶ್ವಾನರ ಅಂತ ಕರಿತೀವಿ. ವಿಶ್ವಾನರ ಅದಕ್ಕೆ ಸಂಬಂಧಪಟ್ಟದ್ದು ವಿಶ್ವಾನರಸ್ಯ ಇದಂ ವೈಶ್ವಾನರಂ ಅಂತ. ವಿಶ್ವ ಅನ್ನುವಂಥದ್ದು ಜಾಗೃತವಸ್ಥೆಯ ಜೀವಲಕ್ಷಣ ಅಂತ ನಮಗೆ ಮುಂದೆ ಮಾಂಡುಕ್ಯೋಪನಿಷತ್ತಿನಲ್ಲಿ ಗೊತ್ತಾಗುತ್ತದೆ. ಅಂದರೆ ಎಚ್ಚರದ ಸ್ಥಿತಿಯ ಜಗತ್ತಿನ ಯಾವ ಜೀವ ಉಂಟು, ಆ ಜೀವವನ್ನು ಪೋಷಣೆ ಮಾಡುವಂತಹ ದ್ರವ್ಯವನ್ನೆಲ್ಲ ಅರಗಿಸಿಕೊಂಡು ಅದನ್ನು ವಿಭಕ್ತ ಮಾಡಿ ಹಂಚಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ವೈಶ್ವಾನರಾಗ್ನಿ ಅಂತ. ಅಂದರೆ ಜೀವಿಯ ಜೀವತ್ವವನ್ನು ಕಾಪಾಡುವ ವ್ಯವಸ್ಥೆ ಅದು ವೈಶ್ವಾನರ ಅಂತ. ಭಗವದ್ಗೀತೆಯಲ್ಲಿ ಅದು ತುಂಬ ಸ್ಪಷ್ಟವಾಗಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣ ಹೇಳ್ತಾನಲ್ಲ. ವೈಶ್ವಾನರಾಗ್ನಿ, ಜಾಠರಾಗ್ನಿ ಅಂತನ್ನುವ ಅರ್ಥದಲ್ಲಿ ಉಂಟು. ಅಗ್ನಿಗಿರುವ ಅನೇಕ ಪರ್ಯಾಯ ಪದಗಳಲ್ಲಿ ಒಂದು. ವಿಶ್ವಾನರ ಮಹರ್ಷಿಯ ಮಗ ಅಂತ ಕೂಡ ಪುರಾಣಗಳಲ್ಲಿ ಬರುತ್ತದೆ, ಅದು ಒಂದು ಸಂಕೇತ. ಹೀಗಾಗಿ ಪ್ರಾಣ ಮತ್ತು ರಯಿಗಳನ್ನು ಆ ಬ್ರಹ್ಮವಸ್ತು ಅಂದರೆ ಪ್ರಜಾಪತಿ ಸೃಷ್ಟಿಕರ್ತ, ಇಲ್ಲಿ ಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮ ಅನ್ನುವ ಅರ್ಥದಲ್ಲಿ ಜೀವರಾಶಿಗಳ ಅಧಿಪತಿ, ಪ್ರಜೆಗಳಿಗೆ ಪತಿಯಾದವನು, ಆತ ಸೃಷ್ಟಿಯನ್ನು ಮಾಡ್ದ ಅಂತ ಇದನ್ನು ಹೇಳ್ತಾರೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗುತ್ತದೆ ಈ ಜೋಡಿ ನಿರಂತರವಾಗಿ ಬದಲಾವಣೆ ಹೊಂದುತ್ತಾ ಇರ್ತದೆ ಅಂತ, ಒಂದು ಇನ್ನೊಂದು ಆಗುತ್ತಾ ಇರುತ್ತದೆ ಅನ್ನುವುದನ್ನು ನಾವು ಗಮನಿಸಿಕೊಳ್ಳಬೇಕು. ಅದನ್ನು ನಾವು ಆಧುನಿಕ ವಿಜ್ಞಾನದಲ್ಲಿ ಕೂಡ ನೋಡ್ತೀವಿ. ದಿ ಫುಡ್ ವೆಬ್ ಅಂತ ಕರೀತಾರೆ, ಆಹಾರ ಜಾಲ ಅಂತ. ಒಂದು ಇನ್ನೊಂದನ್ನು ಸ್ವೀಕರಿಸಿ ಬೆಳೀತಾ ಇರ್ತಕ್ಕಂಥದ್ದು. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ. ಈ ಒಂದು ಕನ್ಸ್ಯೂಮರ್ ಆ್ಯಂಡ್ ಕನ್ಸ್ಯೂಮೇಟ್ ಅನ್ನುವಂಥದ್ದು ಒಂದು ಮತ್ತೊಂದನ್ನು ತಿಂದು ಬದುಕತಕ್ಕಂಥದ್ದು. ವಿನೋದಕಾರಿಯಾದ ಶ್ಲೋಕ ಉಂಟಲ್ಲ, ಅತ್ತುಂ ವಂಚತಿ ಪನ್ನಗೋ ಗಣಪತೆ ರಾಖುಂ ಕ್ಷುಧಾರ್ಥಫಣಿ ತಂಚಕ್ರಂಚ ರಿಪೋಶಿಖಿ ಚ ಗಿರಿಜಾ ಸಿಂಹೋಪಿ ನಾಗಾನನಂ ಅಂತ. ಶಿವನ ಕೊರಳಲ್ಲಿರುವ ಹಾವು ಗಣಪತಿಯ ವಾಹನವಾದ ಇಲಿಯನ್ನು ತಿನ್ನೋದಕ್ಕೆ ನೋಡುತ್ತದೆ. ಸುಬ್ರಹ್ಮಣ್ಯನ ವಾಹನವಾದ ನವಿಲು ಶಿವನ ಕೊರಳಿನ ಹಾವನ್ನು ತಿನ್ನೋದಕ್ಕೆ ನೋಡುತ್ತದೆ. ಆನೆಯ ಮುಖದ ಗಣಪತಿಯ ಮೇಲೆ ಪಾರ್ವತಿಯ ವಾಹನವಾದ ಸಿಂಹ ಲಂಘನ ಮಾಡೋದಕ್ಕೆ ಪ್ರಯತ್ನ ಪಡುತ್ತದೆ ಅಂತೆಲ್ಲ. ಅಂದರೆ ಒಂದು ಇನ್ನೊಂದನ್ನು ತಿಂದು ಬದುಕ್ತಾ ಇರತಕ್ಕಂಥದ್ದು ಅಂತ BGL ಸ್ವಾಮಿಯವರು ಒಂದು ಲೇಖನದಲ್ಲಿ ಬಹಳ ಚೆನ್ನಾಗಿ ವಿಡಂಬನೆ ಮಾಡ್ತಾರೆ. ಹೀಗೆ ಜಗತ್ತೆಲ್ಲ ಅನ್ನಾದುಗಳ ವ್ಯವಸ್ಥೆ, ಅಗ್ನಿಶೋಮೀಯವಾದ ವ್ಯವಸ್ಥೆ. ಅಗ್ನಿ ಮತ್ತು ಸೋಮ, ಕನ್ಸ್ಯೂಮರ್ ಆ್ಯಂಡ್ ಕನ್ಸ್ಯೂಮೇಟ್, ಇದರ ಆವರ್ತನ ನಡೀತಾ ಇರುತ್ತದೆ ಅಂತ ಮೊದಲು ಅದನ್ನು ಹೇಳ್ತಾರೆ. ಇವುಗಳ ಮೂಲಕವಾಗಿ ಈ ಪ್ರಾಣದ ಮೂಲಕ ಪ್ರಜಾಃ ಕರಿಷ್ಯತ ಇತಿ ಮೇ ಬಹುಧಾ ಪ್ರಜಾಃ ಕರಿಷ್ಯತ ಇತಿ. ಹೀಗೆ ನಾನು ಅನೇಕವಾಗಿ ಸೃಷ್ಟಿ ಮಾಡ್ತೀನಿ ಅಂತ ಅಂದುಕೊಂಡು ಮೊದಲಿಗೆ ಈ ಜೋಡಿಯನ್ನು ಸೃಷ್ಟಿ ಮಾಡಿದ್ದು ಅದನ್ನು ವಿವರಿಸ್ತಾರೆ. ಆದಿತ್ಯೋಹ ವೈ ಪ್ರಾಣ ರಯಿರೇವ ಚಂದ್ರಮಾಹ ರಯಿರ್ವಾಯೇ ತತ್ಸರ್ವಂ ಯನ್ಮೂರ್ತಂಚ ಮೂರ್ತಂಚ ತಸ್ಮಾನ್ ಮೂರ್ತಿರೇವ ರಯಿ. ಅಂದರೆ ಆದಿತ್ಯನೇ ಪ್ರಾಣ, ಚಂದ್ರನೇ ರಯಿ, ಅಥವಾ ಮೂರ್ತ ಮತ್ತು ಅಮೂರ್ತ. ಅಂದರೆ ಪ್ರಾಣ ಅನ್ನುವಂಥದ್ದು ಅಮೂರ್ತ, ರಯಿ ಸೋಮ ಅನ್ನುವುದು ಮೂರ್ತ. ಈ ರೀತಿಯಾಗಿ ನಡೆದುಕೊಂಡು ಹೋಗುತ್ತದೆ ಅಂತ. ಅಂದರೆ ರಯಿ ಅನ್ನುವುದು ಮ್ಯಾಟರ್ ಅಂತ, ಪ್ರಾಣ ಅನ್ನುವುದು ಎನರ್ಜಿ ಅಂತ ಈ ರೀತಿಯಾಗಿ ಸಂವಾದ ಮಾಡಬಹುದು ಅಂತ ಮ್ಯಾಕ್ಸ್ ಮುಲ್ಲರ್ ಒಂದು ಕಡೆ ಬರೆಯೋದುಂಟು. ಏನನ್ನು ತೋರ್ಪಡಿಸುತ್ತದೆ, ನಮಗೆ ಜೀವಪೋಷಕವಾದ ದ್ರವ್ಯ ಸ್ಥೂಲವಾಗಿ ಕಾಣಿಸುತ್ತದೆ, ಆದರೆ ಆ ಜೀವ ಇದೆಯಲ್ಲ ಅದು ಸೂಕ್ಷ್ಮ, ಸಂವೇದ್ಯ ಮಾತ್ರ. ಹೊಟ್ಟೆ ಒಳಗಿನ ಹಸಿವು ನಮಗೆ ಹೇಗೆ ಕಾಣಸಿಗುತ್ತದೆ, ಅನುಭವಕ್ಕೆ ಮಾತ್ರ ಬರುವಂಥದ್ದು. ಆದರೆ ಹಸಿವನ್ನು ಹಿಂಗಿಸಿಕೊಳ್ಳುವ ಆಹಾರ ಪದಾರ್ಥಗಳು ಅದು ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ ಅಂತ ಚತುರ್ವಿಧವಾದದ್ದು, ಪಂಚಮವಾದ ಪಾನೀಯ ಅಂತಂತೀವಿ. ಮುಂದಿನ ಹಲ್ಲುಗಳ ಮೂಲಕ ಕತ್ತರಿಸಿ ತಿನ್ನುವಂಥದ್ದು ಒಂದು, ದವಡೆ ಹಲ್ಲುಗಳ ಮೂಲಕ ಜಗದು ತಿನ್ನುವಂಥದ್ದು ಒಂದು, ನಾಲಿಗೆಯಿಂದ ನೆಕ್ಕಿ ತಿನ್ನುವಂಥದ್ದು ಒಂದು, ಮತ್ತು ಬಾಯೊಳಗೆ ಒಂದು ಆಂಶಿಕವಾದ ನಿರ್ವಾತವನ್ನು ಉಂಟು ಮಾಡಿ ಹೀರುವಂಥ ಮೂಲಕವಾಗಿ ಬರುವಂಥದ್ದು ಒಂದು ಇದೆ. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ. ಇನ್ನು ಪಾನೀಯ, ಕುಡಿಯುವಂಥದ್ದು. ಹೀಗೆ 5 ಅಂತ. ಇನ್ನೂ ಬಗ್ಗೆಯಲ್ಲಿ ವಿಭಾಗ ಮಾಡೋಕ್ಕೆ ಸಾಧ್ಯ ಇದೆಯೋ ಏನೋ, ಇದನ್ನು ಮತ್ತೆ ರೆಡ್ಯೂಸ್ ಮಾಡಬಹುದೇನೋ. ಒಟ್ಟಿನಲ್ಲಿ ತಾತ್ಪರ್ಯ ಎಷ್ಟು, ಬಹುವಿಧವಾಗಿ ಉಂಟು ಅನ್ನ, ಆದರೆ ಅವೆಲ್ಲವೂ ಮೂರ್ತ ರೂಪದ್ದು. ಆದರೆ ಅನ್ನವನ್ನು ಸ್ವೀಕರಿಸುವ ಪ್ರಾಣ ಅಮೂರ್ತವಾದದ್ದು.
ಈ ಪ್ರಾಣ ಆಪಾದತಲ ಮಸ್ತಕ ಇರುವಂಥದ್ದೇ ಆಗಿದೆ. ಮಹಾನಾರಾಯಣ ಸೂಕ್ತ ಹೇಳುವಂಥದ್ದೇ ಅದನ್ನು. ಹಾಗಿದ್ದಾಗ ಇದನ್ನು ಆದಿತ್ಯ ಅಂತ ಪ್ರಾಣವನ್ನು ಮತ್ತು ರಯಿಯನ್ನು ಅಂದರೆ ಸೋಮವನ್ನು ಚಂದ್ರಮಾಹ ಅಂತ, ಸೋಮ ಅಂತ ಚಂದ್ರನಿಗೆ ಮತ್ತೊಂದು ಪರ್ಯಾಯ ಶಬ್ದವೂ ಉಂಟು. ಈ ಸೋಮ ಮತ್ತು ಆದಿತ್ಯ ಅಂತ ಹೇಳುವ ಮೂಲಕ ಹಗಲಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ ಅನ್ನುವಲ್ಲಿ ವೇದಾಂತದ ಉಪನಿಷತ್ತಿನ ಮತ್ತು ವೇದಗಳ ಒಂದು ಕಲ್ಪನೆ ಏನೆಂದರೆ, ಚಂದ್ರನು ಸಕಲ ಸಸ್ಯಗಳಿಗೆ ಒಡೆಯ. ಓಷಧೀನಾಂ ಪತಿಶ್ಚಂದ್ರಮಾಹ ವೇದದಲ್ಲಿ ಬರುತ್ತದೆ. ಚಂದ್ರ ಸಕಲ ಜೀವರಾಶಿಗಳಿಗೆ ಬೇಕಾಗುವಂತಹ ಆಹಾರವನ್ನು ಕೊಡುವ ವೃಕ್ಷ, ವನಸ್ಪತಿ, ವಾನಸ್ಪತ್ಯ, ವ್ರತತಿ, ವೀರು, ವಲ್ಲಿ ಅಂತ ಬಗೆ ಬಗೆಯಾಗಿರುವಂಥ ಈ ಸಸ್ಯ ಪ್ರಪಂಚಕ್ಕೆ ಸ್ವಾಮಿಯಾಗಿದ್ದಾನೆ. ಅವರಿಗೆ ಆಗೊಂದು ಕಲ್ಪನೆ ಇತ್ತು, ಚಂದ್ರನ ಕಿರಣವನ್ನು ಹೀರಿ ಸಸ್ಯಗಳು ಬೆಳೆಯುತ್ತವೆ ಅಂತ. ನಮಗೆ ಗೊತ್ತಿರುವ ವಿಜ್ಞಾನ ಅವರಿಗೆ ಗೊತ್ತಿರಲಿಲ್ಲ. ಸೂರ್ಯನ ಮೂಲಕವಾಗಿ ದ್ಯುತಿ ಸಂಶ್ಲೇಷಣೆ, ಯಾವುದನ್ನು ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ, ಅದನ್ನು ಮಾಡುವ ಮೂಲಕ ಸಸ್ಯಾದಿಗಳು ಶಕ್ತಿಯನ್ನು ಪಡೆಯುತ್ತವೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಈ ಒಂದು ಚಂದ್ರ ತನ್ನ ಬೆಳಕಿನಿಂದ ಜೀವರಾಶಿಯನ್ನು ಪೋಷಣೆ ಮಾಡ್ತಾನೆ ಅಂತ ಅನ್ನುವಂಥದ್ದು ಮುಂದೆ ಪರಾಶರ ಸ್ಮೃತಿ, ಪರಾಶರ, ಕೃಷಿಪರಾಶರ ಇತ್ಯಾದಿ ಗ್ರಂಥಗಳಿಂದ ಒಂದಿಷ್ಟು ಸೂಕ್ಷ್ಮ ನಮಗೆ ಗೊತ್ತಾಗುತ್ತದೆ. ಸೂರ್ಯನ ಬೆಳಕಿನಲ್ಲಿ ಈ ಸಸ್ಯಗಳು ಬೆಳೆಯುತ್ತವೆ, ಅವುಗಳಿಗೆ ಬೇಕಾದ ಶಕ್ತಿ ಒದಗುತ್ತದೆ ಅಂತ. ಆದರೆ ವೇದಗಳ ಉಪನಿಷತ್ತುಗಳ ಹೊತ್ತಿಗೆ ಅದು ಗೊತ್ತಿದ್ದಂತೆ ಕಾಣೋಲ್ಲ. ಆದರೆ ಆ ಜ್ಞಾನ ಅಭಾವವಾಗಿದ್ದು ಇಲ್ಲಿ ತತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ. ಆ ಮಾತ್ರದ ಜ್ಞಾನ ಇರಲಿಲ್ಲ ಅನ್ನೋದಕ್ಕೆ ಇವರಿಗೆ ಆತ್ಮಜ್ಞಾನ ಇರಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ ನೋಡಿ, ಅದೇ ಗೊತ್ತಾಗಿರಲಿಲ್ಲ, ಅದಕ್ಕೆ ಅವ್ರಿಗೆ ಇದು ಗೊತ್ತಾಗಲಿಲ್ಲ ಅಂತ. ನನ್ನ ಸ್ನೇಹಿತ ವಾಸುಕಿ ಅಂತ ಇದ್ದಾನೆ, ಅವನಿಗೆ ಒಂದೇ ಒಂದು ಛಂದಸ್ಸಿನ ಲಕ್ಷಣ ಸೂತ್ರ ಬರೋಲ್ಲ ಬಾಯಿಗೆ. ಅರೆ ಯಾವ ಛಂದಸ್ಸಲ್ಲೂ ಪದ್ಯ ರಚನೆ ಮಾಡ್ತಾನೆ. ಆದರೆ ನಾನು ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ನನಮಯ ಏಯುತೇಯಂ ಭಾಮಿನಿ ಭೋಗಿಲೋಕೆ ರಾನ್ನರಾವಿಹ ರಥೋದ್ಧತ ಸ್ಮೃತ ಸ್ಯಾದೀಂದ್ರ ವಜ್ರ ಜತಜೌಜ ತತಜೌ ಜಗೌಗ ಅಂತೆಲ್ಲ ಸೂತ್ರಗಳನ್ನು ಬಾಯ್ಪಾಠ ಮಾಡೋರು ಒಂದು ಪದ್ಯ ಬರೆಯೋಕ್ಕಾಗದೆ ಇರೋದನ್ನು ನೋಡಿದ್ದೀನಿ. ಹಾಗಾಗಿ ಲಕ್ಷ್ಯ ಗೊತ್ತಿದ್ದವರಿಗೆ ಲಕ್ಷಣ ಗೊತ್ತಿರಬೇಕು ಅಂತೇನೂ ನಿಯಮ ಇಲ್ಲ. ಆದರೆ ಲಕ್ಷಣದ ಪರಮಗಂತವ್ಯವಾದಂಥ ಲಕ್ಷ್ಯ ಸಿದ್ಧಿ ಉಂಟಾಗಿದೆ ಅಂತ ನೋಡಬೇಕು. ಯಾಕೆ ಈ ಮಾತು ಹೇಳ್ತೀನಿ, ನಮ್ಮಲ್ಲಿ ವೇದಾಂತಾದಿಗಳನ್ನು ನೋಡುವಾಗ ತುಂಬ ಜನ ಈ ಹೊತ್ತಿನ ವಿಜ್ಞಾನದ ತಂತ್ರಜ್ಞಾನದ ಬೆಳವಣಿಗೆ ಅವರಿಗಿಲ್ಲವಾದ್ದರಿಂದ ಅವರಿಗೆ ಜ್ಞಾನವೇ ಇಲ್ಲ ಅಂತ ಅಂದುಕೋತಾರೆ. ಹೋಗಲಿ, ಜ್ಞಾನ ಇಲ್ಲ ಅಂತ ಬೇಕಾದರೂ ತುಷ್ಯತು ದುರ್ಜನ ನ್ಯಾಯೇನ, ಕೆಟ್ಟವ್ರಿಗೆ ತೃಪ್ತಿ ಆಗಲಿ ಅಂತ ಒಪ್ಕೊಳ್ಳೋಣ. ಆದರೆ ಅವರಿಗೆ ಶಾಂತಿಯೂ ಇಲ್ಲ, ಸುಖವೂ ಇಲ್ಲ, ಆನಂದವೂ ಇಲ್ಲ ಅಂತ ಅಂದುಕೊಂಡು ಬಿಡ್ತಾರೆ. ಅದು ಇನ್ನೂ ದೊಡ್ಡ ಪ್ರಮಾದ. ಯಾವತ್ತೂ ಜ್ಞಾನಕ್ಕೆ, ಆನಂದಕ್ಕೆ ದೇಶಕಾಲಗಳ ಒಂದು ಅಭಿವೃದ್ಧಿ, ಪುರೋಭಿವೃದ್ಧಿಯೋ ತಿರೋಭಿವೃದ್ಧಿಯೋ ದೊಡ್ಡ ಪರಿಣಾಮ ಅಲ್ಲ, ಆಯಾ ವ್ಯಕ್ತಿಯನ್ನು ಅವಲಂಬಿಸಿ ಇರುವಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ತೆಲುಗಿನ ಅನೇಕ ಚಲನಚಿತ್ರ ಗೀತೆಗಳನ್ನು ವಿಶೇಷವಾಗಿ ಸಂಗ್ರಹ ಮಾಡಿದವರು, ಇನ್ನು ಬೇರೆ ಬೇರೆ ಭಾರತೀಯ ಭಾಷೆಗಳ ಚಿತ್ರಗೀತೆಗಳನ್ನು, ಬೇರೆ ಗೀತೆಗಳನ್ನು ಲಕ್ಷಾಂತರವನ್ನು ಸಂಗ್ರಹ ಮಾಡಿದವರು ಮತ್ತು ಅವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು ಒಬ್ಬರು ವಿದ್ವಾಂಸರು, ನೃತ್ಯ ಗೀತೆಗಳಲ್ಲಿ ಚೆನ್ನಾದ ತಿಳುವಳಿಕೆ ಇರೋರು VAK ರಂಗರಾವ್ ಅಂತ ಚೆನ್ನೈ ಪಟ್ಟಣದಲ್ಲಿದ್ದಾರೆ. ಅವ್ರನ್ನ ಒಂದಿಷ್ಟು ಬಲ್ಲೆ ನಾನು. ಅವರು ಬಹಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಸಂದರ್ಶನ ಕೊಟ್ಟಾಗ ಅವ್ರನ್ನ ಪತ್ರಿಕೆಯವರು ಕೇಳಿದ್ರು, ನೀವು ಇಷ್ಟು ಲಕ್ಷಾಂತರ ಹಾಡುಗಳನ್ನು ಎಲ್ಲ ಕೇಳಿ ದಾಖಲೆ ಮಾಡಿಕೊಂಡು ಅವುಗಳು ಈ MP-ನಲ್ಲಿ LP-ನಲ್ಲಿ SP ಈ ಥರದ್ದು ಬೇರೆ ಬೇರೆ ರೀತಿಯಾದಂಥ ಶಾರ್ಟ್ ಪ್ಲೇ, ಲಾಂಗ್ ಪ್ಲೇ ಎಲ್ಲ ರೀತಿಯಲ್ಲಿ ಗ್ರಾಮಫೋನ್, ಎಡಿಸನ್ಸ್ ಮಾಡೆಲ್ ಫೋನೋಗ್ರಾಫಿಂದ ಮೊದಲುಕೊಂಡು ಎಲ್ಲ ಇಟ್ಕೊಂಡಿದ್ದೀರಾ? ಆ ಕಾಲದ್ದು ನಾನು, ಈಗಿನ MP3 ಇತ್ಯಾದಿಗಳೆಲ್ಲ MP4 ಈ ರೀತಿಯಾದಂಥದ್ದೆಲ್ಲ ಸುಮಾರು ಒಂದು 30 ವರ್ಷಗಳ ಹಿಂದಿನ ಮಾತನ್ನು ಹೇಳ್ತಿದ್ದೀನಿ. ಅಷ್ಟೆಲ್ಲ ಇಟ್ಟುಕೊಂಡೆ ನಿಮಗೆ ಏನನ್ನಿಸುತ್ತದೆ ಅಂದರೆ, ಆನಂದಕ್ಕೆ ಇಷ್ಟೆಲ್ಲ ಖಂಡಿತ ಬೇಕಾಗಿಲ್ಲ. ಒಂದು 200 ಒಳ್ಳೆ ಹಾಡುಗಳಿದ್ದವನು ಜನ್ಮ ಇಡೀ ಅದನ್ನು ಕೇಳ್ತಾ ಸಂತೋಷ ಪಡಬಹುದು ಅಂತ ಅನಿಸುತ್ತದೆ ಅಂತಂದರು. ದೊಡ್ಡ ಮಾತನ್ನು ಹೇಳಿದ್ದಾರೆ. ಅದು ವಸ್ತುವಿನ ಅಭಾವದಿಂದ ಹೇಳಿದ ಮಾತಲ್ಲ, ವಸ್ತುವಿನ ಅತಿಭಾವದಿಂದ ಹೇಳಿರುವಂಥ ಮಾತು. ಅಂದರೆ ಇಟ್ ಈಸ್ ದಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ, ಅದು ನಮಗೆ ಆಗುವಂಥದ್ದು. ಹೀಗಾಗಿ ಆ ಋಷಿಗಳನ್ನು, ದ್ರಷ್ಟಾರನ್ನು ನಾವು ಈ ಅಳತೆಯಿಂದ ಅಳೆಯುವಂಥದ್ದು ಅಲ್ಲ. ಆನಂದಕ್ಕೆ ಈ ಬಾಹ್ಯವಾದ ಅಳತೆಗಳು ಬರುವಂಥದ್ದೇ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಆದರೆ ಇಲ್ಲಿ ಜ್ಞಾನದ ಬಗ್ಗೆ ಹೇಳ್ತಿದ್ದೀವಲ್ಲ ಅಂದರೆ, ಜ್ಞಾನ ಆನಂದಕ್ಕಿಂತ ಬೇರೆ ಅಲ್ಲ. ವಿಷಯ ಅನ್ನುವಂಥದ್ದು ಯಾವುದಿದೆ ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಬೇರೆ, ನಿರ್ವಿಷಯಕ್ಕೆ ಸಂಬಂಧಪಟ್ಟ ಜ್ಞಾನ ಬೇರೆ. ಈಗ ಏನು ಹೇಗಿದ್ದೀರಾ ಅಂದರೆ, ನಾನು ಸುಖವಾಗಿದ್ದೀನಿ ಅಂದರೆ, ಏನು ಸುಖವಾಗಿದ್ದೀರಾ ಅಂದರೆ ಸುಖವಾಗಿದ್ದೀನಿ ಅಷ್ಟೇ.
ಆ ಸುಖಕ್ಕೆ ಕ್ವಾಲಿಫಿಕೇಷನ್ ಇಲ್ಲ, ಪ್ರಿಫಿಕ್ಸ್ ಇಲ್ಲ ಹಿಂದೆ. ನಾನು ಊಟದ ಸುಖದಲ್ಲಿದ್ದೀನಿ ಅಂದರೆ ಹಾಗಿದ್ದರೆ ನಿಮಗೆ ನಿದ್ರೆ ಸುಖ ಇಲ್ಲ ಅಂತ ಅರ್ಥ. ನಮ್ಮ ಲೋಕದಲ್ಲಿ ಹಾಗಿರ್ಬೋದು, ಅಂದರೆ ನಿಜವಾಗಿ ಒಬ್ಬ ಮನುಷ್ಯ ಸುಖವಾಗಿದ್ದಾನೆ ಆ ಕ್ಷಣದಲ್ಲಿ ಊಟದ್ದು, ಬಟ್ಟೆದು, ಹೆಂಡತಿದು, ಗಂಡನದು, ಮಕ್ಕಳದು, ಮನೆಯದು ಯಾವ ಚಿಂತೆಯೂ ಇಲ್ಲದ ಒಂದು ಕ್ಷಣಕಾಲದ್ದಾದರೂ ಆನಂದ ಇತ್ತು ಅಂತನ್ನೋದು ಗೊತ್ತಾಗುತ್ತದೆ. ಆ ರೀತಿಯಲ್ಲಿ ಅಳತೆಗೆ ಮೀರಿದ್ದು ಸ್ವಸಂವೇದ್ಯವಾದಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಆದರೆ ಅವರು ಅದನ್ನು ತಿಳಿಪಡಿಸೋದಕ್ಕೆ ತಮ್ಮದಾದ ಒಂದು ಸಂಕೇತ ಪ್ರಪಂಚವನ್ನು, ಸಾಂಕೇತಿಕ ಪ್ರಕ್ರಿಯೆಯನ್ನು ಇಟ್ಟುಕೊಂಡಿದ್ದಾರೆ. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಅದನ್ನು ಏನು ಹೇಳ್ತಾರೆ? ಜೀವಪೋಷಕ ದ್ರವ್ಯವನ್ನು ಸೋಮ ಅಂತ ಕರೆದರು. ಅದು ಚಾಂದ್ರ ಅಂದರೆ ಇಲ್ಲಿ ತಾತ್ಪರ್ಯ ಇಷ್ಟೆ. ಜೀವಪೋಷಕ ದ್ರವ್ಯ ಸೌಮ್ಯವಾದದ್ದು, ಇನ್ನು ಜೀವ ಪ್ರಖರವಾದದ್ದು. ಎಲ್ಲವನ್ನು ತಿಂದು ತೇಗಿ ನುಂಗಿ ನೊಣೆಯುವಂಥದ್ದು ಪ್ರಖರ, ಅದು ಸೂರ್ಯನಂತೆ. ಇನ್ನು ಎಲ್ಲಕ್ಕೂ ಪೋಷಣೆ ಮಾಡತಕ್ಕಂಥದ್ದು ಮಾತೃಭೂತವಾದದ್ದು ಸೌಮ್ಯವಾದದ್ದು. ಸೌಮ್ಯ ಅನ್ನೋ ಶಬ್ದವೇ ಸೋಮಸ್ಯ ಇದಂ ಸೌಮ್ಯಂ ಅಂತ ಬಂದಿದೆ. ಹೀಗೆ ಜ್ಞಾನದಲ್ಲಿಯೂ ಅಷ್ಟೇ ನಮ್ಮ ಆಯುರ್ವೇದಾದಿಗಳು ಹೇಳ್ತಾರೆ, ಕೆಲವು ವಸ್ತುಗಳು ಆಗ್ನೇಯ, ಕೆಲವು ಸೌಮ್ಯ ಅಂತ. ವ್ಯಕ್ತಿತ್ವವನ್ನು ಹೇಳುವಾಗಲೂ ಆಗ್ನೇಯ, ಇದು ಸೌಮ್ಯ ಅಂತಂತಾರೆ. ಆ ಮಾತ್ರಕ್ಕೆ ಬಂದರೆ ಭಾರತೀಯವಾದ ಜ್ಞಾನವೇ ಸಾಮಾನ್ಯವಾಗಿ ಸೌಮ್ಯ. ಆಧುನಿಕ ಜ್ಞಾನ ನಮಗೆ ಪಾಶ್ಚಾತ್ಯ ಪ್ರಪಂಚದ ಮೂಲಕ ಬಂತು. ಹೇಳಬೇಕು ಅಂದರೆ ಪೋಸ್ಟ್ ರಿನೇಸಾನ್ಸ್ ಆ್ಯಂಡ್ ಈವನ್ ಮೋರ್ ಸ್ಪೆಸಿಫಿಕ್ ಅಂದರೆ ಪೋಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವ ತಿಳುವಳಿಕೆ, ಯಾವ ಜೀವನ ಪದ್ಧತಿ ಬಂದಿದೆ ಅದು ಹೆಚ್ಚು ಆಗ್ನೇಯವಾದದ್ದು. ಹೀಗಾಗಿ ಹೆಚ್ಚು ಯಂತ್ರಶೀಲವಾದದ್ದು, ಪ್ರಕೃತಿಯ ವೇಗವನ್ನು ಮೀರಿಸುವಂಥದ್ದು ಯಾವುದೆಲ್ಲ ಉಂಟು ಅದು ಆಗ್ನೇಯ ಅಂತ ಸ್ವಲ್ಪ ಸಾಮಾನ್ಯ ತಾತ್ಪರ್ಯ ಮಾಡಿದ್ರೆ ಗೊತ್ತಾಗುತ್ತದೆ. ನಮ್ಮದು ಸೌಮ್ಯವಾದಂಥದ್ದು. ಪ್ರಾಚೀನವಾದ ಜಗತ್ ಸ್ವಭಾವವೇ ಸೌಮ್ಯ, ಅದರೊಳಗೆ ಭಾರತೀಯ ಮತ್ತೂ ಸೌಮ್ಯವಾದದ್ದು. ಯಾಕೆ? ಜೀವಪೋಷಕ ದ್ರವ್ಯವಾದಾಗ ಸೌಮ್ಯವಾಗಬೇಕಾಗುತ್ತದೆ. ಒಂದನ್ನು ತಂದೆ ಅಂದರೆ ಮತ್ತೊಂದನ್ನು ತಾಯಿ ಅಂತ ಅನ್ನಬೇಕು. ಆ ಸೌಮ್ಯತ್ವ ಜೀವಪೋಷಕ ದ್ರವ್ಯ, ಸೋಮ, ರಯಿ ಅದು ಮಾತೃತ್ವ. ಇನ್ನು ಜೀವತ್ವ ಅಂತ ಯಾವುದುಂಟು ಅದು ಪಿತೃಸ್ವರೂಪಿಯಾದದ್ದು, ಎಲ್ಲವನ್ನು ಸ್ವೀಕರಿಸಿ ನುಂಗಿ ನೊಣದು ಬೆಳೆಯುವಂಥದ್ದು. ಮತ್ತು ಅಲ್ಲಿಯೇ ಒಂದು ಸೋಮವಾಗಿ ಇನ್ನೊಂದು ಅಗ್ನಿಯಾಗಿ ಬದಲಾವಣೆ ಹೊಂದುತ್ತಾ ಇರುತ್ತದೆ ಎನ್ನುವುದನ್ನು ನೋಡಿದ್ದೀವಿ. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಅದು ಬದಲಾಗ್ತಾ ಇರ್ತದೆ. ಒಂದು ಇನ್ನೊಂದಕ್ಕೆ ಅನ್ನವಾದರೆ ಮತ್ತೊಂದು ಇನ್ನೊಂದಕ್ಕೆ ಪ್ರಾಣವಾಗುತ್ತದೆ, ಹೀಗೆ ನಡೀತಾ ಇರುತ್ತದೆ. ಆದರೆ ಸ್ಥೂಲವಾದ ಅನ್ನ ಸೋಮ ಮುಷ್ಟಿಮೇಯ, ಸೂಕ್ಷ್ಮವಾದಂಥ ಪ್ರಾಣ ಮುಷ್ಟಿಮೇಯವಲ್ಲ. ಈ ಅರ್ಥದಲ್ಲಿ ಇದರ ಮೂಲಕ ಪಡೆದ ಶಕ್ತಿ ಏನಿದೆ ಚೈತನ್ಯ, ಅದನ್ನು ಕುರಿತು ಹೇಳ್ತಾ ಇದ್ದಾರೆ. ಆ ರೂಪಕವನ್ನೇ ಬೆಳೆಸಿಕೊಂಡು ಮುಂದಿನ ಮಂತ್ರ ಬರುತ್ತದೆ. ಅಥ ಆದಿತ್ಯ ಉದಯನ್ ಯತ್ ಪ್ರಾಚೀಂ ದಿಶಂ ಪ್ರವಿಶತಿ ಯತ್ ಪ್ರತೀಚೀಂ ಯದುದೀಚೀಂ ಯದಧೋ ಯದೂರ್ಧ್ವಂ ಯದಂತರಾ ದಿಶೋ ಯತ್ಸರ್ವಂ ಪ್ರಕಾಶಯತಿ ತೇನ ಸರ್ವಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಅಂದರೆ ಆದಿತ್ಯ ಉದಯಿಸಿ ಪೂರ್ವ ದಿಕ್ಕಿಗೆ ಬರ್ತಾನೆ, ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇಳಿತಾನೆ, ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಕಡೆಯೂ ವ್ಯಾಪಿಸ್ತಾನೆ. ಹೀಗೆ ಸರ್ವ ಪ್ರಾಣಿಗಳನ್ನೂ ತನ್ನ ರಶ್ಮಿಯಲ್ಲಿ ಸೇರಿಸಿಕೊಳ್ತಾನೆ. ಆ ರೀತಿಯಲ್ಲಿಯೇ ಪ್ರಾಣ ಸ ಏಷ ವೈಶ್ವಾನರೋ ವಿಶ್ವರೂಪ ಪ್ರಾಣೋಗ್ನಿ ಉದಯತೆ ತದೇತದ್ ತದೇತದ್ ದೃಚಾಭ್ಯುಕ್ತಂ. ತದೇತದ್ ಋಚ ಅಂದರೆ ಮಂತ್ರದಿಂದ ಅಭ್ಯುಕ್ತಂ ಹೇಳಲ್ಪಟ್ಟದ್ದಾಗಿದೆ. ಪ್ರಾಣ ಎಲ್ಲ ಕಡೆ ವ್ಯಾಪಿಸಿಕೊಳ್ಳುತ್ತದೆ. ಒಂದು ಕಡೆ ರಯಿಯನ್ನು ಅಂದರೆ ಜೀವಪೋಷಕ ದ್ರವ್ಯವನ್ನು ಹೀರಿಕೊಂಡು ಎಲ್ಲೆಲ್ಲ ಕಡೆಯಲ್ಲಿಯೂ ಬೆಳೆಯುತ್ತದೆ ಅಂತ ನಮಗೆ ಗೊತ್ತಿದೆ. ಒಂದು ಜಠರಕ್ಕೆ ಹೋದ ಆಹಾರ ರಕ್ತಗತವಾಗಿ ರಕ್ತ ಇಡೀ ದೇಹವನ್ನು ವ್ಯಾಪಿಸುತ್ತದೆ. ದ್ರವ್ಯಕ್ಕೆ ಒಂದು ದೇಶಕಾಲದ ಸೀಮಿತವಾದ ವ್ಯವಸ್ಥೆ ಉಂಟು. ಆದರೆ ಊರ್ಜಾ ಶಕ್ತಿಗೆ ಅಂದರೆ ಎನರ್ಜಿಗೆ ಹಾಗಲ್ಲ, ಅದು ಎಲ್ಲ ಕಡೆಯಲ್ಲೂ ವ್ಯಾಪಿಸಿ ಇರುವಂಥದ್ದು. ಅದನ್ನು ಮುಂದಿನ ಮಂತ್ರ ಹೇಳುತ್ತದೆ. ಋಕ್ಕು ವಿಶ್ವರೂಪಂ ಹರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿರೇಕಂ ತಪಂತಂ ಸಹಸ್ರರಶ್ಮಿ ಶತಧಾವರ್ತಮಾನ ಪ್ರಾಣ ಪ್ರಜಾನಾಮುದಯತ್ಯೇಷ ಸೂರ್ಯ. ಈ ಸೂರ್ಯ ಉದಯಿಸ್ತಾನೆ. ಅವನು ವಿಶ್ವರೂಪ, ಎಲ್ಲ ಕಡೆಗೂ ಎಲ್ಲವೂ ಆಗಿ ಹಬ್ಬಿಕೊಂಡಿದ್ದಾನೆ. ಹರಿಣ ಅಂತಂದರೆ ಹರಿತ್ ಕಿರಣ ಅಂತಲೂ ಅರ್ಥ ಉಂಟು. ಕಿರಣಗಳಿಂದ ಕೂಡಿಕೊಂಡಂಥವನು. ಜಾತವೇದ ಅಂದರೆ ಹುಟ್ಟುತ್ತಲೇ ಜ್ಞಾನವನ್ನು ಪಡ್ಕೊಂಡವನು, ಪ್ರಜ್ಞಾಶಾಲಿಯಾದವನು. ಸರ್ವಪ್ರಾಣಿ ಪರಾಯಣ, ಎಲ್ಲ ಜೀವಗಳಿಗೆ ಆಶ್ರಯಭೂತನಾದಂಥವನು. ಅವನು ಧಗಧಗನೆ ಹೊಳಿತಾ ಇದ್ದಾನೆ. ಅವನು ಶತಧಾ ವರ್ತಮಾನ, ಅನೇಕ ವಿಧದಲ್ಲಿ ತೋರಿಕೊಳ್ತಾನೆ. ಪ್ರಾಣಿಗಳ ಬೇರೆ ಬೇರೆ ಪ್ರಾಣ ಸ್ವರೂಪವಾಗಿದ್ದಾನೆ. ಪ್ರಾಣ ಇರುವುದರಿಂದಲೇ ಪ್ರಾಣಿ ಅಂತ ಕರಿತೀವಿ. ಈ ಪ್ರಾಣ ಅಂದರೆ ಚೈತನ್ಯ
ಯಾವುದು ಜೀವಪೋಷಕ ದ್ರವ್ಯದಿಂದ ಪುಷ್ಟವಾಗಿ ಜೀವತ್ವವನ್ನು ಹೊಂದಿದೆಯೋ ಅದು ಎಲ್ಲ ಕಡೆಯಲ್ಲಿಯೂ ಇರುತ್ತದೆ. ಮತ್ತು ಈ ಪ್ರಾಣವೇ ಎಲ್ಲ ಚಟುವಟಿಕೆಗಳನ್ನು ಮಾಡುತ್ತದೆ. ಹೀಗೆ ಎರಡು ಜೋಡಿಯನ್ನು ಸೃಷ್ಟಿ ಮಾಡಿದ ಅಂತ. ಈ ಸೃಷ್ಟಿ ಎನ್ನುವುದೇ ಪರಮಾರ್ಥತಃ ಕಲ್ಪನೆ ಅನ್ನುವುದು ಭಾಷ್ಯಕಾರರ ಅಭಿಪ್ರಾಯ. ಯಾವುದೇ ಒಂದು ಥಿಯರಿ ಕೊಡಿ, ಅದು ತೃಪ್ತಿಕರವಾಗಿಲ್ಲ ಅಂತ ಇನ್ನೊಂದು ಥಿಯರಿನ ಹಾಕಬೇಕು. ಇದುವರೆಗೂ ಜಗತ್ತಿನ ಎವಲ್ಯೂಷನ್ಗೆ ಸಂಬಂಧಪಟ್ಟಂತೆ, ಜಗತ್ತಿನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಹಾಕಿದ ಯಾವ ಥಿಯರಿಯೂ ಕೊನೆಯಂತೆ ಆಗಿಲ್ಲ, ಬರ್ತಲೇ ಇದೆ. ಅದು ಬರಲೇಬೇಕು, ಅದರ ಸ್ವರೂಪವೇ ಹಾಗೆ. ಮತ್ತು ಇನ್ನೂ ಹೆಚ್ಚು ಸತ್ಯಕ್ಕೆ ಹತ್ತಿರವಾಗ್ತಾ ಇದ್ದೀವಿ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇರಬಹುದು, ಅದನ್ನು ಒಪ್ಪಿಕೊಳ್ಳೋಣ. ಆದರೆ ಈ ವೈಜ್ಞಾನಿಕವಾದಂತಹ ಸಂಶೋಧನೆಗಳಿಂದ, ವಿಚಾರದಿಂದ ಪರಮಾರ್ಥಕ್ಕೆ ಯಾವ ಹಾನಿಯೂ ಇಲ್ಲ. ಯಾಕೆಂದರೆ ಅದು ನಡೆಯುವ ಚೌಕಟ್ಟೆ ಬೇರೆ. ಬೇರೆ ಅಂತಂದರೆ ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ? ಇದು ದೇಶಕಾಲ ಸಾಪೇಕ್ಷವಾಗಿ, ದೃಶ್ಯ ಸಾಪೇಕ್ಷವಾಗಿ, ಅಬ್ಸರ್ವರ್ ಆ್ಯಂಡ್ ಅಬ್ಸರ್ವ್ಡ್ ಅದಕ್ಕೆ ಸಾಪೇಕ್ಷವಾಗಿ ನಡೆಯುವಂಥದ್ದು. ಆದರೆ ವೇದ ಅಂತ ಹೇಳುವುದು ದೇಶಕಾಲ ನಿರಪೇಕ್ಷವಾಗಿ, ದೃಶ್ಯ ನಿರಪೇಕ್ಷವಾಗಿ, ದರ್ಶನ ಸಾಪೇಕ್ಷವಾಗಿ ನಡೆಯುವಂಥದ್ದು. ಅಂದರೆ ಇಲ್ಲಿ ಇಟ್ ಈಸ್ ಬಿಯಾಂಡ್ ದಿ ರೆಲ್ಮ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಆ್ಯಂಡ್ ಅಬ್ಸರ್ವರ್ ಆ್ಯಂಡ್ ದಿ ಅಬ್ಸರ್ವ್ಡ್ ಅಂತ. ಇದು ಅರ್ಥ ಆಗೋದು ಕಷ್ಟ ಅಲ್ವಾ ಅಂತ ಅನ್ಬೋದು. ಅಂದರೆ ಒಂದು ಸ್ವಲ್ಪ ಕಾಲ ಆಲೋಚನೆ ಮಾಡಿ ನೋಡಿ. ನಾವು ಎಷ್ಟೋ ಬಾರಿ ನೋಡ್ತಾ ಇದ್ದೀವಿ ಅನ್ನೋದನ್ನು ಮರೆತಾಗಲೇ ನಿಜವಾದ ಅನುಭವ ಆಗಿರುತ್ತದೆ. ನೃತ್ಯವನ್ನು ನಾನು ನೋಡ್ತಾ ಇದ್ದೀನಿ ಎನ್ನುವ ಆಲೋಚನೆ ಇದ್ದಾಗ ನೃತ್ಯವನ್ನು ಆಸ್ವಾದಿಸ್ತಾ ಇರ್ತೀರಾ? ಖಂಡಿತ ಇಲ್ಲ. ಆ ನರ್ತಕಿಯ ಅಥವಾ ನರ್ತಕನ ಮುಖ ನೋಡ್ತಿರ್ತೀವಿ, ಕೈ ನೋಡ್ತಿರ್ತೀವಿ, ಕಾಲು ನೋಡ್ತಿರ್ತೀವಿ, ಚಲನೆ ನೋಡ್ತಿರ್ತೀವಿ. ಅರೆ, ನೃತ್ಯವನ್ನು ನೋಡ್ತಿಲ್ಲ. ನೃತ್ಯ ಅಂದರೆ ಏನು? ಆನಂದ ಸ್ವರೂಪ. ಅದನ್ನು ನೋಡ್ತಾ ಇರೋಲ್ಲ. ಅಂದರೆ ನಮ್ಮ ಗಮನ ಬೇರೆ ಕಡೆ ಹೋಯಿತು ಅಂತ ಗೊತ್ತಾಗುತ್ತದೆ. ನಾನು ನೋಡ್ತಾ ಇದ್ದೀನಿ ಅನ್ನೋ ಅರಿವು ಬಂದ ತಕ್ಷಣವೇ ಆ ಅರಿವನ್ನು ನೀವು ನೋಡ್ತಾ ಇದ್ದೀರೇ ಹೊರತು ನೋಡುವಿಕೆಯನ್ನು ನೋಡ್ತಾ ಇಲ್ಲ ಅಂತ ಗೊತ್ತಾಗುತ್ತದೆ. ನಿಜವಾದ ನೋಟ ಆಗೋದು ಯಾವಾಗ ಅಂದರೆ, ನಾನು ಸೋಣ್ಸೋ ಇಂಥವರ ಸೋಣ್ಸೋ ನೃತ್ಯವನ್ನು ನೋಡ್ತಾ ಇದ್ದೀನಿ ಎನ್ನುವ ಪೂರ್ತಿಯಾದ ಸವಿಷಯ ಜ್ಞಾನ ಮರೆತು ಹೋಗಿ ಅದು ಒಂದೇ ಆನಂದವಾಗಿದ್ದಾಗ. ಅಂದರೆ ದೃಶ್ಯ, ಅಬ್ಸರ್ವ್ ಆ್ಯಂಡ್ ಅಬ್ಸರ್ವ್ಡ್, ಅಬ್ಸರ್ವರ್ ಆ್ಯಂಡ್ ಅಬ್ಸರ್ವ್ಡ್ ಅಂತೀವಲ್ಲ, ಅದು ಎರಡು ತುದಿಗಳು ಒಂದೇ ಆಗಿ ಬಂದಾಗ, ಅದು ಯಾವ ಕ್ಷಣಕಾಲವೂ ಆಗಿರ್ಬೋದು, ಅದು ದೇಶಾತೀತವಾದ ಕಾಲಾತೀತವಾದ ಸ್ಥಿತಿ ಆಗಿರುತ್ತದೆ. ಹಾಗಿಲ್ಲದೆ ಅನುಭವವೇ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಹುಳಿಗೋ ಸಾರಿಗೋ ಉಪ್ಪು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅಂತ ಯಾರಾದರೂ ಹೇಳಿದಾಗ ನೀವು ಹುಳಿ ಸಾರಿನ ರುಚಿ ನೋಡ್ತಾ ಇದ್ದೀರಾ, ಉಪ್ಪಿನ ರುಚಿ ನೋಡ್ತಾ ಇದ್ದೀರಾ? ಯೋಚನೆ ಮಾಡಿ. ಆ ಕ್ಷಣಕ್ಕೆ ನೀವು ನಾಲಿಗೆಯೆಲ್ಲ ಉಪ್ಪಿನ ಕಡೆಗೆ ಏಕಾಗ್ರವಾಗಿ, ಉಪ್ಪಿನ ಆ ರುಚಿಯನ್ನು ಕಂಡುಹಿಡಿಯುವ ರುಚಿ ಮೊಗ್ಗುಗಳು ಅಂತೀವಲ್ಲ, ಟೇಸ್ಟ್ ಬಡ್ಸ್, ಅವುಗಳು ಕೆರಳಿ ಆಗ ಉಪ್ಪು ಅಂತ ಅನ್ನೋದು ಗೊತ್ತಾಗಬೇಕು. ಅಂದರೆ ಆ ಕ್ಷಣದಲ್ಲಿ ಸಾರು ಪಕ್ಕಕ್ಕೆ ಹೋಗಿರುತ್ತೆ, ಉಪ್ಪು ಮಾತ್ರ ಇರ್ತದೆ. ಹೀಗೆ ನಾವು ಇಂಜಿನಿಯರಿಂಗ್ನಲ್ಲಿ ಫೈನೈಟ್ ಎಲಿಮೆಂಟ್ ಟೆಕ್ನಿಕ್ ಮೆಥಡ್ ಅಂತ ಒಂದು ಹೇಳ್ತಾರೆ. ಅತ್ಯಂತ ಸಣ್ಣ 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 ವಿಭಾಗಗಳಾಗಿ ಮಾಡಿ ನೋಡಿಕೊಂಡು ಕೊನೆಯಲ್ಲಿ ಎಲ್ಲವನ್ನು ಒಟ್ಟು ಮಾಡಿಕೊಳ್ಳುವುದು ಅಂತ. ಅಷ್ಟು ವ್ಯಷ್ಟೀಕರಣವನ್ನು ಮಾಡಿಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ನಾವು ಮಿಕ್ಕಿದ್ದನ್ನು ಪಕ್ಕಕ್ಕೆ ಇಟ್ಟಿರ್ತೀವಿ ಅಂತ ಅನ್ನುವಂಥದ್ದು. ಹೀಗಾಗಿ ಅನುಭವದ ಗಾಢತೆ, ತೀವ್ರತೆ ಅನ್ನುವುದು ಬಂತು ಅಂದ ಒಡನೆಯೇ ದೇಶಕಾಲಗಳು ಪಕ್ಕಕ್ಕೆ ಇವೆ ಅಂತ ಗೊತ್ತಾಗುತ್ತದೆ. ಆದರೆ ನಾವು ಈ ಥರದ ಅನುಭವಗಳ ಸಾಂದ್ರ ಬಿಂದುಗಳು ಎಷ್ಟನ್ನೋ ಸೇರಿಸಿಕೊಂಡಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಆಚೆ ಕಡೆಗೂ ಬಂದಿದ್ದೀವಿ, ಆದರೂ ಆಗ್ತಾ ಇದೆ. ನಾವು ಕಣ್ಣು ಬಿಟ್ಟು ಆಚೆ ಕಡೆಗೆ ನೋಡಿದ್ವಿ, ಅವ್ರ ಗೆಜ್ಜೆ ನೋಡಿದ್ವಿ, ಅವ್ರ ಮುಖ ನೋಡಿದ್ವಿ, ಅವ್ರ ಕೈಗೆ ಹಾಕ್ಕೊಂಡಿರೋ ಬಣ್ಣ ನೋಡಿದ್ವಿ, ಹಿಮ್ಮೇಳದವ್ರು ಕ್ಯಾಕರಿಸ್ತಾ ಇರೋದು ನೋಡಿದ್ವಿ, ಅವನು ಯಾವನೋ ನಶ್ಯ ಸೇರ್ತಾ ಇರೋವಂಥದ್ದು ನೋಡಿದ್ವಿ. ಈಗೆಲ್ಲ ನೋಡಿದ್ವಿ ಅಂತನ್ನುವುದರಿಂದ ನೃತ್ಯದ ಕಡೆಯಿಂದ ಆಚೆಗೆ ಹೋಗಿರುವಂಥ ಬಿಂದುಗಳು ಉಂಟು. ಅದೊಂದು ಕರ್ವಾಗಿ ಎಳೆದಾಗ ಅದು ಒಂದೇ ಹೈ ಪಾಯಿಂಟ್ ಆಗಿರೋದಿಲ್ಲ, ಕೆಳಗೆ ಮೇಲೆ ಎಲ್ಲ ಹೋಗಿರ್ತದೆ. ಅಲ್ಲಿಂದ ಆಚೆ, ಅಲ್ಲಿಂದ ಈಚೆ ಹೀಗೆಲ್ಲ ಬಂದಿರುವಂಥದ್ದು ಕಾಣಿಸುತ್ತದೆ. ಆ್ಯಸ್ ಯು ಅಬ್ಸರ್ವ್ ಕ್ಲೋಸರ್ ದಿ ಗ್ರಾಫ್ ಯು ಸಿ ಕೋರ್ಸರ್ ಇಟ್ ಈಸ್ ಅಂತ ಗೊತ್ತಾಗುತ್ತದೆ. ಹೀಗಾಗಿ ನಮಗೆ ಆಧುನಿಕ ಜಗತ್ತಿನ ಸವಾಲುಗಳಲ್ಲಿಯೂ ಯಾವುದರೊಳಗೂ ವೇದಾಂತ ತತ್ವ ಅಜಿಂಕ್ಯವಾಗಿ, ದುರ್ಭೇದ್ಯವಾಗಿ ಕಾಣುತ್ತದೆ. ಅನುಭವದ ತೀವ್ರತೆಯಲ್ಲಿ, ಉತ್ಕಟತೆಯಲ್ಲಿ ಈ ದೇಶಕಾಲಗಳ ಮತ್ತು ದೃಶ್ಯಗಳ ಅತೀತತೆ ಅನ್ನುವುದು ಇದ್ದೇ ಇರುತ್ತದೆ ಅಂತ. ಹಾಗಾಗಿ ಅದನ್ನು ಸಾಂಕೇತಿಕ ರೂಪದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ ವೇದಾಂತ ಸುಳ್ಳಾಗೋದಿಲ್ಲ. ಮತ್ತು ನಮ್ಮ ಅನುಭವವೇ ನಮಗೆ ಪ್ರಮಾಣವಾಗುತ್ತದೆ, ಗೊತ್ತಾಗುತ್ತದೆ ಅದು ಯಾವ ರೀತಿ ಸತ್ಯ ಅಂತನ್ನುವಂಥದ್ದು.
ಸೂರ್ಯ ಹೇಗೆ ಸರ್ವತ್ರ ವ್ಯಾಪಿಸಿಕೊಳ್ತಾನೋ ಅದೇ ರೀತಿಯಲ್ಲಿ ರಯಿ ಅಥವಾ ಸೋಮದ ಮೂಲಕ ಶಕ್ತಿಯನ್ನು ಸಂಪಾದಿಸಿಕೊಂಡ ಪ್ರಾಣ ತನ್ನನ್ನು ಎಲ್ಲ ಕಡೆಗೂ ಹಬ್ಬಿಸಿಕೊಳ್ಳುತ್ತದೆ. ಈ ಪ್ರಾಣದ ವಿಸ್ತೃತತೆ ಇದೆಯಲ್ಲ, ಆಯತವಾದ ರೀತಿಯಲ್ಲಿ ಬೆಳಗುವಿಕೆ ಇದೆಯಲ್ಲ, ಅದು ಜಗತ್ತನ್ನು ಬೆಳೆಸುತ್ತದೆ. ಹಾಗೆ ಪ್ರಾಣ ಹಬ್ಬಿದಂತೆಲ್ಲ ಅದಕ್ಕೆ ಸೋಮವನ್ನೂ ಕೊಡಬೇಕು, ಅದು ಬೆಳೀತಾ ಬರುತ್ತದೆ. ಯಾಕೆ? ಪ್ರಾಣ ತನಗಾಗಿ ಮತ್ತೆ ಬೆಳಕೊಳ್ಳುತ್ತದೆ, ಮಾಡಿಕೊಳ್ಳಲೇಬೇಕು. ಮನೆಯಲ್ಲಿ ಇಬ್ಬರಿದ್ದ ಗಂಡ ಹೆಂಡತಿ 4 ಜನ ಮಕ್ಕಳು ಸೇರಿ 6 ಜನ ಆದರು ಅಂತಂದರೆ ದೊಡ್ಡ ತಪ್ಪಲೇಬೇಕು, ಹೆಚ್ಚು ಅನ್ನ ಹಾಕಬೇಕು, ಅದಕ್ಕಾಗಿ ಹೆಚ್ಚು ದುಡಿಯಬೇಕು. ಹೀಗೆ ಆ ರೀತಿಯಾಗಿ ಬೆಳೆಯುತ್ತದೆ ಜಗತ್ತು. ಹಾಗೆ ಬೆಳೆಯಿತು. ಆ ಪ್ರಾಣ ಮತ್ತು ರಗಿ ಎನ್ನುವ ಮಿಥುನವನ್ನು ಸೃಷ್ಟಿ ಮಾಡಿದ ಮೇಲೆ ಅದು ಒಂದರಿಂದ ಇನ್ನೊಂದು ಬೆಳೀತಾ ಬಂತು. ಇದು ಒಳ್ಳೆ ಪ್ರೇಮದ ಗಣಿತ ಅಂತ ಕುವೆಂಪು ಅವರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಬೆಳಕೊಂಡು ಬಂತು ಅಂತ ಅಂದುಕೊಳ್ಳಿ. ಸಂವತ್ಸರೋ ಹವೈ ಪ್ರಜಾಪತಿಸ್ತಸ್ಯಾಯನೇ ದಕ್ಷಿಣಂಚೋತ್ತರಂಚ ತದ್ಯೇಹ ವೈ ತದಿಷ್ಟಾಪೂರ್ತೆ ಕೃತಮಿತ್ಯುಪಾಸತೆ ತೇ ಚಾಂದ್ರಮಸವೇವ ಲೋಕಂ ಅಭಿಯಜಂತೆ ತಯೇವ ಪುನರಾವರ್ತಂತೆ ತಸ್ಮಾದೇ ತರ್ಷಯ ಪ್ರಜಾಕಾಮಾ ದಕ್ಷಿಣಂ ಪ್ರತಿಪದ್ಯಂತೆ ಯೇಷಃ ವೈ ರಯಿರ್ ಯಃ ಪಿತೃಯಾಣಃ. ಈಗ ಅನ್ನದ ಬಗೆಗೆ ಆಲೋಚನೆ ಮಾಡಿದ್ರೆ ಏನಾಗುತ್ತದೆ? ಸಂವತ್ಸರವೇ ಪ್ರಜಾಪತಿ ಅಂತ. ಈಗ ಮೊದಲಿಗೆ ಏನಂದರು? ಪ್ರಜಾಪತಿ ಸೃಷ್ಟಿಕರ್ತ ಅಂದರು. ಈಗ ಸಂವತ್ಸರವನ್ನೇ ಪ್ರಜಾಪತಿ ಅಂದ್ರಲ್ಲ, ಏನಂತ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಕಾಲ ಸ್ವರೂಪ ಅಂತಲೂ ಅರ್ಥ. ಹೀಗಾಗಿ ಆ ಪರಬ್ರಹ್ಮವನ್ನು ನಾವು ಸಗುಣವಾಗಿ ಮಾಡಿದಾಗ ಸೃಷ್ಟಿಕರ್ತ ಅಂತೀವಿ, ಸ್ಥಿತಿಕರ್ತ ಅಂತೀವಿ, ಲಯಕರ್ತ ಅಂತೀವಿ, ಒಟ್ಟಲ್ಲಿ ಈಶ್ವರ ಕರ್ಮಾಧ್ಯಕ್ಷ ಅಂತೀವಿ. ಇನ್ನು ಆ ಒಂದು ಸಗುಣತ್ವದ ಒಂದು ಲಕ್ಷಣವಾಗಿ ಕಾಲ, ಇನ್ನೊಂದು ಲಕ್ಷಣವಾಗಿ ದೇಶ. ವಿಷ್ಣು ಅನ್ನುವ ಶಬ್ದದಲ್ಲಿ ಕಾಲ ಮತ್ತು ಕಾಲಕಾಲ ಮಹಾದೇವ ಅನ್ನುವ ಅರ್ಥದಲ್ಲಿ ನಮಗೆ ಕಾಲ ಉಂಟು. ಹಾಗೆಯೇ ವ್ಯೋಮಕೇಶ ಅನ್ನುವ ಶಿವನ ಹೆಸರಿನಲ್ಲಿ ದೇಶ ಉಂಟು. ಅದೇ ರೀತಿಯಲ್ಲಿ ವಿಷ್ಣು ಭಗವದ್ಗೀತೆಯಲ್ಲಿ ನೀನು ಯಾರು ಕೋಸಿ ಅಂತಂದಾಗ ಕಾಲೋಸ್ಮಿ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಬರುತ್ತದೆ. ಹೀಗಾಗಿ ಆ ಪರತತ್ವವನ್ನು ಅನಂತ ದೇಶ ಅನಂತ ಕಾಲ ಎರಡೂ ಹೌದು. ಯಾಕೆಂದರೆ ಪರಮಾರ್ಥತಃ ದೇಶ ಕಾಲಗಳು ಬೇರೆ ಅಲ್ಲ ಅನ್ನುವುದನ್ನು ನಾವು ಗಮನಿಸಬೇಕಾಗುತ್ತದೆ. ಆ ಅರ್ಥದಲ್ಲಿ ಹೇಳಿರುವುದು. ಈ ಒಂದು ಸೂಕ್ಷ್ಮಗಳು ಗೊತ್ತಿಲ್ಲದೆ ಇದ್ದಾಗ ನಮಗೆ ಉಪನಿಷತ್ತು ಅರ್ಥವಾಗೋದಿಲ್ಲ ಅಂತ ಅನಿಸುತ್ತದೆ. ದುರ್ದೈವ ಏನೆಂದರೆ ಎಷ್ಟೋ ಕಡೆ ನಮ್ಮ ಎಲ್ಲ ಭಾಷ್ಯಕಾರರುಗಳು ಇದನ್ನು ಈ ಮಟ್ಟಕ್ಕೆ ತಂದು ಸುಲಭ ಮಾಡಿ ಕೊಡೋದಿಲ್ಲ. ಏನು ಮಾಡೋಣ? ಆ ಕಾಲದ ಶ್ರೋತೃಗಳಿಗೆ ಅಷ್ಟು ಸಾಕಾಗ್ತಾ ಇತ್ತು. ನಮ್ಮ ಕಾಲದ ಶ್ರೋತೃಗಳಿಗೆ ಸಂದೇಹಗಳು ಹೆಚ್ಚು, ಸಮಸ್ಯೆಗಳು ಹೆಚ್ಚು. ಹೀಗಾಗಿ ಬೇರೆ ಬೇರೆ ರೀತಿಯ ವಿವರಣೆಗಳನ್ನು ಕೊಡಬೇಕು. ಆದರೆ ಈ ವಿವರಣೆಗಳು ಉಪನಿಷತ್ತಿಗಾಗಲಿ ಉಪನಿಷತ್ ಭಾಷ್ಯಕಾರರುಗಳಿಗಾಗಲಿ ಎಲ್ಲಕ್ಕೂ ಮಿಗಿಲಾಗಿ ಅನುಭವಕ್ಕಾಗಲಿ ವಿರೋಧವಲ್ಲ ಅನ್ನೋದನ್ನು ಗಮನಿಸಿಕೊಳ್ಳೋಣ. ಈ ಕಾಲವನ್ನು, ಅಖಂಡವಾದ ಕಾಲವನ್ನು ಒಂದು ಖಂಡವಾಗಿ ಮಾಡಿಕೊಂಡಿದ್ದು ಸಂವತ್ಸರ. ನಮಗೊಂದು ಮುಷ್ಟಿಮೇಯವಾಗಿ ಸಿಗುವಂಥ ಕಾಲ. ಆ ಸಂವತ್ಸರವನ್ನು ಮತ್ತೆ 2 ಭಾಗ ಮಾಡಿಕೊಂಡ್ವಿ, ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ. ಇಲ್ಲಿ ಒಂದು ಸಂಕೇತ ಉಂಟು. ಉತ್ತರಾಯಣ ಅನ್ನುವಂಥದ್ದು ಯಾವುದನ್ನು ನಾವು ಪರವಿದ್ಯೆ ಅಂತ ಮುಂದೆ ಮುಂಡಕಾದಿಗಳಲ್ಲಿ ನೋಡ್ತೀವಿ, ಆ ಥರ ಕೇವಲ ಬ್ರಹ್ಮೈಕ ಮಾರ್ಗ. ಇನ್ನು ದಕ್ಷಿಣಾಯನ ಅನ್ನುವುದು ಅಪರವಿದ್ಯೆ ಅಂತ ಹೇಳುವಂತಹ ಈ ಬ್ರಹ್ಮೇತರ ಅನ್ನುವುದು ಪರಮಾರ್ಥತಃ ಇಲ್ಲ. ಆದರೆ ಸ್ಥೂಲ ದೃಷ್ಟಿಯಿಂದ ತ್ರಿವರ್ಗ ಮಾತ್ರವಾದದ್ದು, ಅಪವರ್ಗಭೂತವಾದ ಮೋಕ್ಷ ಅಲ್ಲ, ಧರ್ಮಾರ್ಥ ಕಾಮಗಳಿಗೆ ಸಂಬಂಧಪಟ್ಟಂಥದ್ದು, ಲೌಕಿಕ ಅನ್ನುವಂಥದ್ದು. ಸರಳವಾಗಿ ಹೇಳಬೇಕು ಅಂದರೆ ಈ ಕಾಲದಲ್ಲಿ ಹೇಳ್ತಾರಲ್ಲ, ಹಂಗೆ ಸರಳವಾಗಿ ಕನ್ನಡದಲ್ಲಿ ಹೇಳಿ ಅಂತ, ಸೆಕ್ಯುಲರ್ ಆ್ಯಂಡ್ ಸ್ಪಿರಿಚುವಲ್ ಅಂತ. ಸೆಕ್ಯುಲರ್ ಅಂತಂದು ಬಿಟ್ಟರೆ ಈ ದಕ್ಷಿಣಾಯನ ಅಂತ, ಸ್ಪಿರಿಚುವಲ್ ಅಂತಂದರೆ ಉತ್ತರಾಯಣ. ಅರ್ಥ ಆಯಿತು ಅಂತ ಈ ಮಟ್ಟಕ್ಕೆ ನಾವು ಹೇಳಬೇಕು. ಅಲ್ಲಿ ಯಾರು ಇಷ್ಟಾಪೂರ್ತೆ ಉಪಾಸತೆ, ಇಷ್ಟಾಪೂರ್ತಗಳು ಅಂತನ್ನೋದಕ್ಕೆ ಬಹಳ ಚೆನ್ನಾಗಿರ್ತಕ್ಕಂಥ ವಿವರಣೆಗಳನ್ನು ನಮ್ಮ ಪರಂಪರೆ ಕೊಟ್ಟಿದೆ. ತುಂಬ ಸುಂದರವಾದದ್ದು. ಅದರೊಳಗೆ ನಮ್ಮ ಪರಂಪರೆಯ ಸ್ವಾರಸ್ಯ, ಔದಾರ್ಯ ಇವೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತದೆ. ಇಷ್ಟಾಪೂರ್ತ ಅನ್ನುವುದಕ್ಕೆ ವೈದಿಕ ಮತ್ತು ಲೌಕಿಕ ಸತ್ಕರ್ಮಗಳು ಅಂತ ನಾವು ಹೇಳ್ತೀವಿ. ಇಷ್ಟಾಪೂರ್ತೇನ ಯಜೇತ ಅಂತ ಋಗ್ವೇದವೇ ಹೇಳುತ್ತದೆ. ಇಷ್ಟ ಅಂದರೆ ದೇವತೆಗಳಿಗೆ ಅಗ್ನಿಮುಖದಲ್ಲಿ ಅಥವಾ ವಿಗ್ರಹ ರೂಪವಾಗಿ ಮಾಡುವ ಆರಾಧನೆ, ಅಂದರೆ ಕಾಣದ ಶಕ್ತಿಗಳಿಗೆ ನಾವು ಸಲ್ಲಿಸುವ ಕೃತಜ್ಞತೆ. ಪೂರ್ತ ಅನ್ನುವುದು ಕಾಣುವ ಜಗತ್ತಿಗೆ ನಾವು ಸಲ್ಲಿಸುವ ಪ್ರೀತಿ, ವಿಶ್ವಾಸ,
ಗೌರವದ ದ್ಯೋತಕವಾದ ಆರಾಧನೆ, ಸೇವೆ, ಸಹಾಯ ಇತ್ಯಾದಿ. ಮತ್ತೆ ಹೇಳಬೇಕು ಅಂತಂದರೆ ದ ರಿಲಿಜಿಯಸ್ ಆ್ಯಂಡ್ ಸೆಕ್ಯುಲರ್ ಗುಡ್ ಡೀಡ್ಸ್ ಅಂತ ಅನ್ನಬೇಕು. ಈ ರೀತಿ ಒಳ್ಳೆಯ ಕೆಲಸಗಳನ್ನು ನಾವು ಯಾವುದನ್ನು ಒಂದು ನಂಬಿಕೆಯಿಂದ ಮಾಡುವಂಥದ್ದು, ಫೇತ್, ಅದರಿಂದ ಮಾಡುವುದು. ಮತ್ತೊಂದು ಈ ಜಗತ್ತಿನ ಮೇಲಿನ ಪ್ರೀತಿಯಿಂದ, ಅಲ್ಲೂ ಪ್ರೀತಿ ಉಂಟು, ಆದರೆ ಇಲ್ಲಿ ಫ್ಯಾಕ್ಚುಯಾಲಿಟಿಯಿಂದ ಮಾಡುವಂಥದ್ದು. ಒನ್ ಈಸ್ ಓರಿಯೆಂಟೆಡ್ ಟುವರ್ಡ್ಸ್ ದಿ ಫ್ಯಾಕ್ಚುಯಲ್ ವರ್ಲ್ಡ್ ಆ್ಯಂಡ್ ಅನದರ್ ಈಸ್ ಓರಿಯೆಂಟೆಡ್ ಟುವರ್ಡ್ಸ್ ದಿ ವರ್ಲ್ಡ್ ಆಫ್ ಬಿಲೀಫ್ ಅಂತ ಕರೆಯಬಹುದು. ಹಾಗೆ ಯಾರು ಇಷ್ಟಾಪೂರ್ತಗಳಿಂದ ಉಪಾಸನೆ ಮಾಡ್ತಾರೋ ಅವರು ಚಾಂದ್ರ ಮಾರ್ಗವನ್ನು, ದಕ್ಷಿಣಾಯನವನ್ನು ಸ್ವೀಕರಿಸ್ತಾರೆ. ಮತ್ತು ಅವರು ಲೋಕಂ ಅಭಿಯಜಂತೆ, ವಾಪಸ್ ಬರ್ತಾರೆ, ಪುನರಾವರ್ತಂತೆ, ಮತ್ತೆ ಮರಳಿ ಬರ್ತಾರೆ. ಗೀತೆಯಲ್ಲಿ ಇದನ್ನೇ ಸಂಗ್ರಹವಾಗಿ ಶುಕ್ಲಕೃಷ್ಣೇ ಗತಿ ಹ್ಯೇತೆ ಜಗತಃ ಶಾಶ್ವತೀ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅಂತ ಕೃಷ್ಣ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಅನೇಕ ಉಪನಿಷತ್ತುಗಳ ಸಾರವತ್ತಾದ ಸಂಗ್ರಹ ಬಂದಿದೆ. ಈ ಒಂದು ಷಟ್ಪ್ರಶ್ನೋಪನಿಷತ್ತಿನ ಎಷ್ಟೋ ಅಧಿಕರಣಗಳನ್ನು ನಾವು 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ನೋಡಬಹುದು. ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ಭಗವದ್ಗೀತೆಯ ಎಷ್ಟೋ ಶ್ಲೋಕಗಳು ಕಠೋಪನಿಷತ್ತಿಂದ, ಈಶಾವಾಸ್ಯೋಪನಿಷತ್ತಿಂದ ಅದದೇ ರೀತಿಯಲ್ಲಿ ಪ್ರೇರಿತವಾಗಿರುವಂಥದ್ದನ್ನು ನಾನು ಆಗಾಗ ಸಂದರ್ಭದಲ್ಲಿ ಹೇಳಿದ್ದೆ. ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನ ಅನ್ನೋದು ಪರಮಾರ್ಥದಲ್ಲಿ ಸತ್ಯ. ಹೀಗಾಗಿ ಇದು ಪಿತೃಯಾಣ. ಪಿತೃಯಾಣ ಅಂದರೆ ಅದರೊಂದು ಸಂಕೇತ. ಪಿತೃಗಳು ಹೇಗೆ ಮುಂದೆ ತಮ್ಮ ವಂಶದಲ್ಲಿ ಹುಟ್ಟುತ್ತಾರೋ, ಪಿತೃಗಳ ಅನುಗ್ರಹದಿಂದಲೇ ಪ್ರಜೆಗಳು, ಆ ರೀತಿಯಲ್ಲಿ ಇದು ರೀಸೈಕಲ್ ಆಗ್ತಾ ಇರ್ತದೆ ಅಂತ. ಅಂದರೆ ಯಾರು ಮ್ಯಾಟರ್ನ ಮಾರ್ಗವನ್ನು, ದ್ರವ್ಯದ ಮಾರ್ಗವನ್ನು ಹಿಡಿತಾರೋ ಅವರಿಗೆ ಪುನರಾವೃತ್ತಿ ಉಂಟು. ಯಾರು ದ್ರವ್ಯದ ಮಾರ್ಗವಲ್ಲದೆ ಊರ್ಜಾ, ಪ್ರಾಣದ ಮಾರ್ಗವನ್ನು ಹಿಡಿತಾರೋ ಅವರಿಗೆ ಪುನರಾವೃತ್ತಿ ಇಲ್ಲ ಅಂತ. ಸರಳವಾಗಿ ಹೇಳಬೇಕು ಅಂದರೆ ದಿ ಮೆಟೀರಿಯಲಿಸ್ಟ್ ದೇ ರೀಸೈಕಲ್, ದೇ ರೀಅಪಿಯರ್, ಬಟ್ ದಿ ಸ್ಪಿರಿಚುವಲಿಸ್ಟ್ ದೇ ವಿಲ್ ನಾಟ್ ಅಂತ. ತಾತ್ಪರ್ಯವಿಷ್ಟೇ, ದ್ರವ್ಯಕ್ಕೆ ಅಂಟಿಕೊಂಡವರಿಗೆ ಅಂಟು ತಪ್ಪೋದಿಲ್ಲ, ಆದರೆ ಊರ್ಜಾ, ಶಕ್ತಿ, ಎನರ್ಜಿ ಅದಕ್ಕೆ ಅಂಟಿಕೊಂಡವರಿಗೆ, ಸ್ಪಿರಿಟ್ಗೆ ಅಂಟಿಕೊಂಡವರಿಗೆ ಯಾವ ಅಂಟೂ ಇಲ್ಲದಂತೆ ಆಗುತ್ತದೆ ಅಂತ. ಸರಳವಾಗಿ ಒಂದು ಉದಾಹರಣೆ ಕೊಡುವುದಾದರೆ ಸಂಗೀತ ಅಂತ ತೆಗೆದುಕೊಳ್ಳಿ. ಸಂಗೀತದ ದ್ರವ್ಯ ಯಾವುದು ಅಂತಂದರೆ ನಮಗೆ ಸ್ವರ ಮತ್ತು ತಾಳ. ಇನ್ನೂ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಕೃತಿ ಅಂತ ಗೊತ್ತಾಗುತ್ತದೆ. ಕೃತಿಗೆ ಅಂಟಿಕೊಂಡವರಿಗೆ ಶ್ರುತಿ ಮತ್ತು ಲಯಗಳ ಅತ್ಯಂತ ಸೂಕ್ಷ್ಮವಾದಂಥ ಊರ್ಜಾ ಅನ್ನುವ ಸಂಗೀತದ ಎನರ್ಜಿಯ ಆಯಾಮ ಇದೆಯಲ್ಲ, ದಿ ಸ್ಪಿರಿಟ್ ಆಫ್ ಮ್ಯೂಸಿಕ್, ಅದು ದಕ್ಕದೇ ಹೋಗಬಹುದು. ಆದರೆ ಯಾರು ಶ್ರುತಿ ಲಯಗಳ ಸೂಕ್ಷ್ಮವನ್ನು ಹಿಡಿದಿದ್ದಾರೆ ಅವರು ತತ್ವತಃ ಕೃತಿಯನ್ನು ಹಿಡಿದಿದ್ದಾರೆ. ಆದರೆ ಇದನ್ನು ಹಿಡಿದವರಿಗೆ ಅದು ಇರುತ್ತದೆ ಅಂತ ಇಲ್ಲ. ಒಂದು ಬಂದ ಅಂತಂತೀವಲ್ಲ, ಯಾವುದನ್ನು ನಾವು ರುಪಿ ಅಂತ ಕರಿತೀವಿ, ಚೇಂಜ್, ಚಿಲ್ಲರೆ ಅಲ್ಲ, ಅದನ್ನು ಹಿಡಿದವರಿಗೆ ಚಿಲ್ಲರೆಯೂ ಗುಣಾತ್ಮಕವಾಗಿ, ಕ್ವಾಲಿಟೇಟಿವ್ ಆಗಿ ಅದರೊಳಗೆ ಅಡಗಿದೆ. ಆದರೆ ಚಿಲ್ಲರೆಯನ್ನು ಹಿಡಿದವರಿಗೆ ರೂಪಾಯಿ ಇಲ್ಲ. ಈ ರೀತಿಯಲ್ಲಿ ನಾವು ನೋಡಬೇಕು. ಸಂಗೀತದಲ್ಲಿಯೇ ತೆಗೆದುಕೊಂಡ್ರೆ ಆ ಉದಾಹರಣೆ ಗೊತ್ತಾಗುತ್ತದೆ. ಒಂದು ಹಾಡು ಅಂತಂದರೆ ಆ ಕೃತಿಯ ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಾರೆ, ಅದರಿಂದ ಆಚೆಗೆ ಯೋಚನೆ ಮಾಡೋಲ್ಲ. ಕಲ್ಯಾಣಿ ಅಂತಂದರೆ ಏತಾವೂನ ಅದ, ಅಥವಾ ಬಿರಾನವರಾಲು ಅಂತ ಹೇಳಬೇಕಾ, ಅಥವಾ ಹಿಮಾದ್ರಿಸುತೆ ಪಾಹಿಮಾಂ ಅನ್ನಬೇಕೆ, ಅಥವಾ ಶಿವಕಾಮೇಶ್ವರೀಂ ಅಂತ ಹಾಗೆ ಯೋಚನೆ ಮಾಡ್ತಾರೆ. ಹಾಗಲ್ಲದೆ ಸರಿಗಮ ಪದ ನಿಸ ಸಾನಿದ ಪಮಗರಿಸ ಹಂ ಅಂತ ಸಪ್ತಸ್ವರಗಳಲ್ಲಿಯೂ ಅಲ್ಲದೆ ಮಾ ಅಂತನ್ನುವಾಗ ನಮಗೆ ಆ ಒಂದು ಶ್ರುತಿಯಲ್ಲಿಯೇ ಕಲ್ಯಾಣಿ ಗೊತ್ತಾಗ್ಬಿಟ್ಟಿರುತ್ತದೆ. ಇದು ಕಲ್ಯಾಣಿಯ ಊರ್ಜಾ, ಅದು ಕಲ್ಯಾಣಿಯ ಪ್ರಾಣ. ಅದನ್ನು ಹಿಡಿಯೋದು ಮುಖ್ಯ. ರಗಳೆ ಎಲ್ಲಿ ಬರುತ್ತದೆ? ಊರ್ಜೆಯನ್ನು ಹಿಡಿದವರಿಗೆ ರಗಳೆ ಬರೋಲ್ಲ, ಆದರೆ ರೈಯನ್ನು ಹಿಡಿದವರಿಗೆ ಕೃತಿ ಸರಿಯಾಗಿ ಹಾಡಲಿಲ್ಲ ಅಂತ. ರಂಜನೆ ಇತ್ತೋ ಇಲ್ವೋ, ರಂಜನಾದ ರಾಗ, ರಾಗದ ಸತ್ವವೇ ರಂಜನೆ ಅಲ್ವಾ ಅಂತ ಕೇಳಿದಾಗ ಆ ಬಿಡಿ ಇತ್ತು ಅಂತಂತಾರೆ. ಆದರೆ ಇವರಿಗೆ ತಾವು ಮಾಡಿಕೊಂಡ ಪಾಠದ ರೂಪ ಇರುತ್ತಲ್ಲ, ರೂಪನಿಷ್ಠೆ. ಆದರೆ ಅದು ತುಂಬ ಅನ್ಯಾಯವೋ? ಖಂಡಿತ ಅಲ್ಲ. ಕಲ್ಯಾಣಿ ಉಳಿಯಬೇಕು ಅಂದರೆ ಹಿಮಾದ್ರಿಸುತ್ತೆ ಬೇಕು, ಬಿರಾನವರಾಲು ಬೇಕು, ಏತಾವನ ಬೇಕು, ಎಲ್ಲ ಬೇಕು. ಆದರೆ ಕಲ್ಯಾಣಿ ಬದುಕಬೇಕು ಅಂತಂದರೆ ಆ ಶುದ್ಧವಾದ, ಶ್ರುತಿಶುದ್ಧವಾದ ಆ ಸಪ್ತಸ್ವರಗಳ
ಮೂಲವಾದ ಷಡ್ಜದಲ್ಲಿಯೇ ಕಲ್ಯಾಣಿಯನ್ನು ತೋರಿಸಿಕೊಡ್ತಕ್ಕಂಥ ರಾಗದ ಜೀವಾಳ ಅದು ಇರಬೇಕಾಗುತ್ತದೆ. ಜಗತ್ತಿನಲ್ಲಿ ಇವೆರಡೂ ಬೇಕು, ಎರಡನ್ನೂ ನಿರಾಕರಿಸ್ತಾ ಇಲ್ಲ. ಆದರೆ ಹೇಳ್ತಾ ಇದ್ದಾರೆ ಇದು ಪರಮಾರ್ಥ, ಒನ್ ಈಸ್ ಸಬ್ಸರ್ವಿಯೆಂಟ್ ಟು ದಿ ಅದರ್ ಅಂತ. ಈ ತಾರತಮ್ಯ ಮಾಡಿದ ತಕ್ಷಣ ಡೆಮಾಕ್ರೆಟಿಕ್ ಅಂತ ಹೇಳೋರಿದ್ದಾರಲ್ಲ, ಸಮಾನತಾವಾದಿಗಳು ಸೀಳುನಾಯಿಗಳಂಗೆ ಮೇಲೆ ಬಿದ್ದುಬಿಡ್ತಾರೆ. ಆಧುನಿಕ ಜಗತ್ತಿನ ಒಂದು ದೊಡ್ಡ ದುರಂತ ಅಂದರೆ ಪ್ರಕೃತಿಯನ್ನು ವಿರೋಧಿಸಿಕೊಂಡು ಬಾಳುವುದು. ಪ್ರಕೃತಿಯನ್ನು ಒಪ್ಪಿಕೊಳ್ಳಬೇಕು, ಸ್ವಭಾವವನ್ನು ಒಪ್ಪಿದ ಮೇಲೆ ಸಂಸ್ಕೃತಿ. ಕಲ್ಚರ್ ಈಸ್ ದಿ ಚೆರಿಶ್ಡ್ ಆಸ್ಪೆಕ್ಟ್ ಆಫ್ ನೇಚರ್ ಆ್ಯಂಡ್ ನಾಟ್ ಸಮಥಿಂಗ್ ಅಪೋಸ್ ಟು ನೇಚರ್ ಆರ್ ಸಮಥಿಂಗ್ ಆರ್ಟಿಫಿಷಿಯಲ್. ಇದನ್ನು ನಾವು ನೋಡಬೇಕು. ಸಂಸ್ಕೃತಿ ಪ್ರಕೃತಿಯ ಸಾರವತ್ತಾದ ರೂಪವೇ ಹೊರತುನುವೆ ಅದರ ವಿರೋಧಿ ಪರಿಪಂಥಿಯಾದ ರೂಪವಲ್ಲ. ಆಲ್ ಆರ್ ಈಕ್ವಲ್ ಅಂತನ್ನುವುದು ಯಾವ ಅರ್ಥದಲ್ಲಿ ಹೇಳಿರುವಂಥದ್ದು ಅದನ್ನು ನಾವು ನೋಡದೆ ಎಲ್ಲರೂ ಸಮಾನ ಅನ್ನುವಂಥದ್ದನ್ನು ಅಪಾಯಕಾರಿಯಾದ ಮಟ್ಟಕ್ಕೆ ತಂದುಕೊಂಡಿದ್ದೀವಿ. ಹಾಗಲ್ಲ, ಅವರವ್ರದ್ದಾದಂಥ ವ್ಯಕ್ತಿತ್ವ ಇರುತ್ತದೆ, ಇತಿಮಿತಿಗಳು ಇರುತ್ತವೆ, ತೃಪ್ತಿ ಅತೃಪ್ತಿಗಳು ಇವೆಲ್ಲ ಇರುತ್ತವೆ. ಇದೆಲ್ಲವೂ ಕೂಡ ರಯಿಯ ಮಟ್ಟದಲ್ಲಿ ಇದೆ. ಒಂದು ಕೃತಿ ಇದ್ದಂತೆ ಇನ್ನೊಂದು ಕೃತಿ ಇಲ್ಲ. ಶಿವಕಾಮೇಶ್ವರೀಂ ಇದ್ದಂತೆ ಏತಾವನ ಇಲ್ಲ, ಏತಾವನ ಇದ್ದಂತೆ ಹಿಮಾದ್ರಿ ಸುತೆ ಇಲ್ಲ. ತಾಳ ಬೇರೆ, ರಾಗದ ಎತ್ತುಗಡೆ ಬೇರೆ, ಎಲ್ಲ ಬೇರೆ. ಅದನ್ನೇ ಪಿ ಬಿ ಶ್ರೀನಿವಾಸ್ ಅವರು ಬಹಳ ಚೆನ್ನಾಗಿ ನಮ್ಮ ನಾಡಗೀತೆಯಾಗಿ ಹಾಡಿದ್ದಾರೆ, ಭಾರತ ಜನನಿ ತನುಜಾತೆ. ಅದರದ್ದು ಬೇರೆ ಉಂಟು. ಆದರೆ ಇವುಗಳಲ್ಲೆಲ್ಲ ಸಂಚಾರಗೊಳ್ತಕ್ಕಂಥ ಪ್ರಾಣ ಚೈತನ್ಯ ಅದು ಒಂದು ಅನ್ನುವಂಥದ್ದು. ಈ ಅರ್ಥದಲ್ಲಿಯೇ ನಮ್ಮ ರಾಮಾನುಜರಾಗಲಿ ಮಧ್ವರು ಆಗಲಿ ಇವರೆಲ್ಲರೂ ಕೂಡ ಅಂತರ್ಯಾಮಿ ತತ್ವದಲ್ಲಿ ಅಖಂಡತೆಯನ್ನು ಏಕತೆಯನ್ನು ಇಟ್ಟುಕೊಂಡು ಬಹಿರಂಗದಲ್ಲಿ ವ್ಯತ್ಯಾಸಗಳನ್ನು ಹೇಳಿದ್ದಾರೆ. ಶಂಕರರಾದರೂ ಜಗತ್ ಸಾಪೇಕ್ಷವಾಗಿ ಅದನ್ನೇ ಹೇಳಬೇಕು, ಯಾರೂ ಅದನ್ನೇ ಹೇಳಬೇಕು. ಅನುಭವ ವಿರುದ್ಧವಾಗಿ ಯಾರೂ ಏನೂ ಹೇಳಲಾರರು. ಹೇಳಿದರೆ ಯಾರಿಗೂ ಅದು ಸ್ವೀಕಾರ್ಯವಾಗೋದಿಲ್ಲ. ಹೀಗೆ ಕಂಡಾಗ ಈ ಊರ್ಜಾ ಪ್ರಪಂಚದ ಅಭಿನ್ನತೆ, ರೈ ಪ್ರಪಂಚದ ಭಿನ್ನತೆಗಳನ್ನು ನಾವು ಒಪ್ಪಿಕೊಳ್ಳಬೇಕು. ಈ ಭಿನ್ನತೆ ಎನ್ನುವುದು ಒಂದಲ್ಲ, ಅನಂತ ರೂಪವಾಗಿ ಕಾಣಿಸಿಕೊಳ್ಳುತ್ತದೆ. ಅದು ಬೇರೆ ಬೇರೆ ರೂಪದಲ್ಲಿ ಪುನರಾವರ್ತನೆ ಕೂಡ ಗೊಳ್ತಾ ಇರ್ತದೆ. ಕಲ್ಯಾಣಿಯಲ್ಲಿ ಬದಲಾವಣೆ ಇರೋದಿಲ್ಲ, ಕಲ್ಯಾಣಿ ರಾಗದ ಕೃತಿಗಳಲ್ಲಿ ಬದಲಾವಣೆ ಉಂಟು. ಅದು ಯಾವ್ಯಾವ್ದು ರೀತಿಯೆಲ್ಲ ಬರಬಹುದು, ಗಮಕ ಸಹಿತವಾಗಿ ಗಮಕರಹಿತವಾಗಿ ಯಾವ ಥರ ಬೇಕಾದರೂ ಬರಬಹುದು. ಸಿಂಧು ಭೈರವಿ ಅಂತ ಒಂದು ಚಲನಚಿತ್ರದಲ್ಲಿ ಜೇಸುದಾಸ್ ಅವರು ಹಾಡಿದ್ದಾರೆ. ಅಲ್ಲಿ ಒಬ್ಬ ಗಾಯಕ ತಾನು ಪತನಗೊಂಡು ಮತ್ತೆ ಉಚ್ಛ್ರಾಯಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದರ ಸಂಕೇತವಾಗಿ ಅವನು ಯಾವ ಥರ ಹಾಡ್ತಾನೆ ಅಂತಂದರೆ ಅವರೋಹಣ ಸಂಚಾರವೇ ಬರದಂತೆ ಹೇಳ್ತಾನೆ. ಕಲೆವಾಣಿಯೇ ಕಲ್ಯಾಣಿಯೇ ವರವೇಂಡುಂ ವರಂ ವೇಂಡುಂ ಅಂತ ಬಹಳ ಸೊಗಸಾದ ಸಾಹಿತ್ಯ. ವರವೇಂಡುಂ ಬರಬೇಕು, ವರಂ ವೇಂಡುಂ ವರಗಳು ಬೇಕು ಅನ್ನುವಂಥದ್ದು. ಅವನು ಕೆಳಗಿನ ಸಂಚಾರದಿಂದ ಕೆಳಕ್ಕೆ ಷಡ್ಜ ತಗೋತಾನೆ, ಕೆಳಕ್ಕೆ ಪಂಚಮ ತಗೋತಾನೆ. ಆದರೆ ಸನಿದಪ ಮಗರಿಸ ಅಂತ ತಿಳಿಯೋದಿಲ್ಲ. ಸರಿಗಮ ರಿಗಮಪ ಮಪದನಿ ಪದನಿಸ ಹಾಗೆ ಮೇಲಕ್ಕೆ ಹೋಗ್ತಾ ಇರ್ತಾನೆ. ಅಂದರೆ ಆರೋಹದಲ್ಲಿಯೇ ಇಡೀ ಕೃತಿಯನ್ನು ತುಂಬ ಚೆನ್ನಾಗಿ ವಿನಿಕೆ ಮಾಡಿದ್ದಾರೆ. ಹೀಗೆ ಅನಂತ ಪ್ರಕಾರದಲ್ಲಿ ಕೃತಿಗಳು ಇರಬಹುದು. ಅಂದರೆ ಕಲ್ಯಾಣಿ ಒಂದೇ ಇರತಕ್ಕಂಥದ್ದು. ಹೀಗೆ ನಾನಾ ರೂಪವಾದ ಕೃತಿಗಳನ್ನು ಹಿಡ್ಕೊಂಡು ಹೋದವರಿಗೆ ದೇ ಎಂಡ್ ಅಪ್ ಇನ್ ದಿ ನಾವೆಲ್ಟಿ ಆಫ್ ದಿ ಫಾರ್ಮ್, ದೇ ರೇರ್ಲಿ ಕಮ್ ಟು ದಿ ಕಾಂಟೆಂಟ್. ಹಾಗಾದಾಗ ಕಷ್ಟ. ಅಂದರೆ ಬರೀ ಮಾದರಿಗಳನ್ನು ನೋಡಿ ಅದರ ಏಕಸೂತ್ರತೆಯನ್ನು ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ. ಸ್ವಲ್ಪ ಏಕಸೂತ್ರತೆಯ ಕಡೆಗೆ ಗಮನ ಕೊಡಿ ಅಂತ ಹೇಳುವಂಥದ್ದು. ಹಾಗಾಗಿ ಈ ರೂಪದ ಅನಂತತೆಯ ಕಡೆಗೆ ಹೋದವರು ಪುನರಾವರ್ತನೆಗೊಳ್ತಾರೆ. ದೇ ಕೆನಾಟ್ ಎಕ್ಸಿಸ್ಟ್ ಇನ್ ಒನ್ ಲೈಫ್, ದೇ ಹ್ಯಾವ್ ಟು ರಿಪೀಟ್. ಮತ್ತೆ ಬರಲೇಬೇಕು, ಪುನರಾವರ್ತನೆ ಮಾಡ್ತಲೇ ಇರಬೇಕು. ಹಾಗಾಗುತ್ತದೆ. ನಿಮಗೆ ಸಂತೋಷ ಇದೆಯೋ ಮಾಡಿ. ಹಾಗೆ ಸಂತೋಷ ಇದ್ದು ಮಾಡುವಾಗ ಅದು ಅವತಾರ ಅನಿಸ್ಕೊಳ್ತದೆ. ನನಗೆ ಇಚ್ಛೆ ಇದ್ದು ನಾನು ಹುಟ್ಟಿದಾಗ ಅವತಾರ, ನನ್ನ ಇಚ್ಛೆ ಮೀರಿ ಹುಟ್ಟಿದಾಗ ಜನ್ಮ, ಇಚ್ಛೆ ಮೀರಿ ಹುಟ್ಟುವ ಜನ್ಮಕ್ಕೆ ಕರ್ಮ, ನನ್ನಿಚ್ಛೆಯಂತೆ ಹುಟ್ಟುವ ಅವತಾರ ಲೀಲೆ. ಇಷ್ಟೇ ವ್ಯತ್ಯಾಸ, ಮತ್ತಿನ್ಯಾವುದೂ ಅಲ್ಲ. ಹೀಗಾಗಿ ಆ ಪಿತೃಯಾಣ ದೇವಯಾನ ಅನ್ನುವಂಥದ್ದನ್ನು ಮುಂದೆ ಹೇಳ್ತಾರೆ. ಅಥೋತ್ತರೇಣ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ ಆತ್ಮಾನಂ ಅನ್ವಿಷ್ಯ ಆದಿತ್ಯಂ ಅಭೇಜಂತೆ ಏತದ್ವೈ ಪ್ರಾಣಾನಾಂ ಆಯತನಂ ಏತದಮೃತಂ ಅಭಯಂ ಏತತ್ ಪರಾಯಣಂ ಏತಸ್ಮಾನ್ನ ಪುನರಾವರ್ತಂತೆ ಇತ್ಯೇಷ ನಿರೋಧ ತದೇಶ ಶ್ಲೋಕ. ಇಲ್ಲೊಂದು ಶ್ಲೋಕ ಉಂಟು. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹು ಪರೇ ಅರ್ಧೇ ಪುರೀಷಿಣಂ ಅಥೇಮೆ ಅನ್ಯವು ಪರೇ ವಿಚಕ್ಷಣಂ ಸಪ್ತಚಕ್ರೇ ಷಡರ ಆಹುರರ್ಪಿತಮಿತಿ. ಇನ್ನು ಈ ಪ್ರಾಣೋಪಾಸಕರು ಎಲ್ಲಿಗೆ ಹೋಗ್ತಾರೆ? ಇಂದ್ರಿಯ ಜಯದಿಂದ, ಬ್ರಹ್ಮಚರ್ಯೆಯಿಂದ, ಶ್ರದ್ಧೆಯಿಂದ, ವಿದ್ಯೆಯಿಂದ. ವಿದ್ಯಾ ಅಂತಂದರೆ
ಯಾ ವಿದ್ಯಾ ಸಾ ವಿಮುಕ್ತಯೇ ಅನ್ನುವಂಥ ಅರ್ಥದ ವಿಷ್ಣು ಪುರಾಣದ ಮಾತಿನ ಅನುಸಾರವಾದದ್ದು. ಆ ರೀತಿಯ ಅನ್ವೇಷಣೆಯಿಂದ ಉತ್ತರ ಮಾರ್ಗ ಅಂದರೆ ಉತ್ತರಾಯಣ ಮಾರ್ಗ ಹಿಡಿದು ಆದಿತ್ಯ ಲೋಕವನ್ನು ಹೋಗ್ತಾರೆ. ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಂ ಮಮ. ಪುನರಾವರ್ತನೆ ಇಲ್ಲ. ಇದೇ ಪ್ರಾಣಿಗಳಿಗೆ ಆಶ್ರಯ, ಇದೇ ಅಮೃತ, ಇದು ಅಭಯ, ಇದು ಪರಮಗತಿ. ಅಂದರೆ ಅಲ್ಲಿಂದ ವಾಪಸ್ ಬರುವಂಥದ್ದಿಲ್ಲ. ಆ ಕಾರಣದಿಂದಲೇ ಇನ್ನೊಂದು ಮಂತ್ರವನ್ನು ಹೇಳ್ತಾರೆ. ಅಂದರೆ ಶ್ಲೋಕ ರೂಪದಲ್ಲಿ, ಋಕ್ ರೂಪದಲ್ಲಿ ಇರತಕ್ಕಂಥ ಛಂದೋಬದ್ಧವಾದ ಮಂತ್ರ. ಇಲ್ಲಿ ನಾವು ಕಾಣಬೇಕಾದದ್ದಿಷ್ಟೇ, ಯಾರು ಕಾಂಟೆಂಟ್ ಕಡೆಗೆ ಬೆಲೆ ಕೊಡ್ತಾರೆ ಅವರು ಫಾರಮ್ಮಿನ ಹಿಂದೆ ಸುಮ್ಮನೆ ಜೂಜು ಕುದುರೆಗಳ ಥರ ಓಡಾಡೋದಿಲ್ಲ ಅಂತ. ಎಷ್ಟೋ ಜನಕ್ಕೆ ಒಂದು ಕುತೂಹಲ ಇರ್ತದೆ. ಹೊಸ ಕೃತಿ ರಚನೆ ಮಾಡಿದ್ದಾರಂತೆ, ಕಲ್ಯಾಣಿನಲ್ಲಿ ಹೇಗೆ ನೋಡೋಣ ಅಂತ ಮತ್ತೆ ಹೋಗ್ತಾರೆ. ಅದೇ ಉದಾಹರಣೆಯನ್ನು ನಾನು ಗಟ್ಟಿಯಾಗಲಿ ಅಂತ ಕೊಡ್ತಾ ಇದ್ದೀನಿ, ಬೇರೆ ರಾಗ ಗೊತ್ತಿಲ್ಲ ಅಂತಲ್ಲ. ಯಾವ ರಾಗವನ್ನೂ ಅಂಥ ಚೆನ್ನಾಗಿ ಹಾಡಲಾರನಾದರೂ ರಾಗಜ್ಞಾನ ಉಂಟು, ಇರಲಿ. ಅಂದರೆ ಅದನ್ನು ನೋಡೋಣ, ಇದನ್ನು ನೋಡೋಣ ಅಂತ. ಆ ಥರದ ಉದ್ವಿಗ್ನತೆ ಕಲ್ಯಾಣಿ ಸ್ವರೂಪ ಗೊತ್ತಿದ್ದವನಿಗೆ ಇರೋಲ್ಲ. ಇದರೊಳಗೆ ಒಂದು ವೆರೈಟಿ ಮಾಡಿರ್ತಾರೆ, ನಾವಾ ಕಿವಿಗೆ ಬಿದ್ದಾಗ ಕೇಳೋಣ, ತೊಂದರೆ ಇಲ್ಲ ಅನ್ನುವಂಥ ಸಮಾಧಾನ ಬರುತ್ತದೆ. ಹೀಗಾಗಿ ಪ್ರಾಣೋಪಾಸಕನಿಗೆ ಬರುವ ಸಮಾಧಾನ ಎಲ್ಲ ಕಡೆ ಓಡದಂತೆ ಮಾಡುತ್ತದೆ. ಓಡುವಿಕೆ ಕರ್ಮ, ಕರ್ಮಶೇಷ, ಕರ್ಮಗತಿ, ಕರ್ಮಲೇಪ ಇಲ್ಲದಂತೆ ಮಾಡುತ್ತದೆ ಅಂತ. ಕ್ಲಾಸಿಕಲ್ ಆರ್ಟ್ ಅಂತೀವಲ್ಲ, ಅಭಿಜಾತ ಕಲೆಯ ಲಕ್ಷಣವೇ ಇದು. ಉದ್ವಿಗ್ನತೆಯನ್ನು ಕಡಿಮೆ ಮಾಡುತ್ತದೆ, ಕರ್ಮಶೀಲತೆಯನ್ನು ಕಡಿಮೆ ಮಾಡಿ ಲೀಲಾಶೀಲತೆಯನ್ನಾಗಿ ಮಾಡುತ್ತದೆ. ಅನಭಿಜಾತ ಕಲೆಯ ನಾನ್ ಕ್ಲಾಸಿಕಲ್ ಆರ್ಟ್ನ ಲಕ್ಷಣವೇ ರೂಪ ಮಾತ್ರ ನಾವೀನ್ಯ, ದಿನವೂ ಬೇರೆ ಮಾಡಿಕೊಳ್ತಕ್ಕಂಥದ್ದು. ತುಂಬ ಕಡೆಗೆ ನಾವು ಅದನ್ನು ನೋಡ್ತೀವಿ. ಜಗತ್ತಿನ ಸ್ವರೂಪವನ್ನು ಇದಕ್ಕೆ ಈಗ ವೇದಾಂತದ ಜೊತೆಗೆ ಇಟ್ಟುಕೊಂಡು ಈ ಹೊತ್ತಿನ ಲೋಕವರ್ತನೆಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ನಾವು ಔಟ್ಡೇಟ್ ಆಗಿಬಿಡ್ತೀವಿ ಎನ್ನುವಂಥ ಭಯ. ನಿರಂತರವಾಗಿ ಔಟ್ಡೇಟ್ ಆಗದೇ ಇರಬೇಕು ಅಂತಂದರೆ ಎಷ್ಟು ಆ ಕಾಲದ ಗತಿಗೆ ತಕ್ಕಂತೆ ಕುಣಿಯಬೇಕು ಅಂತ ಕುಣಿತಾರೆ. ಆದರೆ ಎಷ್ಟು ಮಹಾ ಕುಣಿಯೋದಕ್ಕೆ ಸಾಧ್ಯ? ಆಗಲೇ ಹೌದಲ್ವ. ವಯಸ್ಸೇ ಆಗುವುದುಂಟಾದರೆ ನಮಗೆ ಒಂದು ಡೇಟ್, ಬರ್ತ್ ಡೇಟ್ ಅಂತ ಇದ್ದ ಮೇಲೆ, ಇನ್ಯಾವುದೋ ಒಂದು ದಿನ ಡೆತ್ ಡೇಟ್ ಬರುತ್ತದೆ ಅಂತ ಗೊತ್ತಾದ ಮೇಲೆ ಯಾಕೆ ಹೇಗಿದ್ದರೂ ಒಂದು ಕಾಲಕ್ಕೆ ಔಟ್ಡೇಟ್ ಆಗಿಯೇ ಆಗ್ತೀವಿ, ಬೇಡ ಅಂತಂದರೆ ನಾವು ಯಾತಕ್ಕೆ ಚಿಂತೆ ಮಾಡೋಣ? ಈ ನೆಮ್ಮದಿಯಲ್ಲಿ ಇರೋರು ಬೇರೆ, ಇನ್ನು ಕೆಲವರಿಗೆ ಹಾಗಿರೋದಿಲ್ಲ. ಅದಕ್ಕೆ ನೋಡಿ, ಮರೆಸುವುದಕ್ಕೆ ತಲೆ ಕೂದಲಿಗೆ ಬರುವ ನೆರೆಯನ್ನು ಮರೆಸೋದಕ್ಕೆ ಬಣ್ಣ, ಮುಖದ ಸುಕ್ಕು ಇದೆಯಲ್ಲ ಆ ತೆರೆಯನ್ನು ಅದನ್ನು ಮರೆಸೋದಕ್ಕೆ ಅದೆಂಥದ್ದು ಯೂಟ್ಯೂಬಾನೋ ಯುಬೋಂಟ್ ಅಂಥದ್ದು ಎಂಥದ್ದು ಹೇಳ್ತಾರೆ, ಶಬ್ದ ನಂಗೆ ಗೊತ್ತಿಲ್ಲ. ಮುಖದ ಚರ್ಮಗಳ ಕೆಳಗೆಲ್ಲ ಒಂದು ದ್ರವವನ್ನು ಇಂಜೆಕ್ಟ್ ಮಾಡಿ ಅದು ಸುಕ್ಕುಗಳೇ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ವಲೀರಹಿತವಾಗಿ ನಿರ್ವಲಿಯಾಗಿರುವಂತೆ ಮಾಡ್ತಾರೆ. ರಿಂಕಲ್ ಫ್ರೀ ಫೇಸ್ ಅಂತ ಮಾಡ್ತಾರೆ ಅಂತ ಚಿರಂಜೀವಿ, ಕಮಲ್ ಹಾಸನ್ ಮೊದಲಾದ ಎಲ್ಲ ನಟರು ಮಾಡಿಸ್ಕೊಂಡಿದ್ದಾರೆ ಅಂತ ಕೇಳಿದ್ದೀನಿ. ಹಾಗೆ ನಡೆಸ್ಕೊಳ್ತಾ ಇರ್ತೀನಿ. ಹೆಂಗಸರಂತೂ ಕೇಳಲೇಬೇಕಾಗಿಲ್ಲ, ಅವರ ಸರ್ವಾಂಗವೂ ಪ್ಲಾಸ್ಟಿಕ್ಕು ಎಲಾಸ್ಟಿಕ್ಕು ಚಿಕಿತ್ಸೆಗಳು ಆಗ್ತಲೇ ಇರುತ್ತವೆ. ಅವರಿಗೆ ಉದ್ಯೋಗ ರೀತ್ಯ ಬೇಕೋ ಏನೋ, ನಮಗೆ ಅಷ್ಟು ಬೇಕಿಲ್ಲ, ನಾವು ಯಾಕೆ ಮಾಡಿಕೊಳ್ಳಬೇಕು? ಈ ರೀತಿ ರೂಪ ಮಾತ್ರದಲ್ಲಿ ನಾವೀನ್ಯವನ್ನು ನಿರಂತರವಾಗಿ ತಂದುಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಹಪಹಪಿ ಹೆಚ್ಚಾಗುತ್ತದೆ, ಉದ್ವಿಗ್ನತೆ ಹೆಚ್ಚಾಗುತ್ತದೆ. ಇದು ಹೆಚ್ಚಾದಂತೆ ಅಷ್ಟೆಲ್ಲ ಮಾಡಿಸಿಕೊಳ್ಳೋದಕ್ಕೆ ಅಷ್ಟು ಖರ್ಚು ಹುಟ್ಟಬೇಕಲ್ವ. ಆ ಖರ್ಚು ಹುಟ್ಟಬೇಕು ಅಂದರೆ ಮತ್ತಷ್ಟು ದುಡಿಬೇಕಲ್ವ. ಆ ದುಡಿಮೆಯಲ್ಲಿ ಮತ್ತಷ್ಟು ತಲೆ ಹಣ್ಣಾಗುತ್ತದಲ್ವ, ತಲೆ ಕೂದಲೇ ಉದುರೋಗ್ಬೋದಲ್ವ, ಮುಖ ಸುಕ್ಕಾಗೋದು ಮಾತ್ರವಲ್ಲ ಮನಸ್ಸು ಮುಕ್ಕಾಗಬಹುದಲ್ವ. ಹೀಗೆ ನಡೀತಾ ಹೋಗುತ್ತದೆ. ಹೀಗಿಲ್ಲದೆ ತಲೆ ಕೂದಲಿನ ಧರ್ಮವೇ ಅಷ್ಟು. ಶಿರಸಾ ವಿಧೃತಾಶ್ಚೈವ ಸ್ನೇಹೇನ ಪರಿಲಾಲಿತಾ ಕೇಶಾಪಿ ವಿರಜ್ಯಂತೆ ದೇಹಿನಾಂ ಕಾಪುನಃ ಕಥಾ. ತಲೆ ಮೇಲೆ ಹೊತ್ತು ಸ್ನೇಹವನ್ನು ಇಟ್ಟು ಲಾಲಿಸಿದರೂ, ಸ್ನೇಹ ಅನ್ನೋದಕ್ಕೆ ಶ್ಲೇಷ, ಎಣ್ಣೆ ಹಚ್ಚಿಕೊಂಡು ಲಾಲನೆ ಮಾಡಿದ್ರು ಅವು ವಿರಜ್ಯಂತೆ ಬಣ್ಣ ಬಿಡುತ್ತವೆ, ವಿರಜ್ಯಂತೆ ಬಿಟ್ಟು ಬಿಡುತ್ತವೆ, ನಮ್ಮನ್ನು ಬೆಳ್ಳಗೂ ಆಗುತ್ತವೆ, ಉದುರು ಹೋಗಿಬಿಡುತ್ತವೆ. ಅಂದರೆ ಇನ್ನು ಬೇರೆ ಸಂಬಂಧಗಳ ಬಗ್ಗೆ ಏನು ಹೇಳೋದು? ನಾವು ಯಾರನ್ನೂ ತಲೆ ಮೇಲೆ ಇಟ್ಕೊಳ್ಳಲ್ಲ, ನಿರಂತರ ಸ್ನೇಹದಿಂದ ಲಾಲಿಸೋಲ್ಲ. ಹಾಗಿದ್ದಾಗ ಮಿಕ್ಕವರು ಬಣ್ಣ ಬದಲಾಯಿಸೋದ್ರೊಳಗೆ, ನಮ್ಮಿಂದ ದೂರ ಆಗೋದ್ರೊಳಗೆ ಏನಾದರೂ ಆಶ್ಚರ್ಯ ಉಂಟಾ ಅಂತ ವಲ್ಲಭದೇವ ಹೇಳ್ತಾನೆ. ಈ ಅರ್ಥದಲ್ಲಿ ಕಂಡಾಗ ನಮಗೆ ಒಂದು ಸಮಾಧಾನ ಬರುತ್ತದೆ. ಹೌದು, ಇದು ಸ್ವಭಾವ ಅಂತ. ಅದು ನಮ್ಮನ್ನು ಶಾಂತಿಯ ಕಡೆಗೆ ತರುತ್ತದೆ. ಇದಕ್ಕೊಂದು ಆಕ್ಷೇಪ ಹೇಳ್ತಾರೆ, ಇದೆಲ್ಲ ಕೈಲಾಗದವ್ರ ಕೆಲಸ, ಕೈಲಾಗದೆ ಇದ್ದಾಗ ವೇದ ಅಂತ ಹೇಳಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡೋದು, ಇದೆಲ್ಲ ಕ್ಷಣಿಕ, ಇದೆಲ್ಲ ಮಾಯೆ, ಇದೆಲ್ಲ ಅವಿದ್ಯೆ ಅಂತ. ಸರಿಯೇ, ಈ ನಿಂದೆಯನ್ನು ಒಪ್ಕೊಳ್ಳೋಣ. ಇದರಿಂದ ಸಮಾಧಾನ ಉಂಟು, ನೀವು ಮಾಡೋದ್ರಿಂದ ಸಮಾಧಾನ ಉಂಟು. ಸಮಾಧಾನ ಯಾವುದರಿಂದ ಇದ್ದರೂ ಅದು ಒಳ್ಳೆಯದೇ.
ಸಮಾಧಾನ ಯಾವುದರಿಂದಲೂ ಇಲ್ಲದೆ ಇದ್ದರೆ ಅದು ಕೆಟ್ಟದ್ದು. ಆ ಸಮಾಧಾನ ತನಗೂ ತನ್ನ ಪರಿಸರಕ್ಕೂ ಎರಡಕ್ಕೂ ಆಗಬೇಕು. ಆದರೆ ನಾವು ನೋಡಿದಂತೆ ಈ ಒಂದು ಬಹಿರಂಗಕ್ಕೆ ಹೆಚ್ಚು ಹೆಚ್ಚು ಹೋಗುವುದು ಯಾವುದು ದಕ್ಷಿಣಾಯನ, ಅಲ್ಲಿ ಸಮಾಧಾನ ಇಲ್ಲ ಅನ್ನೋದು ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ. ಎಂಥ ವಿಜ್ಞಾನದಲ್ಲಿಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ 30 ಸ್ಪೆಸಿಮನ್ಸ್ಗಿಂತಲೂ ಜಾಸ್ತಿ ಬೇಕಿಲ್ಲ, ನೋಡಬೇಕಿಲ್ಲ, ಅಷ್ಟು ನೋಡಿದ್ರೆ ಸಾಕು ಅದರ ಬೇಳೆಕಾಳು ಗೊತ್ತಾಗುತ್ತದೆ ಅಂತಾರೆ. ಒಂದು ಟ್ರಯಲ್ ಮಾಡುವಾಗ 7-8 ಸ್ಪೆಸಿಮೆನ್ಸ್ ಹಾಕಿದ್ರೆ ಸಾಕು, ಒಂದು ಸ್ಮೂತ್ ಕರ್ವನ್ನು ಎಳೆದು ಬಿಡ್ಬೋದು ಅಂತ. ಹಾಗಾಗಿ ಸಾಕು, ಇಷ್ಟು ಜಗತ್ತು ಹುಟ್ಟಿದಾಗಲಿಂದ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದಾಗ ಗೊತ್ತಾಗುತ್ತದೆ ಬಹಿರಂಗೈಕ ಪ್ರಾಮಾಣ್ಯದಿಂದ ಅಷ್ಟು ಸಮಾಧಾನ ಇಲ್ಲ ಅಂತ. ಸ್ವಸ್ಥತೆ ಅನ್ನುವುದು ಇಲ್ಲಿದೆ ಅಂತ. ಜಗತ್ತು ಮುಂದುವರಿಯೋದು ಹೇಗೆ? ಇವರೆಲ್ಲ ಇಷ್ಟು ದುಡಿದಿದ್ದರಿಂದ ತಾನೆ. ಸಂತೋಷ ಜಗತ್ತು ಮುಂದುವರಿಯೋದಕ್ಕಾಗಿ ಮುಂದುವರಿಯಬೇಕಾ, ನಿಮ್ಮ ಸಮಾಧಾನಕ್ಕಾಗಿ ಮುಂದುವರಿಯಬೇಕಾ ಅನ್ನುವ ಪ್ರಶ್ನೆ ಅಷ್ಟೇ. ತುಂಬ ಜನ ಇಲ್ಲಿ ವಿಜ್ಞಾನ ತಂತ್ರಜ್ಞಾನಗಳಿಂದ ಜಗತ್ತು ತುಂಬ ಮುಂದುವರೆದಿರೋದ್ರಿಂದ ಅದು ಬಹಳ ಉತ್ತಮವಾದದ್ದು ಅಂತ. ಎಂಥ ಅನ್ಯಾಯ ಮಾತಾಡ್ತಾ ಇದ್ದೀರಾ ನೀವು. ಮಾತಾಡೋದು ನೋಡಿದ್ರೆ ವಿಜ್ಞಾನ ತಂತ್ರಜ್ಞಾನಗಳ ಫಲವಾದ ಮೈಕ್ರೋಫೋನ್ ಮುಂದೆ, ನೀವು ಧರಿಸಿರೋದು ನೋಡಿದ್ರೆ ಮಿಲ್ಲಲ್ಲಿ ಆದಂಥ ಬಟ್ಟೆಗಳು, ನೀವು ಮುಂದೆ ಇಟ್ಕೊಂಡಿರೋದು ನೋಡಿದ್ರೆ ಪೇಪರ್ ಮಿಲ್ಲಲ್ಲಿರ್ತಕ್ಕಂಥ ಪುಸ್ತಕಗಳು, ಇನ್ನೂ ಎಡವಟ್ಟಾದರೆ ನೀವು ಇಂಟರ್ನೆಟ್ಟು ಮತ್ತೊಂದು ಮಗದೊಂದು ಅಂತೆಲ್ಲ ಮಾಡ್ತೀರ. ಎಷ್ಟೆಲ್ಲ ವಿಜ್ಞಾನದ ಹಂಗಿನಲ್ಲಿದ್ದು ಅದನ್ನು ದೂಷಣೆ ಮಾಡ್ತಿದ್ದೀರಲ್ಲ ಅಂತ. ಖಂಡಿತ ವಿಜ್ಞಾನದ ದೂಷಣೆ ಅಲ್ಲ. ನಾನು ಸರ್ವಾತ್ಮನ ವಿಜ್ಞಾನ ವಿದ್ಯಾರ್ಥಿ. ಹೇಳುವುದಿಷ್ಟೇ, ವಿಜ್ಞಾನಕ್ಕಾಗಿ ವಿಜ್ಞಾನವೋ, ಸಂತೋಷಕ್ಕಾಗಿ ವಿಜ್ಞಾನವೋ, ಸಮಾಧಾನಕ್ಕಾಗಿ ವಿಜ್ಞಾನವೋ. ಎನ್ನ ಲಜ್ಜತಿ ಚಾಚರನ್ ಅಂತ ಮನುಸ್ಮೃತಿ ಹೇಳುತ್ತದೆ. ಯಾವುದನ್ನು ಮಾಡಿದ ಮೇಲೆ ತಾನು ಮುಜುಗರ ಪಡುವುದಿಲ್ವೋ ಅಂಥದ್ದು ತತ್ಸಾತ್ವಿಕ ಮುದಾಹೃತಂ, ಅದನ್ನು ಸತ್ವ ಅಂತ ಕರೀತಾರೆ ಅಂತ. ಹಾಗಾಗಿ ಅಯ್ಯೋ ಕಷ್ಟಪಟ್ಕೊಂಡು ಮಾಡ್ತಿದ್ದೀನಿ, ಕಷ್ಟಪಟ್ಕೊಂಡು ನಿನ್ನನ್ನು ಯಾರು ಮಾಡು ಅಂತ ಕೇಳಿದ್ರೆ, ನಾವು ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ವಿ ಗೊತ್ತಾ? ಯಾಕೆ ಬೆಳೆಸಿದರೆ ಬೀದಿಗೆ ಬಿಸಾಕಬೇಕಾಗಿತ್ತು? ಅಂದರೆ ನಮ್ಮ ದೌರ್ಬಲ್ಯವನ್ನು ನಾವು ನಮ್ಮ ಗುಣ ಅಂತ ಪ್ರತಿಬಿಂಬಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅದಕ್ಕಾಗಿ ಅದನ್ನು ಮಾಡಿದರೆ ಸಂತೋಷ. ಇದನ್ನೇ ಬೃಹದಾರಣ್ಯಕ ಮತ್ತೆ ಮತ್ತೆ ಖಂಗನೆ ಹೊಡಿತಾ ಇರತಕ್ಕಂಥ ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ಮಾಡಿದ ಉಪದೇಶ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಅಲ್ಲಿಗೆ ಬಂದು ಮುಟ್ಟುತ್ತದೆ. ಆ ಕಾರಣದಿಂದ ನೀವು ಏನನ್ನೇ ಜಗತ್ತಿಗೆ ಪ್ರಯೋಜನಕಾರಿಯಾದದ್ದನ್ನು ಮಾಡುವಲ್ಲಿ ನಿಮಗೆ ಶಾಂತಿ ಸಿಕ್ಕರೆ ಅದು ಯೋಗ. ಅದರಿಂದಲೇ ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಏನು ಮಾಡಿದ್ರೂ ಅದು ಆಗುತ್ತದೆ. ಈ ಅರ್ಥದಲ್ಲಿಯೇ ಯಾವುದು ಬ್ರಹ್ಮೋಪಾಸನೆ, ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಾಜ್ಞೋ ಬ್ರಹ್ಮಣಾಹುತಂ ಆಗಿಯೇ ಆಗುತ್ತದೆ. ಅದನ್ನು ಉಪನಿಷತ್ತು ಕಂಠೋಕ್ತವಾಗಿ ಒಪ್ಪಿಕೊಂಡಿದೆ. ಮುಂದೆ ಬೃಹದಾರಣ್ಯಕ ಛಾಂದೋಗ್ಯಾದಿಗಳ ಪಂಚಪ್ರಾಣಾಗ್ನಿಹೋತ್ರದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಹಾಗಾಗಿ ವೇದಾಂತ ಆಧುನಿಕತೆಗೆ ಸರ್ವಥಾ ವಿರೋಧಿಯಲ್ಲ. ಆ ಮಾತ್ರಕ್ಕೆ ಬಂದರೆ ಯಾವುದಕ್ಕೂ ಅದು ವಿರೋಧಿಯಲ್ಲ. ಯಾವುದನ್ನು ವಿರೋಧಿಸಬೇಕು? ತಾನೇ ಎಲ್ಲವೂ ಆಗಿದ್ದಾಗ ಅದು ವಿರೋಧಿಸೋಲ್ಲ. ಆದರೆ ಸ್ವರೂಪ ಯಾವ್ಯಾವುದ್ರದ್ದು ಏನೇನು ಅಂತ ಹೇಳುತ್ತದೆ. ದೀಪ ಯಾವ ಕೆಲಸವನ್ನೂ ನೇರವಾಗಿ ಮಾಡೋಲ್ಲ, ಆದರೆ ಎಲ್ಲ ಕೆಲಸಗಳಿಗೂ ಬೇಕಾದ ಬೆಳಕನ್ನು ಕೊಡುತ್ತದೆ, ಎಲ್ಲವನ್ನೂ ಬೆಳಗುತ್ತದೆ. ಆ ರೀತಿಯಾಗಿ ವೇದಾಂತ ಅನ್ನುವುದು ಇಟ್ಸ್ ಎ ಮಾಸ್ಟರ್ ರಿಫ್ಲೆಕ್ಟರ್, ಎಲ್ಲವನ್ನ ಪ್ರತಿಫಲನ ಮಾಡಿ ಕೊಡುತ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಿಲ್ಲವಾದರೆ ಅದರಿಂದ ಏನು ಪ್ರಯೋಜನ? ಅನುಭವಿಸಿ ನೋಡಪ್ಪ ಅಷ್ಟೇ, ಇನ್ನು ಏನಂತ ಹೇಳೋದಕ್ಕೆ ಸಾಧ್ಯ. ಈ ಕಾರಣದಿಂದ ಪುನರಾವೃತ್ತಿ ರಾಹಿತ್ಯ ಅನ್ನುವಲ್ಲಿ ನಾವು ಸೋಮಾರಿತನವನ್ನು ಹತಾಶೆಯನ್ನು ಹೇಳ್ತಾ ಇಲ್ಲ. ಆ ಹತಾಶೆ ಸೋಮಾರಿತನ ಇತ್ಯಾದಿಗಳು ಇದ್ದಲ್ಲಿ ಅವನು ಒಂದಲ್ಲ ಒಂದು ರೀತಿ ಮತ್ತೆ ಪ್ರವೃತ್ತಿಗೆ ತೊಡಕೊಳ್ತಾನೆ, ಅಥವಾ ಪ್ರವೃತ್ತಿಗೆ ತೊಡಕೊಳ್ಳೋಕ್ಕಾಗಲಿಲ್ಲ ಅಂತ ಸಂಕಟ ಪಡ್ತಾನೆ, ಇಲ್ಲ ಪ್ರವೃತ್ತಿಗೆ ತೊಡಗಿ ಮೇಲೆ ಬಂದವ್ರನ್ನ ಕಂಡು ಸಂಕಟ ಪಡ್ತಾನೆ. ಇವೆಲ್ಲವೂ ಕೂಡ ತಮೋಗುಣ ಮತ್ತು ರಜೋಗುಣದ ಲಕ್ಷಣ, ಸತ್ವಗುಣದ ಲಕ್ಷಣ ಅಲ್ಲ. ಕೇವಲ ಪ್ರವೃತ್ತಿ ರಜೋಗುಣದ ಲಕ್ಷಣ. ರಜೋಗುಣದಿಂದ ಸುಖ ದುಃಖಗಳ ಫಲ ಅಂತೀವಿ. ಅದು ಸುಖ ದುಃಖ ಮಿಶ್ರಿತವಾಗಿ ಇರೋದ್ರಿಂದ ಅದು ಮರಳಿನ ಜೊತೆಗೆ ಬೆರೆಸಿದ ಸಕ್ಕರೆ, ಬಾಯಲ್ಲಿ ಸ್ವಲ್ಪ ಹೊತ್ತು ಹಾಕ್ಕೊಂಡು ಸಕ್ಕರೆ ಕರಗದ ಮೇಲೆ ಮರಳನ್ನು ಉಗಿಬೇಕು, ಬೇರೆ ದಾರಿ ಇಲ್ಲ. ಆದರೆ ಸತ್ವಗುಣ ಹಾಗಲ್ಲ. ಸತ್ವಗುಣ ಏನು ಮಾಡುತ್ತದೆ? ಕ್ರಿಯೆಯನ್ನು ಯೋಗವಾಗಿ ಮಾಡುತ್ತದೆ, ಕರ್ಮವನ್ನು ಯೋಗವನ್ನಾಗಿ ಮಾಡುತ್ತದೆ, ಲೀಲೆಯನ್ನಾಗಿಸುತ್ತದೆ. ಈ ಅರ್ಥಕ್ಕೆ ನಾವು ನೋಡಿದಾಗ ವೇದಾಂತ ಯಾವ ಒಂದು ಲೋಕ ಪ್ರವೃತ್ತಿಗೂ ಕೂಡ ವಿರೋಧವನ್ನು ಹೇಳ್ತಾ ಇಲ್ಲ. ಲೋಕ ಪ್ರವೃತ್ತಿಯಿಂದ ಉಂಟಾಗುವ ಪರಿಣಾಮಗಳನ್ನು ಕುರಿತು ಹೇಳ್ತಾ ನೀವು ಇದರ ಕಡೆಗಿರಿ. ಹಾಗಂತ ಹೇಳಿ ದಕ್ಷಿಣಾಯನವನ್ನು ಧಿಕ್ಕರಿಸಿಲ್ಲ. ಜಗತ್ತಿನಲ್ಲಿ ಇದೆ, ಅದನ್ನು ಮಾಡೋರಿಗೆ ಹೀಗಾಗುತ್ತದೆ. ನೋಡಿಪ್ಪ, ಗೈಡ್ ಓದೋರು ಫಸ್ಟ್ ಕ್ಲಾಸ್ ತೊಗೋಬಹುದು,
ಮತ್ತೊಂದು ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಆದರೆ ನಿಜವಾದ ಸಬ್ಜೆಕ್ಟ್ ಎಸೆನ್ಸ್ ಗೊತ್ತಾಗಬೇಕು ಅಂದರೆ ಮಾಸ್ಟರ್ ಟೆಕ್ಸ್ಟ್ ಬುಕ್ಸ್ ಓದಬೇಕು. ಈಗ ನೋಡಿ, ಬೇಕಾದಷ್ಟು ಭಾರತೀಯ ಕಾವ್ಯಾಂಶ ಮೇಲೆ ಕನ್ನಡದಲ್ಲಿ ಮೇಡ್ ಈಸಿ ಪುಸ್ತಕಗಳು ಬಂದಿವೆ. ಆದರೆ ಯಾವ ಪುಸ್ತಕವೂ ತೀರಂ ಶ್ರೀಕಂಠಯ್ಯನವರ ಭಾರತೀಯ ಕಾವ್ಯಾಂಶ ಪುಸ್ತಕದಷ್ಟು ಸ್ವಾನುಭವದಿಂದ ಬಂದಂಥವು ಅಲ್ಲ. ಅದರ ಸೆಕೆಂಡ್ರಿ ಟರ್ಷರಿ ಡೆರೈವೇಟಿವ್ಸ್ ಅಂತ ಆ ರೀತಿಯಾಗಿ ಅದನ್ನು ಓದೋದಕ್ಕೆ ಆಗೋಲ್ಲ ಅಂದರೆ ಅಷ್ಟು ಮಟ್ಟಿಗೆ ನಿಮ್ಮಲ್ಲಿ ಕೊರತೆ ಇದೆ, ಅದನ್ನು ಒಪ್ಪಿಕೊಳ್ಳಿ. ಡೆಮಾಕ್ರಸಿ ಇದನ್ನು ಒಪ್ಪದೇ ಇರೋದರಿಂದ ಬಹಳ ಸಮಸ್ಯೆ ಆಗಿದೆ. ಈ ಮಾತನ್ನು ನಾನು ಮಾತ್ರ ಹೇಳ್ತಾ ಇಲ್ಲ, ತುಂಬ ಒಳ್ಳೆಯ ವೈದ್ಯರಾದಂಥವರು, ಅನೇಕ ದಶಕಗಳ ವಿದೇಶಾನುಭವ ಇದ್ದಂಥವರು, ನನ್ನ ಪೂಜ್ಯ ಗುರುಗಳ ಸುಪುತ್ರಿ ಡಾಕ್ಟರ್ ಶಾರದಾ ಅವರು, ರಂಗನಾಥ್ ಶರ್ಮರ ಮಗಳು, ಈಚೆಗೆ ಮಾತನಾಡ್ತಾ ಹೇಳಿದರು, ವೆಸ್ಟಲ್ಲಿ ನಾನು ಡಾಕ್ಟ್ರಾಗಿ ಕಂಡಿದ್ದು ಒಂದು ವಿಶೇಷವಾದದ್ದು, ನಮ್ಮ ಭಾರತದಲ್ಲಿ ಕಂಡುಬರದೇ ಇದ್ದದ್ದು, ಈಚೆಗೆ ಸ್ವಲ್ಪ ಪಿಡುಗು ತಲೆ ಎತ್ತಾ ಇರೋದು ಅಂದರೆ, ಅಲ್ಲಿ ರೋಗ ಬಂದರೆ ನನಗ್ಯಾಕೆ ಬರಬೇಕು ಈ ರೋಗ ಅಂತ ವರಾತ ಹಚ್ಚೋಕ್ಕೆ ಶುರು ಮಾಡ್ತಾರೆ. ಪೇಷಂಟಿಗೆ ಅಕ್ಸೆಪ್ಟ್ ದಿ ಡಿಸೀಸ್, ದೆನ್ ಯು ಹ್ಯಾವ್ ಎ ವೇ ಟು ಕಮ್ ಔಟ್ ಆಫ್ ಇಟ್ ಅಂತ ಉಪದೇಶ ಮಾಡೋದಕ್ಕೇ ತುಂಬ ದಿವಸ ತಗೊಳ್ತದೆ. ಮೆಡಿಕಲ್ ಕೌನ್ಸಿಲಿಂಗ್ ಮಾಡಬೇಕು. ನಮ್ಮಲ್ಲಿ ಹಾಗಲ್ಲವೇ ಅಲ್ಲ. ರೋಗ ಬಂತು ಅಂದರೆ ಅಯ್ಯೋ ಏನು ಮಾಡೋದು ಬಿಡು, ವೈದ್ಯರ ಹತ್ರಕ್ಕೆ ಹೋಗೋಣ, ನಮ್ಮ ಕರ್ಮ ಆಗಿತ್ತು ಅಂತ. ಈ ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಇದು ಬಹಳ ಮುಖ್ಯ. ಅಂದರೆ ಅಧಿಕಾರಿ ಭೇದವನ್ನು ಒಪ್ಪುವುದು ಸ್ವಭಾವಕ್ಕೆ ಅನುಗುಣವಾದದ್ದು. ಇದು ಸಂಸ್ಕೃತಿಯ ಲಕ್ಷಣ. ಇಲ್ಲ, ನಾವು ಯಾವುದೇ ವ್ಯತ್ಯಾಸ ಇಲ್ಲದ ಸಮಾಜ ನಿರ್ಮಾಣ ಮಾಡ್ತೀವಿ ಅಂದರೆ ಅದು ಕಡೆಗಾಗೋದು ಸ್ಮಶಾನ, ಅಲ್ಲಿಯೇ ಸಮ ಆಗೋದು ಎಲ್ಲ. ಪ್ರಳಯದಲ್ಲಿಯೇ ಸಮಸ್ತ ಗುಣಗಳು ಸಮಾನ ಆಗುವುದು. ಹೀಗೆ ಹೇಳಿದ ತಕ್ಷಣವೇ ಇವರು ನೋಡಿ ತಾರತಮ್ಯ ಮಾಡ್ತಾ ಇದ್ದಾರೆ, ಇನ್ನೊಂದು ವೈಷಮ್ಯ ಮಾಡ್ತಾ ಇದ್ದಾರೆ, ಡಿಸ್ಪ್ಯಾರಿಟಿ ಮಾಡ್ತಿದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ, ಅನ್ಹ್ಯೂಮನ್ನು, ಮಾನವ ಹಕ್ಕುಗಳ ವಿರೋಧ ಎಲ್ಲ. ಏನು ಹಕ್ಕುಗಳು, ಬಿಕ್ಕುಗಳು, ದಕ್ಕುಗಳು ವಸ್ತುಸ್ಥಿತಿಯಲ್ಲಿ ಇರುವಂಥದ್ದು ಅದು. ಹಾಗಾಗಿ ನಮ್ಮ ಮಿತಿ ಏನಿದೆ ಅದನ್ನು ನೋಡಿಕೊಳ್ಳೋಣ. ನನಗೆ ಸಮಾಧಾನ ಸಿಕ್ಕಿತೋ ಇನ್ನೊಬ್ಬನಿಗೆ ಕೊಡೋಕ್ಕಾದೀತು, ಕನಿಷ್ಠ ಪಕ್ಷ ಇನ್ನೊಬ್ಬನ ಸಮಾಧಾನ ಕೆಡಿಸದೇ ಇರೋಕ್ಕಾದೀತು. ನನಗೆ ಸಮಾಧಾನ ದಕ್ಕಲಿಲ್ಲ ಅಂದರೆ ನಾನು ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಲೋಕ ಸಮಾಧಾನವನ್ನು ನಾಶ ಮಾಡೋಕ್ಕೆ ಬಂದವನಾಗ್ತೀನಿ. ಈ ಅರ್ಥದಲ್ಲಿ ಶುಕ್ಲಕೃಷ್ಣ ಮಾರ್ಗಗಳು ಅಥವಾ ಅದನ್ನೇ ಶುಕ್ಲ ಮಾರ್ಗವನ್ನು, ಈ ಸೂರ್ಯಾಯಣ ಅಥವಾ ಆದಿತ್ಯಾಯಣ, ಉತ್ತರಾಯಣ ಅಂತ, ಕೃಷ್ಣ ಮಾರ್ಗವನ್ನು ಚಾಂದ್ರಾಯಣ ಅಥವಾ ಸೋಮಯಾನ, ಪಿತೃಯಾಣ ಅಂತೆಲ್ಲ ಕರೆದಿರುವಂಥದ್ದು. ಅದನ್ನೇ ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹು ಪರೇ ಅರ್ಧೇ ಪುರೀಷಿಣಂ ಅಥೇಮೇ ಅನ್ಯವು ಪರೇ ವಿಚಕ್ಷಣಂ ಸಪ್ತಚಕ್ರೇ ಷಡರ ಆಹುರರ್ಪಿತಮಿತಿ. ಇದು ಪಂಚಪಾದಗಳನ್ನು ಉಳ್ಳಂಥದ್ದು ಅಂತ ಈ ಸಂವತ್ಸರ. ಪಂಚಪಾದ ಅನ್ನುವಲ್ಲಿ 5 ಋತುಗಳು ಅಂತ. ವೇದಗಳಲ್ಲಿ ಹೇಮಂತ ಮತ್ತು ಶಿಶಿರಗಳನ್ನು ಒಂದೇ ಋತುವಾಗಿ ಹೇಮಂತ ಶಿಶಿರವು ಅಂತ ಸಮಾಸ ಮಾಡುವುದು ಉಂಟು. ಒಟ್ಟು 5 ಋತುಗಳು ಅಂತ ನಮಗೆ ಕಾವ್ಯಾದಿಗಳಲ್ಲಿ ನೋಡುವಾಗಲೂ ಗೊತ್ತಾಗುತ್ತದೆ. ಹೇಮಂತ ಶಿಶಿರಗಳನ್ನು ಸ್ಫುಟವಾಗಿ ವ್ಯತ್ಯಾಸ ಮಾಡೋದು ಕಷ್ಟ. ಉದಾಹರಣೆಗೆ ಮೊದಲ ಋತುಕಾವ್ಯ ಋತುಸಂಹಾರ ನೋಡಿ ಗೊತ್ತಾಗುತ್ತದೆ. ಹೇಮಂತ ಶಿಶಿರಗಳು 2ಕ್ಕೂ ಹೆಚ್ಚು ಕಡಿಮೆ ಒಂದೇ ರೀತಿ ವರ್ಣನೆಯೇ ಕಾಳಿದಾಸ ಮಾಡಿದ್ದಾನೆ. ಅದನ್ನು ನಾವು ವಿಂಟರ್ ಆ್ಯಂಡ್ ಕೋಲ್ಡ್ ಅಂತ ಇಂಗ್ಲೀಷ್ನಲ್ಲಿ ಅನುವಾದ ಮಾಡ್ತೀವಿ. ಏನು ವ್ಯತ್ಯಾಸ? ಅಂಥ ವ್ಯತ್ಯಾಸ ಇಲ್ಲ. ಹೀಗಾಗಿ ಕೆಲವು ಕಡೆ ಷಡ್ಋತುಗಳು ಅಂತೂ ಕೂಡ ಹೇಳಿರುವುದು ಉಂಟು. ಸೂಕ್ಷ್ಮವಾದ ವ್ಯತ್ಯಾಸ ಕಂಡುಬರುವುದರಿಂದ ಇಡೀ ಋತುಗಳೇ ಕಡೆಗೆ ಸಾಪೇಕ್ಷ ಅಂತ ಇಲ್ಲಿ ಒಂದು ಸಾಂಕೇತಿಕವಾಗಿ ಕಾಲ ವಿಭಾಗ ಹೇಳಿದ್ದಾರೆ. ಈ ಒಂದು ಚಕ್ರ ಯಾವುದುಂಟು ಅದನ್ನು ಕುರಿತು 5 ಪಾದಗಳು ಇವೆ ಅಂತಂದರು. ಆಮೇಲೆ ಇದು 12 ಆಕೃತಿಗಳನ್ನು ಉಳ್ಳದ್ದು ಅಂತ. ದ್ವಾದಶ ಮಾಸ ಸಂವತ್ಸರ ಅಂತ ವೇದ ಹೇಳುತ್ತದೆ. 12 ತಿಂಗಳುಗಳು. ಆ 12 ತಿಂಗಳಿಗೆ 12 ರಾಶಿಗಳಲ್ಲಿ ಸೂರ್ಯ ಸಂಚಾರ ಉಂಟು. 12 ಪೂರ್ಣಿಮೆಗಳಾಗುತ್ತವೆ. ಆ ಪೂರ್ಣಿಮೆಗಳು ವಿಶಿಷ್ಟವಾದ ನಕ್ಷತ್ರಗಳಲ್ಲಾಗುವ ಕಾರಣ ಆ ಮಾಸಗಳಿಗೆ ಆ ಹೆಸರು ಬರ್ತವೆ. ಹಾಗೆಲ್ಲ ಉಂಟು. ಆಮೇಲೆ ದ್ಯುಲೋಕಕ್ಕಿಂತ ಉಚ್ಚಸ್ಥಾನದಲ್ಲಿ ನೀರಿನಿಂದ ತುಂಬಿರುವಂಥದ್ದು ಅಂತ. ರಸಪೂರ್ಣವಾದದ್ದು. ರಸ, ನೀರು ಸೃಷ್ಟಿಯ ಮೂಲ ಕಾರಣ, ಸೃಷ್ಟಿಯ ಮೊದಲ ದ್ರವ್ಯ ಅಂತ ಕೂಡ ಹೇಳ್ತಾರೆ. ಆ ಕಾರಣದಿಂದಲೇ ಅಂಬ ಪ್ರಕೇತಂ ಸಲಿಲಂ ಅಗ್ರೇ ಅಂತೆಲ್ಲ ಮಾತು ನಾಸದೀಯದಲ್ಲಿ ಬರುತ್ತದೆ. ಯಾ ಸೃಷ್ಟು ಸೃಷ್ಟಿರಾದ್ಯ ಅಂತ ಕಾಳಿದಾಸ ಅದನ್ನೇ ಹೇಳ್ತಾ ಇದ್ದಾನೆ, ಮೊದಲ ಸೃಷ್ಟಿ ಅಂತ. ಇಲ್ಲಿ ಮತ್ತೆ ಆ ಅಭಿಪ್ರಾಯ ಭೇದ ಬರ್ತದೆ. ಅಲ್ಲಿ ಇಲ್ಲಿ ಆಕಾಶವೇ ಮೊದಲ ಸೃಷ್ಟಿ ಅಂತ, ಕೆಲವು ಕಡೆ ನೀರು ಮೊದಲ ಸೃಷ್ಟಿ ಅಂತ. ಈ ವ್ಯತ್ಯಾಸಗಳು ತುಂಬ ದೊಡ್ಡವಲ್ಲ. ಕಾಲ ಮತ್ತು ಜಗತ್ತು ಇವುಗಳ ಸಾಪೇಕ್ಷ ಸ್ವರೂಪವನ್ನು ಹೇಳ್ತಾ ಇರೋದಷ್ಟೇ. ಈ ಸೂರ್ಯನ ರಥ ಏಕಚಕ್ರ, ದ್ವಾದಶಾರ 12 ಅರಗಳಿಂದ ಹೊಂದಿರತಕ್ಕಂಥದ್ದು. ಹಾಗೆ 6 ಅರಗಳು ಇವೆ ಅಂತ ಹೇಳ್ತಾರೆ.
ಆ 6 ಅರಗಳು ಮತ್ತು ಋತುಗಳು ಅಂತ ಹೇಳುವಂಥದ್ದಾಗಿದೆ. ಒಟ್ಟಿನಲ್ಲಿ ಎಲ್ಲವನ್ನು ಕಲಿಸಿಬಿಟ್ಟಿದ್ದಾರಲ್ಲ ಅಂದರೆ ಯಾವ ರೀತಿಯಾಗಿ ಬೇಕಾದರೂ ಈ ಮಾಡೆಲ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ. ಒಂದು ಮನೆಯನ್ನು 22 ಕಿಟಕಿ ಇರತಕ್ಕಂಥ ಮನೆ ಅದು ಅಂತಲೋ 7 ಬಾಗಿಲಿರ್ತಕ್ಕಂಥ ಮನೆ ಅಂತಂದರೆ ತಪ್ಪಾಯಿತೆ. ಒಂದು ದೃಷ್ಟಿಯಿಂದ ನೋಡಿದರೆ ಕಿಟಕಿಗಳ ಎಣಿಕೆ ನೋಡಿದ್ರೆ 22 ಇದೆ, ಬಾಗಿಲ ಎಣಿಕೆ ನೋಡಿದ್ರೆ 7 ಇದೆ. ಬೇರೆ ಮನೆಯಲ್ಲ, ಅದೇ ಮನೆಯೇ ಹೇಳ್ತಾ ಇದ್ದೀವಿ ಅಂತ. ಆ ರೀತಿಯಲ್ಲಿ ಸಂವತ್ಸರ ಸ್ವರೂಪಿಯಾದ ಆದಿತ್ಯ ಋತುಸ್ವರೂಪಿ, ಮಾಸಸ್ವರೂಪಿ, ಅಯನಸ್ವರೂಪಿ, ಪಕ್ಷಸ್ವರೂಪಿ, ದಿನಸ್ವರೂಪಿ ಮತ್ತು ರಸಸ್ವರೂಪಿ ಅಂತ ಕೂಡ ಗೊತ್ತಾಗುತ್ತದೆ. ಮಾಸೋ ವೈ ಪ್ರಜಾಪತಿಸ್ತಸ್ಯ ಕೃಷ್ಣಪಕ್ಷ ಏವ ರೈಃ ಶುಕ್ಲ ಪ್ರಾಣ ತಸ್ಮಾತ್ ಏತರ್ಷಯ ಶುಕ್ಲ ಇಷ್ಟಂ ಕುರ್ವಂತಿ ಇತರಸ್ಮಿನ್. ಹೀಗಾಗಿ ಕಾಲವೇ ತಿಂಗಳು, ಸಂವತ್ಸರ ಪ್ರಜಾಪತಿ ಹೇಗೋ ತಿಂಗಳೇ ಪ್ರಜಾಪತಿ, ಕೃಷ್ಣಪಕ್ಷವೇ ಅನ್ನ ರೈ, ಇನ್ನು ಶುಕ್ಲ ಪಕ್ಷವೇ ಪ್ರಾಣ. ಸಂವತ್ಸರದಲ್ಲಿ 6 ತಿಂಗಳ ದಕ್ಷಿಣಾಯನ 6 ತಿಂಗಳ ಉತ್ತರಾಯಣವನ್ನು ರಯಿ ಮತ್ತು ಪ್ರಾಣ ಅಂತ ಹೇಳಿದಂತೆ ಮಾಸದಲ್ಲಿ ಬರ್ತಕ್ಕಂಥ ಶುಕ್ಲ ಕೃಷ್ಣ ಪಕ್ಷಗಳನ್ನು ಪ್ರಾಣ ಮತ್ತು ರಯಿ ಅಂತ ಹೇಳಿದ್ದಾರೆ. ಇನ್ನು ದಿನ ತೆಗೆದುಕೊಂಡ್ರು. ಅಹೋರಾತ್ರೋ ವೈ ಪ್ರಜಾಪತಿ ತಸ್ಯಾಹರೇವ ಪ್ರಾಣೋ ರಾತ್ರಿಯೇವ ರೈ ಪ್ರಾಣಂ ವಾ ಏತೆ ಪ್ರಸ್ಕಂದಂತಿ ಯದಿ ವಾ ರತ್ಯಾ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ ತದ್ಯದ್ರಾತ್ರೌ ರತ್ಯಾ ಸಂಯುಜ್ಯಂತೆ. ಹಗಲು ರಾತ್ರಿಗಳು ಸೇರಿದ ಆ ದಿನಾವಧಿಯೇ ಪ್ರಜಾಪತಿ. ಅಲ್ಲಿ ಹಗಲನ್ನು ನಾವು ಪ್ರಾಣ ಅಂತ, ರಾತ್ರಿಯನ್ನು ನಾವು ರಯಿ ಅಂತ ಕರೀತಾ ಇದ್ದೀವಿ. ಹೀಗಾಗಿ ಈ ಒಂದು ಪ್ರಾಣ ಮತ್ತು ರೈಗಳ ಅವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ. ಮತ್ತು ಈ ಹಗಲು ರಾತ್ರಿಗಳ ಸಮಾಯೋಗವೇ ಸೃಷ್ಟಿಯನ್ನು ಉಂಟು ಮಾಡ್ತಾ ಇದೆ. ಇನ್ನು ಅನ್ನವನ್ನು ತೆಗೆದುಕೊಳ್ತಾರೆ. ಅನ್ನಂ ವೈ ಪ್ರಜಾಪತಿಸ್ತತೋಹ ವೈ ತದ್ರೇತಸ್ತಸ್ಮಾತ್ ಇಮಾಃ ಪ್ರಜಾಯಂತ ಇತಿ. ಅನ್ನವೇ ಪ್ರಜಾಪತಿ. ಈ ಅನ್ನದಿಂದಲೇ ರೇತಸ್ಸು, ಶುಕ್ಲ, ಶೋಣಿತ ಅಂತ ಅಂದರೆ ಪ್ರಜನನಶೀಲವಾದ ದ್ರವ್ಯದ ಉತ್ಪತ್ತಿ ಆಗುತ್ತದೆ. ಅದರಿಂದ ಪ್ರಜೆಗಳು ಹುಟ್ಟುತ್ತಾರೆ. ಅಂದರೆ ಮೊದಲು ಹೇಳಿದ್ದು ಅಬ್ಸಲ್ಯೂಟ್ ಲೆವೆಲಲ್ಲಿ ಕನ್ಸ್ಯೂಮರ್ ಆ್ಯಂಡ್ ಕನ್ಸ್ಯೂಮೇಟ್, ಪ್ರಾಣ ಮತ್ತು ಸೋಮ ಅಥವಾ ಅಗ್ನಿ ಮತ್ತು ಸೋಮ, ಪ್ರಾಣ ಮತ್ತು ರಯಿಗಳು ಅವಿವೆ. ಮತ್ತು ಅದನ್ನು ನಾವು ಕಾಲದಲ್ಲಿ ಕೂಡ ಕಾಣಬಹುದು. ಕನ್ಸ್ಯೂಮರ್ ಆ್ಯಂಡ್ ಕನ್ಸ್ಯೂಮೇಟ್ ಅಂತ. ರಾತ್ರಿಯನ್ನು ಹಗಲು ನುಂಗಿ ಆಗುತ್ತದೆ ಹಗಲು, ಕೃಷ್ಣ ಪಕ್ಷವನ್ನು ನುಂಗಿ ಶುಕ್ಲ ಪಕ್ಷ ಬರುತ್ತದೆ, ಉತ್ತರಾಯಣವು ದಕ್ಷಿಣಾಯನವನ್ನು ನುಂಗುತ್ತದೆ ಅಂತನ್ನುವಂಥ ಒಂದು ಸಂಕೇತ ಹೇಳಿದರು. ಹೀಗೆ ಕಾಲವನ್ನು ಹೇಳಿದ ಮೇಲೆ ದೇಶದ ಒಂದು ವ್ಯಾವರ್ತ ರೂಪವಾದ ದ್ರವ್ಯದಲ್ಲಿ, ಪದಾರ್ಥದಲ್ಲಿ ಅನ್ನವನ್ನು ಹೇಳಿದರು. ಅನ್ನದ ಮೂಲಕವಾಗಿ ಜೀವರಾಶಿಗಳಿಂದಾಗಿ ಸಂತಾನ ಅಂತ ಈ ಥರದ ಒಂದು ಬೆಳವಣಿಗೆಯನ್ನು ಹೇಳ್ತಾರೆ. ತದ್ಯೇಹ ವೈ ತತ್ ಪ್ರಜಾಪತಿ ವ್ರತಂ ಚರಂತಿ ತೇ ಮಿಥುನಮುತ್ಪಾದಯಂತೆ ತೇಷಾಂ ಯೇ ವೈಶ ಬ್ರಹ್ಮಲೋಕೋ ಯೇಷಾಂ ತಪೋ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ. ಇದನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ತೇಷಾಮಸೋ ವಿರಜೋ ಬ್ರಹ್ಮಲೋಕೋ ನಯೇಷು ಜಿಮ್ಮಮನೃತಂ ನಮಾಯಾಚೇತಿ. ಈ ಒಂದು ತತ್ವವನ್ನು ಅರ್ಥ ಮಾಡಿಕೊಂಡವರಿಗೆ ಕುಟಿಲತೆ, ವಂಚನೆ, ಸುಳ್ಳು, ತಟವಟ ಇವು ಯಾವುದೂ ಬರೋಲ್ಲ. ಇವರು ರಜೋಗುಣರಹಿತವಾದ ಬ್ರಹ್ಮಲೋಕವನ್ನು ಕಂಡುಕೊಳ್ತಾರೆ ಅಂತ. ಅಂದರೆ ಏನು, ಈ ಒಟ್ಟು ಮೊದಲಿಗೆ ಬಂದಂಥ ಕಬಂಧಿ ಕಾತ್ಯಾಯನನ ಪ್ರಶ್ನೆಯಿಂದ ಗೊತ್ತಾಗುವುದು ಸೃಷ್ಟಿ ಹೇಗಾಗುತ್ತದೆ ಅಂತಂದರೆ ಅದನ್ನು ನೇರವಾಗಿ ಹೇಳ್ತಲೇ ಇಲ್ಲ. ಈ ಜಗತ್ಸ್ವರೂಪ ಇಷ್ಟೇ, ಜೀವೋ ಜೀವಸ್ಯ ಜೀವನಂ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅವರು ಬ್ರಹ್ಮಜ್ಞರಾಗ್ತಾರೆ. ಅಂದರೆ ಸೃಷ್ಟಿ ಎನ್ನುವುದು ಅನ್ನಾದಿಗಳ ವ್ಯವಸ್ಥೆ. ನೋಡಿ, ಇದನ್ನು ಎಲ್ಲ ರೀತಿಯಲ್ಲೂ ಹೇಳ್ಬೋದು. ನಾವು ಒಂದು ಕಡೆಯಲ್ಲಿ ಕೊಡುವವರು, ಇನ್ನೊಂದು ಕಡೆ ಕೊಳ್ಳುವವರಾಗಿದ್ವಿ. ಅಟ್ ಒನ್ ಎಂಡ್ ವಿ ಆರ್ ಸೆಲ್ಲರ್ಸ್ ಆ್ಯಂಡ್ ಅಟ್ ದಿ ಅದರ್ ಎಂಡ್ ವಿ ಆರ್ ಬೈಯರ್ಸ್. ನಮ್ಮ ಬುದ್ಧಿಯನ್ನೋ, ಶರೀರವನ್ನೋ, ಶ್ರಮವನ್ನೋ ಮಾರಿ ಸಂಪಾದನೆ ಮಾಡ್ಕೊಳ್ತೀವಿ. ಆ ದುಡ್ಡನ್ನು ಕೊಟ್ಟು ಆಹಾರ ಪದಾರ್ಥಗಳನ್ನು ಕೊಳ್ತೀವಿ. ಹೀಗೆ ನಡೀತಾನೇ ಇದೆ. ಪ್ರತಿಯೊಂದು ಈ ಥರ ನಡೀತಾ ಇದೆ. ಎಲ್ಲದರೊಳಗೂ ಕೂಡ ವಿಕ್ರಯಿ, ಸ್ವೀಕರ್ತೃ, ಕ್ರಯ, ಕ್ರಯಿ ಇವುಗಳ ವ್ಯವಹಾರ ನಡೀತಾ ಇರತಕ್ಕಂಥದ್ದು ಗೊತ್ತಾಗುತ್ತದೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೋ, ಸರಿಯಾಗಿ ಮನಸ್ಸಿಗೆ ತಂದುಕೊಳ್ತಾರೋ ಅವರಿಗೆ ಸೃಷ್ಟಿಯ ಚಿಂತೆ ಕಾಡೋದಿಲ್ಲ ಅನ್ನುವುದು ಉತ್ತರದ ತಾತ್ಪರ್ಯ. ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂತ ಅನ್ನೋದನ್ನು ಯೋಚನೆ ಮಾಡೋದು ತಪ್ಪಲ್ಲ, ಒಳಿತಾದದ್ದು, ಅದರ ಕಡೆಗೆ ದುಡೀರಿ. ಆದರೆ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಕೃತಿಗಳ ಕಡೆಗೆ ಹೋಗಿ ಹೊಸ ಹೊಸ ಕೃತಿಗಳ ಪಾಠ ಹೇಳಿಸ್ಕೊಳ್ಳೋದು ತಪ್ಪು ಅಂತ ಯಾರೂ ಹೇಳ್ತಾ ಇಲ್ಲ. ಈ ಕೃತಿನಲ್ಲಿ ಮಧ್ಯಮ ಕಾಲ ಚೆನ್ನಾಗಿದೆ. ಮತ್ತದೇ ನೋಡಿದ್ರೆ ಶಿವಕಾಮೇಶ್ವರಿ ಚಿಂತೆಯಲ್ಲಿ ನಮಗೆ ಗೊತ್ತಾಗುತ್ತದೆ ಮಧ್ಯಮ ಸಾಹಿತ್ಯ ಉಂಟು.
ಅದೇ ಏತಾವುನ ಅದರೊಳಗೆ ಇಲ್ಲ ಅಂತ ಗೊತ್ತಾಗುತ್ತದೆ. ಈ ತರಹ ಈ ಸ್ವಾರಸ್ಯಗಳು ಇವೆ. ಆದರೆ ಕಲ್ಯಾಣಿ ರಾಗ ಮೂಲ ಸ್ವರೂಪ ಸ್ವಭಾವ ಅದನ್ನು ಮರೆಯಬಾರದು ಅನ್ನುವಂತೆ ಸೃಷ್ಟಿಯಲ್ಲಿ ಪರಮಾರ್ಥವಾಗಿ ಇರುವುದು ಇಷ್ಟೇ. ದೇಶಕಾಲಗಳ ಆಟ, ದೃಶ್ಯಗಳ ಆಟ. ಕಣ್ತೆರೆದಾಗ ದೃಶ್ಯ, ಕಣ್ಮುಚ್ಚಿದಾಗ ದೃಕ್ಕು. ಹೀಗಾಗಿ ಗಾಢನಿದ್ರೆಯಲ್ಲಿ ದೃಕ್ಕೂ ಇಲ್ಲ, ದೃಶ್ಯವೂ ಇಲ್ಲ, ಸೃಷ್ಟಿಯೂ ಇಲ್ಲ. ಆದರೆ ಸಂತೋಷ ಇಲ್ಲವೇ, ಶಾಂತಿ ಇಲ್ಲವೇ, ನೆಮ್ಮದಿ ಇಲ್ಲವೇ, ನಾನಿದ್ದೀನಿ ಎನ್ನುವ ಭಾವ ಇಲ್ಲವೇ, ಎಚ್ಚೆತ್ತಾದ ಮೇಲೆ ಗೊತ್ತಾಗೋಲ್ವೇ ಸುಖಮಾಮ ಸ್ವಾಪ್ಸುಂ ನ ಕಿಂಚಿದ ವೇದಿಶಂ ಅಂತ ಹೀಗೆ ವೇದ ಅಂತ ಹೇಳುತ್ತದೆ. ಈ ಜಗತ್ತು ಇಲ್ಲದೇ ಇದ್ದರೂ ಆತ್ಮವಸ್ತು ಇದೆ. ಅದು ಇರುವುದರಿಂದಲೇ ನಾನಿದ್ದೀನಿ, ನನ್ನ ಆನಂದ ಇದೆ, ಈ ಜಗತ್ತು ಕೂಡ ನನ್ನ ಸಾಪೇಕ್ಷವಾಗಿ ಇದೆ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಸೃಷ್ಟಿ ಏನಾಗುತ್ತದೆಯೋ ಪ್ರಳಯ ಏನಾಗುತ್ತದೆಯೋ ಅಂತ ಚಿಂತೆ ಬೇಡ ಅಂತ. ಸೃಷ್ಟಿಯ ಚಿಂತೆ ಬೇಡ ಅಂದರೆ ಪ್ರಳಯದ ಚಿಂತೆಯೂ ಬೇಡ, ಬೃಹತ್ ಬ್ರಹ್ಮಾಂಡ ಪಿಂಡಾಂಡ ಇತ್ಯಾದಿಗಳ ಕಡೆಗೆ ನೋಡಬೇಡಿ ಅನ್ನುವಂಥದ್ದು ಈ ಪ್ರಶ್ನೆಯ ಉತ್ತರದ ತಾತ್ಪರ್ಯ. ಅಂದರೆ ಇಷ್ಟು ಭವ್ಯವಾಗಿ ಈ ಪ್ರಶ್ನೆಯಲ್ಲಿ ಜಗನ್ಮೀಮಾಂಸೆ ನಡೆದಿದೆ ಅಂತ ಗೊತ್ತಾಗುತ್ತದೆ. ಯಾವ ಕಾಲಕ್ಕೂ ಒಂದು ಇನ್ನೊಂದಕ್ಕೆ ಅನ್ನವಾಗಿ ಹೋಗುತ್ತದೆ ಅಂತಂದಾಗ ನಾವು ಎಷ್ಟನ್ನೆಲ್ಲ ಸ್ವೀಕಾರ ಮಾಡ್ತಿದ್ದೀವಿ, ಕಡೆಗೆ ನಾವು ಈ ಭೂಮಿಗೆ ಅನ್ನವಾಗಿ ಹೋಗ್ತೀವಿ ಅಂತ ಗೊತ್ತಾಗುತ್ತದೆ. ಗುರು ತನ್ನ ಉಪದೇಶವೆಂಬ ಅನ್ನವನ್ನು ಶಿಷ್ಯನಿಗೆ ಕೊಡುವ ಮೂಲಕ ತಾನೇ ಶಿಷ್ಯನಿಗೆ ಆಹಾರವಾಗಿ ಶಿಷ್ಯನಲ್ಲಿ ಮೂರ್ತಿಭವಿಸ್ತಾನೆ. ಆ ಶಿಷ್ಯ ಗುರುವನ್ನು ಆಹಾರವಾಗಿ ಸ್ವೀಕರಿಸಿ, ಗುರುಪದೇಶವನ್ನು ಸ್ವೀಕರಿಸಿ ತಾನು ಪ್ರಾಣವಾಗಿ ಬೆಳಗುತ್ತಾನೆ. ಹೀಗೆ ವಿದ್ಯಾವಂಶವು ಮುಂದುವರಿಯುತ್ತದೆ. ಅದೇ ರೀತಿಯಲ್ಲಿ ಈ ದೈಹಿಕವಾದ ವಂಶವು ಮುಂದುವರಿಯುತ್ತದೆ. ಸೃಷ್ಟಿ ನಿರಂತರವಾಗಿ ನಡ್ಕೊಂಡು ಹೋಗುತ್ತದೆ. ಅದರ ಬಗೆಗೆ ಚಿಂತೆ ಬೇಕಾಗಿಲ್ಲ ಅಂತ. ಹಾಗೆ ಬೇಡ ಅಂತ ಮಾತ್ರಕ್ಕೆ ಕೆಲಸ ಬಿಡಬೇಕಾಗಿಲ್ಲ ಅಂತಲ್ಲ, ಅಲ್ಲಿಯೇ ಬರುತ್ತದೆ ಆ ಕರ್ತವ್ಯವನ್ನು ಲೀಲೆ ಅಂತ ಮಾಡುವಂಥದ್ದು ಕರ್ಮಯೋಗ ಅಂತ. ವೇದ ಅಂತ ಸೊಲ್ಯೂಷನ್ಸನ್ನು ಪ್ಯಾಕೇಜ್ ತರಹ ಕೊಡುವಂಥದ್ದಲ್ಲ. ಇಟ್ ಈಸ್ ಎ ಡೈನಮಿಕ್ ಈಕ್ವಲಿಬ್ರಿಯಮ್, ಒಂದು ಚಲನಶೀಲವಾದ ವ್ಯವಸ್ಥೆಯಾಗಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿಯೇ ಹಾಗೇ ಅದನ್ನು ತೆಗೆದುಕೊಳ್ಬೇಕು. ಯಾವುದೇ ವಿದ್ಯೆ ಅದನ್ನು ಹಾಗೇ ತೆಗೆದುಕೊಳ್ಬೇಕು. ಒಬ್ಬ ಮನುಷ್ಯನನ್ನು ನಾವು ಮನುಷ್ಯನ ತೊಗೊಂಡಾಗ ಅವನ ಚಟುವಟಿಕೆಗಳನ್ನೆಲ್ಲ ಗಮನ ಇಟ್ಟುಕೊಂಡೇ ತೊಗೊಳ್ತೇವೆ. ಅವನೊಬ್ಬ ಸ್ಟ್ಯಾಟಿಕ್ ಎಂಟಿಟಿ ಅಂತ ಅಲ್ಲ. ಒಂದು ಯಂತ್ರ ಅಂತ ಭಾವಿಸಿಕೊಂಡು, ಒಂದು ಜಡ ಪದಾರ್ಥ ಅಂತ ಭಾವಿಸಿಕೊಂಡು ಚಿಕಿತ್ಸೆ ಮಾಡೋದಕ್ಕಾಗೋಲ್ಲ. ಒಳ್ಳೆ ವೈದ್ಯರಾದವರು ಆಹಾರವನ್ನು, ಆ ಔಷಧವನ್ನು ಕೊಡುವಾಗ ನೀವು ಎಷ್ಟು ಓಡಾಡ್ತೀರಾ, ನಿಮ್ಮ ಆಹಾರದ ಪ್ರಮಾಣ ಎಷ್ಟು, ಇದೆಲ್ಲ ನೋಡ್ತಾರೆ. ಕಣ್ಣು ಮುಚ್ಚಿಕೊಂಡು ಡಯಾಬಿಟಿಕ್ ಡೈಟ್, ಬೆಳಗ್ಗೆ ಅರ್ಧ ಚಪಾತಿ ತಿನ್ನಿ, ಸಂಜೆ ಮುಕ್ಕಾಲು ಚಪಾತಿ ತಿನ್ನಿ, ರಾತ್ರಿ ಪ್ರಾಣಾನೇ ತಿನ್ನಿ ಅಂತ ಹೀಗೆಲ್ಲ ಬಿಡೋದಿಲ್ಲ. ನಿಮ್ಮ ಕೆಲಸ ಎಷ್ಟು ಮಾತ್ರದ್ದು, ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀರಾ, ನಿಮ್ಮ ಡೇ ರೊಟೀನ್ ಎಂಥದ್ದು, ಈ ವಯಸ್ಸು ಎಷ್ಟು, ಇದನ್ನೆಲ್ಲ ನೋಡಿ ಹೇಳ್ತಾರಲ್ವ. ಆ ರೀತಿಯಾಗಿ ಸಮಗ್ರವಾಗಿ ಗಮನಿಸಬೇಕು. ಹಾಗೆ ಗಮನಿಸಿ ನೋಡಿಕೊಂಡು ಉಪನಿಷತ್ತು ಹೇಳ್ತಾ ಇದೆ. ಅದರಿಂದ ಪ್ರತಿಯೊಬ್ಬರೂ ಅವರವರ ಜೀವಿಕೆಯಾಗಿ, ಅವರವರ ಕರ್ಮವಾಗಿ, ಅವರವರ ಕರ್ಮಯೋಗವಾಗಿ, ಲೀಲೆಯಾಗಿ ಒಂದೊಂದು ಬಗೆಯಲ್ಲಿ ಮಾಡ್ತಾ ಹೋಗ್ತಾರೆ. ಲೀಲೆಯಾಗಿ ಮಾಡುವವನಿಗೆ ಜಗತ್ತು ಬಂಧಕವಲ್ಲ, ಆನಂದಕ. ಇದನ್ನು ಗಮನಿಸಬೇಕು. ಮತ್ತೆ ಮತ್ತೆ ನಾವು ಲೀಲೆಯ ಕಡೆಗೆ ಹೋಗಬೇಕು. ಎಷ್ಟೆಷ್ಟು ಲೀಲಾಭಿಮುಖವಾಗ್ತೀವೋ ಅಷ್ಟೆಷ್ಟು ಮಟ್ಟಿಗೆ ಸೃಷ್ಟಿ ಲಯಗಳ ಗೋಳು ಚಿಂತೆ ಬಾಧಿಸೋದಿಲ್ಲ. ಕಣ್ತೆರೆದಾಗ ಸೃಷ್ಟಿ, ಕಣ್ಮುಚ್ಚಿದಾಗ ಲಯ ಅನ್ನೋದು ಇದ್ದೇ ಇದೆ. ನಿತ್ಯ ಸೃಷ್ಟಿ ನಿತ್ಯ ಪ್ರಳಯವನ್ನು ಹೇಳ್ತಾನೇ ಇದೆ ಶಾಸ್ತ್ರ. ಈ ಕಾರಣದಿಂದಾಗಿ ನಾವು ಆ ಲೀಲೆಯ ಕಡೆಗೆ ಹೋಗಬೇಕು ಅಂದರೆ ಪ್ರಕ್ರಿಯೆಯನ್ನು ಆಸ್ವಾದ ಮಾಡಬೇಕು. ಆ್ಯಸ್ ವಿ ಎಂಜಾಯ್ ಮೋರ್ ಆ್ಯಂಡ್ ಮೋರ್ ದಿ ಪ್ರೋಸೆಸ್, ವಿ ಬಿಕಮ್ ಲೀಲಾ ಮಾನುಷಾಸ್. ಇದು ಗಮನದಲ್ಲಿರಬೇಕಾದಂಥದ್ದು. ವಿಜ್ಞಾನಿಗಳು ನಿಜವಾಗಿ ಆ ಥರ ಮಾಡುವವರಾಗಿರ್ತಾರೆ, ಸಂಬಳಕ್ಕಾಗಿ ದುಡಿಯುವಂಥವರಾಗಿರೋಲ್ಲ. ದೇ ವರ್ಕ್ ಫಾರ್ ಪ್ಯಾಷನ್. ಹಾಗಾಗಿ ಅದು ಲೀಲೆಯಾಗಿರುತ್ತದೆ. ನನಗೆ ಮತ್ತೆ ಮತ್ತೆ ಜ್ಞಾಪಕ ಬರುವ ಉದಾಹರಣೆಯನ್ನು ಹೇಳ್ತೀನಿ. ಪುನರುಕ್ತಿ ಅಂತ ಬೇಸರ ಮಾಡ್ಕೊಳ್ಬೇಡಿ, ಆದರೆ ಅದು ಅದ್ಭುತವಾದಂಥದ್ದು ಅಂತ ನನ್ನ ಮನಸ್ಸಿಗೆ ಇದ್ದಿದ್ದರಿಂದ ಹೇಳ್ತಾ ಇದ್ದೀನಿ. ನಾನು ನನ್ನ ಮಿತ್ರರಾದಂಥ ಮಂಟ ಪ್ರಭಾಕರ ಉಪಾಧ್ಯಾಯರ ಚಿಕ್ಕಪ್ಪ ಅವರನ್ನು ನೋಡಿದೆ. ವೆಂಕಟರಮಣ ಉಪಾಧ್ಯರು ಅಂತ ಸಾಲಿಗ್ರಾಮದಲ್ಲಿ ರಸ್ತೆ ಪಕ್ಕವೇ ಅವರ ಅಂಗಡಿ ಉಂಟು. ಅವರು ಮದುವೆ ಮಾಡಿಕೊಂಡಿಲ್ಲ, ತಮ್ಮ ಉದ್ಯೋಗವನ್ನು ನೋಡ್ಕೊಳ್ತಾರೆ, ತಮ್ಮ ಆಸ್ತೆ ಹವ್ಯಾಸ ಇತ್ಯಾದಿಗಳಲ್ಲಿದ್ದಾರೆ. ನಾನು ನೋಡಿದಾಗ ಅವರು ಹಳ್ಳಿಗಾಡಿನವ್ರು, ಏನು ದೊಡ್ಡ ಆಧುನಿಕ ವಿದ್ಯೆಗಳೆಲ್ಲ ಓದಿದವರಲ್ಲ. ಒಂದು ಒಳ್ಳೆಯ ಟೆಲಿಸ್ಕೋಪ್ ಮಾಡ್ತಾಯಿದ್ರು. ನನಗೆ ತುಂಬ ಆಶ್ಚರ್ಯವಾಯಿತು. ನೋಡಿದಾಗ ಟೆಲಿಸ್ಕೋಪಿಗೆ ಬೇಕಾದ ಮಸೂರಗಳು, ಲೆನ್ಸು, ಅವುಗಳನ್ನು ಅವರು ಅರೆದು ತಯಾರು ಮಾಡ್ತಾಯಿದ್ರು. ನಾನು ಕೇಳಿದೆ, ಉಪಾಧ್ಯರೇ ಅಂಗಡಿನಲ್ಲಿ ಸಿಗುತ್ತಲ್ವಾ ಲೆನ್ಸು ಅಂತ.
ಅವರು ಹಾಗೇನೆ ಅರಿತಾ ಅವರಿಗೇ ಸಾಧ್ಯವಾಗುವ ದಿವ್ಯ ನಿರ್ಲಕ್ಷ್ಯದಿಂದ ಟೆಲಿಸ್ಕೋಪು ಅಂಗಡಿಯಲ್ಲಿ ಸಿಗುತ್ತೆ ಅಂತಂದರು. ನಾನು ಕೈ ಮುಗಿದೆ, ಅರ್ಥವಾಯಿತು ಸ್ವಾಮಿ, ನಿಮಗೆ ಟೆಲಿಸ್ಕೋಪಿನಿಂದ ಇದುವರೆಗೂ ಯಾವ ವಿಜ್ಞಾನಿಯೂ ಕಾಣದೇ ಇರುವ ಗ್ರಹವನ್ನು ಕಾಣುವ ಚಟ ಅಲ್ಲ. ಟೆಲಿಸ್ಕೋಪು ನಿಮಗೆ ಒಂದು ಸಾಧನ ಅಲ್ಲ, ಅದು ಸಿದ್ಧಿ. ಟೆಲಿಸ್ಕೋಪ್ ಮಾಡುವುದೇ ನಿಮಗೊಂದು ಸಂತೋಷ. ಹಾಗಾಗಿ ಎಂಡ್ ಪ್ರಾಡಕ್ಟೇ ಅದಾಗಿದ್ದಾಗ ಅದರ ಮೂಲಕ ಇನ್ನೇನೋ ಸಾಧಿಸುವುದು ಅಂದರೆ ಇದನ್ನು ಎಷ್ಟು ಬೈಪಾಸ್ ಮಾಡೋಣ ಅಂತ ನೋಡ್ತೀವಿ. ಹಾಸನ ಬೈಪಾಸ್ ಮಾಡಿ ಸರ್, ಇಲ್ಲದೇ ಮಂಗಳೂರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ. ನನಗೆ ಹಾಸನಕ್ಕೆ ಹೋಗೋದೇ ಇಷ್ಟವಾಗಿದೆಯಪ್ಪ ಅಂತಂದರೆ ಬೈಪಾಸ್ ಬೇಕಿಲ್ಲ. ಈ ರೀತಿಯಾಗಿ ಅದರೊಳಗೆ ಸಂತೋಷ ಉಂಟು ಅಂತಾದಾಗ ನಿಜವಾದ ಕೆಲಸ ಆಗ ನಡೆಯುತ್ತದೆ. ಅವರಿಗೆ ಅದು ಆನಂದ. ಅಯ್ಯೋ, ಈ ಗಾಜನ್ನು ಯಾತಕ್ಕೆ ಸುಮ್ಮನೆ ಉಜ್ಜುತ್ತಾ ಇದ್ದೀನಿ, ಅದಕ್ಕೆ ಬದಲಾಗಿ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸೋದಿಲ್ಲ. ಇದಕ್ಕಿಂತ ಉತ್ತಮವಾದ ಕೆಲಸ ಇನ್ಯಾವುದೂ ಇಲ್ಲ, ಇದಕ್ಕಿಂತ ಉತ್ತಮವಾದ ಆಟ ಇಲ್ಲ, ಇದಕ್ಕಿಂತ ಉತ್ತಮವಾದ ಆನಂದ ಇಲ್ಲ ಅಂತ ಆ ಕ್ಷಣದಲ್ಲಿ ಗಾಜು ನಾನೇ, ಉಜ್ಜುವಿಕೆಯೂ ನಾನೇ, ಎಲ್ಲವೂ ನಾನೇ ಅನ್ನುವ ತಾತ್ಪರ್ಯ ಬಂದಿರುತ್ತದೆ. ಹೀಗಿದ್ದವರು ಮಾತ್ರ ಜಗತ್ತಿಗೆ ಒಳ್ಳೆಯದನ್ನು ಮಾಡಿರ್ತಾರೆ. ಮಿಕ್ಕವರು ಮಾಡಿದರೆ ಅದು ಆಕಸ್ಮಿಕ, ಇನ್ ಸ್ಪೈಟ್ ಆಫ್ ದೆಮ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಅಂತ. ಹಾಗಲ್ಲದೆ ಇದ್ದರೆ ಅವರು ಲೋಕಕ್ಕೆ ಉಪಕಾರಕರಾದಂಥವ್ರು. ಅವರ ಆನಂದದ ಬೈ ಪ್ರಾಡಕ್ಟ್ ಆಗಿ ಬಂದಿರತಕ್ಕಂಥದ್ದು ಎಲ್ಲ ಒಳಿತು ಅಂತ ಗೊತ್ತಾಗುತ್ತದೆ. ಎಲ್ಲ ದೊಡ್ಡವ್ರದ್ದು ನೋಡಿ, ಕಾಳಿದಾಸ ಕವಿಕುಲಗುರು ಅಂತ ಮುಂದೆ ಎಂದೋ ಪ್ರಸನ್ನರಾಗವ ನಾಟಕದಲ್ಲಿ ಜಯದೇವ ತನ್ನನ್ನು ಕೊಂಡಾಡ್ತಾನೆ ಅಂತ ಕಾವ್ಯ ಬರೀಲಿಲ್ಲ. ಕುವೆಂಪು ಅವರು ಹೇಳ್ತಾರೆ, ಓ ಕೋಗಿಲೆಯೇ, ನೀನು ಕುಹು ಕುಹು ಅಂತ ಮಾಡ್ತೀಯಲ್ಲ, ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರೆ ನೊಬೆಲ್ ಪ್ರೈಸ್ ಬರುತ್ತೆ ಅಂತ. ಎಂಥ ವ್ಯಂಗ್ಯ ಅದರೊಳಗೆ ಅಡಗಿದೆ ನೋಡಿ. ಹಾಗಲ್ಲ, ಆ ರೀತಿಯಲ್ಲಿ. ಹೀಗಾಗಿ ಲೋಕವನ್ನು ಉದ್ಧಾರ ಮಾಡ್ತೀವಿ ಅಂತ ಹೊರಟವ್ರ ಬಗ್ಗೆ ಉಪನಿಷತ್ತು ಏನು ತಗಾದೇ ಇಲ್ಲ. ಆದರೆ ನೀವು ಲೋಕವನ್ನು ಉದ್ಧಾರ ಮಾಡ್ತೀವಿ ಅಂತ ಹೊರಟಾಗ ಲೋಕವನ್ನು ಉದ್ಧಾರ ಮಾಡಿರೋದಿಲ್ಲ ಅಂತ ಹೇಳ್ತದೆ. ಎದ್ದೆದ್ದು ಬೀಳುತ್ತೀಹೆ, ಗದ್ದಲವ ಮಾಡುತ್ತೀಹೆ, ಎದ್ದೆದ್ದು ಬೀಳುತ್ತೀಹೆ, ಕೋಲಾಹಲವನ್ನು ಮಾಡ್ತಾ ಇದ್ದಾನೆ. ಗುದ್ದಾಡಿ ಸೋಲುತ್ತೀಹೆ, ಗದ್ದಲವ ಮಾಡಿ ಪ್ರಸಿದ್ಧನಾಗುತ್ತೀಹೆ, ಉದ್ಧರಿಪೆ ಜಗವನೆನ್ನುವ ಸಖನೆ ನಿನ್ನ ಉದ್ಧಾರವೆಷ್ಟಾಯಿತು ಮಂಕುತಿಮ್ಮ. ಅಂದರೆ ಪ್ರಾಫಿಟಿಕ್ ಬರ್ಡನ್ ಹಾಕಿಕೊಂಡ ತಕ್ಷಣ ನಾವೇ ಲೋಕಕ್ಕೆ ಬರ್ಡನ್ ಆಗಿಬಿಡ್ತೀವಿ ಅನ್ನುವುದನ್ನು ತುಂಬ ಸುಂದರವಾಗಿ ಹೇಳಿದೆ. ಅದು ಅರ್ಥ ಮಾಡಿಕೊಂಡವನಿಗೆ ಬ್ರಹ್ಮಜ್ಞಾನ ಅಂಗೈ ನೆಲ್ಲಿಕಾಯಿ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಅದು ಭಾರ್ಗವ ವೈದರ್ಭಿ, ವಿದರ್ಭ ದೇಶೀಯ ಭೃಗುವಂಶೀಯ ಅವನ ಪ್ರಶ್ನೆ. ಅತಃ ಏನಂ ಭಾರ್ಗವೋ ವೈದರ್ಭಿ ಪಪ್ರಚ್ಛ ಭಗವನ್ ಕತ್ಯೇವ ದೇವಾ ಪ್ರಜಾಂ ವಿಧಾರಯಂತೆ ಕತರ ಏತತ್ ಪ್ರಕಾಶಯಂತೆ ಕಃ ಪುನರೇಷಾಂ ವರಿಷ್ಠ ಇತಿ. ಇದು ಆದಿದೈವಿಕವಾದಂಥ ಪ್ರಶ್ನೆ. ಭಗವನ್ ಎಷ್ಟು ದೇವತೆಗಳು, ಎಷ್ಟು ಜೀವರಾಶಿಗಳನ್ನು ಧರಿಸಿಕೊಂಡಿದ್ದಾರೆ. ಈ ದೇವತೆಗಳು ಅನ್ನುವಲ್ಲಿ ಭಾಷ್ಯಕಾರರು ಹೇಳ್ತಾರೆ ಅದನ್ನು ಇಂದ್ರಿಯ ಅಂತ ತೆಗೆದುಕೊಳ್ಳಬೇಕು ಅಂತ. ಅಂದರೆ ನಮ್ಮಲ್ಲಿ ಈ ಆಧ್ಯಾತ್ಮಿಕವಾದಂಥ ಒಂದು ಸ್ವಾರಸ್ಯ ಉಂಟು, ಅದನ್ನು ತೀರ್ಮಾನ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ತುಂಬ ಜನಕ್ಕೆ ಈ ವ್ಯತ್ಯಾಸಗಳು ಇವೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಗೇಲಿ ಮಾಡ್ತಾ ಇರ್ತಾರೆ, ನಿಮ್ಮ ದೇವತೆಗಳು ನೋಡಿ ಎಂಥವರು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಅವ್ರು ಅಲ್ಲಿರ್ತಾರೆ ಅಂದರೆ ಇಲ್ಲಿರ್ತಾರೆ ಅಂದರೆ ಏನರ್ಥ, ಹೀಗೆಲ್ಲ ಕೇಳ್ತಾರೆ. ನಾವು ಒಂದು ತತ್ವವನ್ನು ತಿಳಿಸೋದಕ್ಕೆ 1000 ಪ್ರಕಾರದ ದೃಷ್ಟಾಂತಗಳನ್ನು, ನಿದರ್ಶನಗಳನ್ನು, ಸಂಕೇತಗಳನ್ನು ಬಳಸಿಕೊಂಡಿರ್ತೀವಿ. ಆ ಥರ ಸಂಕೇತಗಳಲ್ಲಿ ಒಂದು ಎಷ್ಟು ದೇವತೆಗಳು ಅಂತಂದರೆ ಇಂದ್ರಿಯ ಅಂತನ್ನುವಂಥದ್ದು. ಕತರೆ ಬುದ್ಧೀಂದ್ರಿಯಕಂ ಬುದ್ಧೀಂದ್ರಿಯ ಕರ್ಮೇಂದ್ರಿಯ ಪ್ರವಿಭಕ್ತಾನಾಂ ಏತತ್ ಪ್ರಕಾಶನಂ ಅಂತ ಹೇಳ್ಬಿಟ್ಟು ಭಾಷ್ಯಕಾರರು ಹೇಳ್ತಾರೆ. ಹಾಗಾಗಿ ಎಷ್ಟು ದೇವತೆಗಳು, ಎಷ್ಟು ಪ್ರಜೆಗಳನ್ನು ಅಂದರೆ ಶರೀರಗಳನ್ನು ಅಂತ, ಎಷ್ಟು ಇಂದ್ರಿಯಗಳು ಎಷ್ಟು ಬಗೆಯ ಚಟುವಟಿಕೆಗಳನ್ನು ಎಲ್ಲವನ್ನು ಹೊಂದಿರುತ್ತವೆ ಅಂತನ್ನುವಂಥದ್ದು. ಶರೀರ ಲಕ್ಷಣಾಂ ವಿಧಾರಯಂತೆ ಅಂತನ್ನುವ ಮಾತು ಭಾಷ್ಯಕಾರರದು. ಇನ್ನು ಯಾರು ಇದನ್ನು ಪ್ರಕಾಶಗೊಳಿಸ್ತಾರೆ, ಈ ಬುದ್ಧೀಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಿವೆಯಲ್ಲ, ಅವುಗಳನ್ನೆಲ್ಲ ಚಟುವಟಿಕೆಗೊಳಿಸ್ತಕ್ಕಂಥದ್ದು ಯಾರು, ಅದರೊಳಗೆ ಯಾರು ಶ್ರೇಷ್ಠ? ತಾತ್ಪರ್ಯ ಇಷ್ಟೇ, ಎಷ್ಟು ಇಂದ್ರಿಯಗಳಿವೆ, ಆ ಇಂದ್ರಿಯಗಳ ಚಟುವಟಿಕೆಗಳೇನು, ಅವುಗಳಲ್ಲಿ ತಾರತಮ್ಯ ಏನು ಅಂತ. ಅದಕ್ಕೆ ಪಿಪ್ಪಲಾದರು ಉತ್ತರವನ್ನು ಕೊಡ್ತಾರೆ. ತಸ್ಮೈ ಸ ಹೋವಾಚ ಆಕಾಶೋ ಹವಾ ಯೇಷದೇವೋ ವಾಯು ಅಗ್ನಿರಾಪಃ ಪೃಥಿವೀ ವಾಂಗ್ಮನಶ್ಚಕ್ಷು ಶ್ರೋತ್ರಂಚ ತೇ ಪ್ರಕಾಶ್ಯಾಭಿವದಂತಿ ವಯಮೇತದ್ ಬಾಣಮವಷ್ಟಭ್ಯ ವಿಧಾರಯಾಮಃ. ಒಂದು ಸ್ವಾರಸ್ಯಕಾರಿಯಾದ ಆಖ್ಯಾಯಿಕೆಯೇ ಅವರು ಕೊಡ್ತಾರೆ. ಈ ಆಕಾಶ, ಅಗ್ನಿ, ಜಲ, ಪೃಥ್ವಿ, ಪಂಚಭೂತಗಳು, ಇವುಗಳಿಂದ ಪಂಚ ತನ್ಮಾತ್ರಗಳು, ಅವುಗಳ ಮೂಲಕವಾಗಿ ಆಯಾ ಇಂದ್ರಿಯಗಳು,
ಆಕಾಶೇಂದ್ರಿಯದಿಂದ ಕಿವಿ, ಆಕಾಶಭೂತದಿಂದ ಶಬ್ದ ಗುಣದಿಂದ ಶಬ್ದ ತನ್ಮಾತ್ರದಿಂದ ಕಿವಿ, ಇನ್ನು ವಾಯುಭೂತದಿಂದ ಸ್ಪರ್ಶ ತನ್ಮಾತ್ರದಿಂದ ಚರ್ಮ, ಅಗ್ನಿಭೂತದಿಂದ ಮತ್ತು ತೇಜಸ್ ತನ್ಮಾತ್ರದಿಂದ ಕಣ್ಣು, ಇನ್ನು ಜಲಭೂತದಿಂದ ಮತ್ತು ರಸನೇಂದ್ರಿಯ ರುಚಿ ಅನ್ನುವಂಥ ತನ್ಮಾತ್ರದಿಂದ ನಾಲಿಗೆ ಅನ್ನುವ ಇಂದ್ರಿಯ, ಮತ್ತು ಪೃಥ್ವಿ ಅನ್ನುವ ಭೂತದಿಂದ ಗಂಧ ಅನ್ನುವ ತನ್ಮಾತ್ರದಿಂದ ಮೂಗು ಅನ್ನುವ ಇಂದ್ರಿಯ, ಈ ರೀತಿಯಾಗೆಲ್ಲ ಸಮೀಕೃತವಾಗಿದೆ ಅಂತ ಗೊತ್ತಾಗುತ್ತದೆ. ಇದಕ್ಕೆ ಅಭಿಮಾನಿಗಳಾದ ದೇವತೆಗಳು ಆಕಾಶ ದೇವತೆ, ವ್ಯೋಮ, ದ್ಯಾವ, ದ್ಯೌ ಅಂತ ಏನು ಕರಿತೀವಿ ಅದು, ಮತ್ತು ವಾಯು ಪ್ರಾಣ ಅಂತಲೂ ಮುಖ್ಯ ಪ್ರಾಣ ಅಂತಲೂ ಕರಿತೀವಿ. ಆ ಬಳಿಕ ಅಗ್ನಿ ಮತ್ತು ಆಪೋದೇವಿಯರು ಮತ್ತು ಪೃಥ್ವಿ, ಧರಣಿ, ಧರಿತ್ರಿ, ಈ ರೀತಿಯಾದ ದೇವತೆಗಳು ಅಂತ. ನಮಗೆ ಒಂದು ಮೂರ್ತ ರೂಪ ಬೇಕಲ್ಲ. ಈಗ ನೋಡಿ, ಇಷ್ಟೆಲ್ಲ ವಿಜ್ಞಾನ ಮತ್ತೊಂದು ಮಗದೊಂದು ಮುಂದುವರೆದ ದೇಶಗಳಲ್ಲೂ ಕೂಡ ಏನೇನು ನಡೆದಿದೆ. ಅಮೇರಿಕಾ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಮ್ಯಾನ್ಹಟನ್ ದ್ವೀಪದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ದೇವಿ. ಸ್ವಾತಂತ್ರ್ಯ ಗಂಡೋ ಹೆಣ್ಣೋ ಹೇಳಿ? ಸಂಸ್ಕೃತದಲ್ಲಂತೂ ಸ್ವಾತಂತ್ರ್ಯಂ ಅಂದರೆ ನಪುಂಸಕಲಿಂಗ, ಅದು ಗಂಡು ಅಲ್ಲ ಹೆಣ್ಣು ಅಲ್ಲ. ಇಂಗ್ಲೀಷ್ನಲ್ಲಿ ಫ್ರೀಡಮ್, ಲಿಬರ್ಟಿ ಅನ್ನುವ ಪದಗಳಿಗೆ ಜೆಂಡರ್ ಯಾವುದು ಕಷ್ಟ ಹೇಳುವುದು. ಅದು ನ್ಯೂಟ್ರಲ್ ಜೆಂಡರ್ ಅನ್ನಬೇಕಾ ಗೊತ್ತಿಲ್ಲ. ಅಂದರೆ ಗಾಡೆಸ್ ಆಫ್ ಫ್ರೀಡಮ್ ಅಂತ ಹೇಳಬೇಕು. ಅದಕ್ಕೊಂದು ಮೂರ್ತತ್ವ ಕೊಟ್ಟಿಲ್ವೇ? ಕೈಯಲ್ಲಿ ದೀವಟಿಗೆ ಇಟ್ಟಿಲ್ವೇ? ಸ್ವಾತಂತ್ರ್ಯ ಏನೋ ದೀವಟಿಗೆ ಮಾತ್ರವೇ, ಉಫ್ ಅಂತ ಗಾಳಿಲಿ ಊದಿದ್ರೆ ಆರೋಗತ್ಯ ಅಂತ ಹೀಗೆಲ್ಲ ಕುತರ್ಕ ಮಾಡಿದರೆ, ಒಂದು ತತ್ವ ನಮ್ಮ ಮನಸ್ಸಿಗೆ ತುಂಬಿದ ಭಾವವಾಗಬೇಕು ಅಂದರೆ ಅದಕ್ಕೊಂದು ಮೂರ್ತ ರೂಪ ಬೇಕು. ಆ ಕಾರಣದಿಂದ ದೇವತೆ ಅಂತ ಮಾಡಿಕೊಂಡಿದ್ದು. ಆ ಭಾವೋತ್ಕರ್ಷ, ಭಾವೋನ್ನತಿ, ಸ್ವಾತಂತ್ರ್ಯವನ್ನು ಉಳಿಸುವುದರಲ್ಲಿ ಪ್ರಯತ್ನ ಮಾಡೋಲ್ವ? ಬ್ರಿಟನ್ನಿನ ವಿರುದ್ಧ ಹೋರಾಡಿ ಬ್ರಿಟನ್ನಿನ ಶಾಖೆಯಾದಂಥ ಅಮೆರಿಕ ಸ್ವಾತಂತ್ರ್ಯವನ್ನು 1777ನೇ ಇಸ್ವಿನಲ್ಲಿ ಪಡ್ಕೊಂಡದ್ದ ಒಂದು ಸಂತೋಷಕ್ಕಾಗಿ ಆಮೇಲೆಷ್ಟೋ ವರ್ಷ ಆದಮೇಲೆ ಫ್ರಾನ್ಸ್ ದೇಶದವರು ದೊಡ್ಡ ಕೆಲಸ ಮಾಡಿ ಅದನ್ನು ಕಳಿಸಿಕೊಟ್ರು. ತುಂಡು ತುಂಡಾಗಿ ಕಳಿಸಿಕೊಟ್ಟು ಅದನ್ನು ಜೋಡಣೆ ಮಾಡಿದರು. ಒಳಗಡೆ ಕಬ್ಬಿಣದ ಕಟ್ಟೋಣ, ಮೇಲೆ ತಾಮ್ರದ ಹಲಿಗೆಗಳಿಂದ ಅದನ್ನು ಮಾಡಿದ್ದಾರೆ. ಕಾಲ ಕಾಲಕ್ಕೆ ಅದಕ್ಕೆ ಎಲ್ಲ ಮುಲಾಮುಗಳು ಅಲಂಕಾರ ಮಾಡ್ತಾರೆ. ಅದರ ದೀವಟಿಗೆ ಮೇಲೆ ಬಂಗಾರದ ಲೇಪನ ಇದೆ ಅಂತ ಬೇಕಾದಷ್ಟು ಸಿಗುತ್ತದೆ. ಸ್ಟ್ಯಾಟಿಸ್ಟಿಕ್ಸು ನೋಡ್ಬೋದು. ಅಂದರೆ ಆ ಮೂಲಕ ಅಮೆರಿಕನ್ನರ ಸ್ವಾತಂತ್ರ್ಯ ಪ್ರೀತಿಯನ್ನು ಫ್ರಾನ್ಸ್ ಗೌರವಿಸಿದೆ. ಅದು ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಹೋರಾಡಿತು. ಹೀಗಾಗಿ ಒಂದು ದೊಡ್ಡ ಸ್ವಾತಂತ್ರ್ಯದ ಸ್ಫೂರ್ತಿಯನ್ನು ತಂದುಕೊಡೋದಕ್ಕೆ ಅದು ಆಯಿತು. ಈ ಅರ್ಥದಲ್ಲಿಯೇ ನಾವು ದೇವತೆಗಳನ್ನು ಹೇಳುವಂಥದ್ದು. ಇವರು ನಮ್ಮಪ್ಪ ಅಂತ ಫೋಟೋ ತೋರಿಸಿದ್ರೆ ಅಲ್ಲಿ ನಿಮ್ಮಪ್ಪ ಅಲ್ಲ ಇರ್ತಕ್ಕಂಥದ್ದು, ಅದು ಸೆಲ್ಯುಲೋಸು, ಮತ್ತು ಅಲ್ಲಿರ್ತಕ್ಕಂಥದ್ದು ಸಿಲ್ವರ್ ನೈಟ್ರೇಟು, ಸಿಲ್ವರ್ ಬ್ರೋಮೈಡು, ಸಿಲ್ವರ್ ಹ್ಯಾಲೈಡು ಅಂತ ಅದನ್ನು ಕೆಮಿಸ್ಟ್ರಿಯಾಗಿ ಹೇಳಿದ್ರೆ ಏನು ಅರ್ಥ ಆಗುತ್ತದೆ? ಪವೆಮಾಚಾರ್ಯರು ಬಹಳ ಒಂದು ಸೊಗಸಾದ ಪದ್ಯವನ್ನೇ ಬರೆದಿದ್ದಾರೆ. ಅಯ್ಯ ವಿಮರ್ಶಕ, ಅಯ್ಯ ವಿಜ್ಞಾನಿ, ನೀನು ನನ್ನ ಕವಿತೆಯನ್ನು ವಿಮರ್ಶೆ ಮಾಡೋಕ್ಕೆ ಬರಬೇಡ. ನಾನು ಹೂವು ಅಂತ ಮೈಮರೆತು ಮನಸೋಲ್ತಾ ಇದ್ದಾಗ ನೀನು ಅದರ ದಳ ಕಿತ್ತುಬಿಟ್ಟು ಅಲ್ಲಿ ಕೆರೋಟಿನ್ ಇದೆ, ಅಲ್ಲಿ ಫೋಟೋಸಿಂಥಸಿಸಿಂದ ಆಗಿರ್ತಕ್ಕಂಥದ್ದು ಪದಾರ್ಥಗಳು ಕಾಣಿಸುತ್ತವೆ, ಅದು ಬಣ್ಣ ಬರೋದಕ್ಕೋಸ್ಕರವಾಗಿ ಬೇರೆಯೇ ವಿಧವಾದಂತಹ ಆ ಪಿಗ್ಮೆಂಟ್ಸ್ ಇರತಕ್ಕಂಥದ್ದು ಗೊತ್ತಾಗುತ್ತದೆ ಅಂತ ಹೀಗೆಲ್ಲ ಅನಾಲಿಸಿಸ್ ಮಾಡಿಬಿಟ್ರೆ, ಮಗುವನ್ನು ನಾನು ಅಪ್ಪಿಕೊಂಡು ಪ್ರೀತಿಯಿಂದ ಮುತ್ತಿಡ್ತೀನಿ, ತಕ್ಷಣವೇ ಈ ಮುತ್ತಿನ ಮೂಲಕವಾಗಿ ಲಾಲಾಜಲದಿಂದ ಎಷ್ಟು ಬ್ಯಾಕ್ಟೀರಿಯಾಗಳು ಎಕ್ಸ್ಚೇಂಜ್ ಆಗಿದೆ ಅಂತ ನೀನು ಹೇಳೋಕ್ಕೆ ಶುರು ಮಾಡ್ತೀಯ, ಏನಂತ ಹೇಳೋಣ ಅಂತಂತಾರೆ. ಈ ಕಾರಣದಿಂದ ಭಾವಕ್ಕೆ ಬೇರೆಯೇ ಆದ ಆಯಾಮ ಉಂಟು. ಅವುಗಳು ಬೇರೆ ಬೇರೆ ಫ್ಲೋರ್, ಬೇರೆ ಬೇರೆ ಪ್ಲೇನಲ್ಲಿ ಕೆಲಸ ಮಾಡುತ್ತವೆ. ಎರಡು ಬೇರೆ ಬೇರೆ ಶ್ರುತಿಗಳಲ್ಲಿ ಒಂದೇ ರಾಗದ ಸ್ವರಗಳು ನುಡಿತಾ ಇದ್ದರೆ ಅಪಸ್ವರ ಬರೋದಿಲ್ಲ. ಅದರ ಮೂಲಕ ಉಂಟಾಗುವುದು ಒಂದು ಸ್ವರ ಮೇಳ. ಇಟ್ ಕ್ರಿಯೇಟ್ಸ್ ಎ ಸಿಂಫನಿ. ಅಲ್ಲಿರ್ತಕ್ಕಂಥದ್ದು ಅದ್ಭುತವಾದ ಕಾರ್ಡ್ ಎಫೆಕ್ಟ್ ಅಂತೀವಲ್ಲ, ಆ ರೀತಿಯಲ್ಲಿ ಒಬ್ಬರು ಮೇಲಿನ ಸ್ಥಾಯಿನಲ್ಲಿ ಪದನಿ ಪದನಿ ಪದನಿಸ ಅಂತಂದರೆ ಕೆಳಗಿನವರು ಅದನ್ನೇ ಪದನಿ ಪದನಿ ಪದನಿಸ ಅಂತಿದ್ರೆ ಎರಡೂ ಸೇರಿ ಎಫೆಕ್ಟ್ ಅದ್ಭುತವಾಗಿ ಬರ್ತದೆ. ಅದೇ ಸ್ವರಗಳಲ್ಲ, ಬೇರೆ ಸ್ವರಗಳನ್ನು ಹೇಳಿದ್ರು ಅವು ಸೇರಿ ಬೇರೆ ರಿಸಲ್ಟ್ ಬರ್ತದೆ. ಯಾಕೆಂದರೆ ಅವು ಅಷ್ಟು ಒಂದೇ ರಾಗದ ಸ್ವರಗಳಾಗಿದ್ದರಿಂದ, ಎಲ್ಲ ಜ್ಞಾನವೇ ಆಗಿದ್ದರಿಂದ ಇವುಗಳಿಗೆ ವಿರೋಧ ಅನ್ನುವುದು ಇಲ್ಲ. ಈ ಕಾರಣದಿಂದ ಸಾಂಕೇತಿಕವಾಗಿ ಹೇಳ್ತಾರೆ ಉಪಾಸನೆಗೆ ತುಂಬ ಪ್ರಯೋಜನಕ್ಕೆ ಬರುತ್ತದೆ ಅಂತ. ವಿಜ್ಞಾನ ಸೂರ್ಯನಿಗೆ ಉದಯವೂ ಇಲ್ಲ ಅಸ್ತವೂ ಇಲ್ಲ ಅಂತ ಹೇಳ್ಬೋದು. ಅರೆ, ನಮ್ಮ ನಿತ್ಯ ಜೀವನದಲ್ಲಿ ಸೂರ್ಯನಿಗೆ ಉದಯಾಸ್ತಗಳು ಇವೆಯಲ್ಲ. ಇದನ್ನು ಯಾತಕ್ಕೆ ನಿರಾಕರಿಸಬೇಕು? ಯಾರು ನಿರಾಕರಿಸ್ತಾರೆ? ಎಂಥ ವಿಜ್ಞಾನಿಯೂ ಐ ಶಾಲ್ ಕಮ್ ಬೈ ಸನ್ರೈಸ್ ಅಂತಂತಾನೆ ಅಷ್ಟೇ ಹೊರತು ಐ ನೋ ದಟ್ ಸನ್ ನೆವರ್ ರೈಸಸ್, ಸೊ ಐ ವಿಲ್ ಬಿ ಕಮಿಂಗ್ ಅಟ್ ದಿಸ್ ಟೈಮ್ ಅಂತ ಹೇಳ್ತಾನೆ. ವಾಚ್ ದಿ ಸನ್ಸೆಟ್ ಅಂತಾನೆ ಹೊರತುನುವೆ ದರ್ ಇಸ್ ನಥಿಂಗ್ ಲೈಕ್ ಸೆಟ್ಟಿಂಗ್ ಆಫ್ ಸನ್ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾನೆ. ನಾವು ಎಲ್ಲ ಕಡೆಯಲ್ಲಿಯೂ ವಿವೇಕ ಮೀರಿದ ವಿಜ್ಞಾನವನ್ನು
ವಿವೇಕ ಮೀರಿದ ಅಧ್ಯಾತ್ಮವನ್ನೋ ತರೋಕ್ಕೆ ಪ್ರಯತ್ನ ಪಟ್ಟರೆ ಅದು ವಿಜ್ಞಾನವೂ ಆಗಿರೋಲ್ಲ, ಅಧ್ಯಾತ್ಮವೂ ಆಗಿರೋಲ್ಲ ಅನ್ನೋದನ್ನು ಉಪನಿಷತ್ತು ತಾನೇ ತಾನಾಗಿ ತಿಳಿಸಿಕೊಡುತ್ತದೆ. ಈ ಇಂದ್ರಿಯಗಳೆಲ್ಲ ನಾನು ದೊಡ್ಡವನು ಅಂತ ಒಂದು ಕಂಬ ಎತ್ತಿಡಿಯುವಂತೆ ಪ್ರಯತ್ನ ಮಾಡಿದವಂತೆ. ತಾನ್ ವರಿಷ್ಠ ಪ್ರಾಣವು ವಾಚ ಮಾ ಮೋಹಂ ಆಪದ್ಯಥ ಅಹಮೇವೈತತ್ ಪಂಚಧಾ ಆತ್ಮಾನಂ ಪ್ರವಿಭಜ್ಯ ಏತದ್ಬಾಣಂ ಅವಷ್ಟಭ್ಯ ವಿದಾರಯಾಮೀತಿ ತೇ ಅಶ್ರದ್ಧದಾನ ಬಭೂವು. ಪ್ರಾಣ ಹೇಳುತ್ತದೆ, ನನ್ನಿಂದಲೇ ಎಲ್ಲ ಹಿಡಿಯಲ್ಪಟ್ಟಿರೋದು, ನಾನು ಪಂಚವಿಧವಾಗಿ ವಿಭಕ್ತವಾಗಿದ್ದೇನೆ, ಪ್ರಾಣಾಪಾನ ಸಮಾನ ವ್ಯಾನ ಉದಾನವಾಗಿ. ನಿಮ್ಮದಲ್ಲಪ್ಪ, ನಾನು ಮಿಕ್ಕ ಇಂದ್ರಿಯಗಳಾಗಿ ನಾನೇ ಆಗಿದ್ದೀನಿ, ಅದರಿಂದ ಬಂದಿರುವುದು, ನೀವು ಕೋಲಾಹಲ ಮಾಡಬೇಡಿ ಅಂತ. ಆದರೆ ಮಿಕ್ಕ ಇಂದ್ರಿಯಗಳು ಒಪ್ಪಿಕೊಳ್ಳಿಲ್ಲ. ಸ್ವಾಭಿಮಾನಾತ್ ಊರ್ಧ್ವಂ ಉತ್ಕ್ರಾಮಯಿತ ಇವ ತಸ್ಮಿನ್ ಉತ್ಕ್ರಾಮತ್ಯಥೇತರೆ ಸರ್ವ ಏವ ಉತ್ಕ್ರಾಮಂತೆ ತಸ್ಮಿಂಚ ಪ್ರತಿಷ್ಠಮಾನೆ ಸರ್ವ ಏವ ಪ್ರಾತಿಷ್ಠಂತೆ ತದ್ಯಥಾ ಮಕ್ಷಿಕ ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾ ಏವೋತ್ಕ್ರಾಮಂತೆ ತಸ್ಮಿಂಚ ಪ್ರತಿಷ್ಠಮಾನೆ ಸರ್ವಾ ಇವ ಪ್ರಾತಿಷ್ಠಂತ ಏವಂ ವಾಂಗ್ಮನಶ್ಚಕ್ಷುಶ್ರೋತ್ರಂಚ ತೇ ಪ್ರೀತಾ ಪ್ರಾಣಂ ಸ್ತುವಂತಿ. ತುಂಬ ಸೊಗಸಾದ ಹೋಲಿಕೆಯನ್ನು, ದೃಷ್ಟಾಂತವನ್ನು ಕೊಟ್ಟುಬಿಟ್ಟಿದೆ. ಏನೆಂದರೆ, ಪ್ರಾಣ ಆಗ ಹೇಳ್ತು ನಾನಿಲ್ಲದೆ ನೀವಿಲ್ಲ ಅಂತ, ಮಿಕ್ಕ ಒಪ್ಕೊಳ್ಳಿಲ್ಲ. ಮುಂದೆ ಛಾಂದೋಗ್ಯಾದಿ ಉಪನಿಷತ್ತುಗಳಲ್ಲಿ ಇದು ಬಹಳ ವಿಸ್ತಾರವಾಗಿ ಬಂದಿದೆ. ಒಂದೊಂದು ಇಂದ್ರಿಯಗಳು ಒಂದೊಂದು ವರ್ಷ ನಾವು ರಜಾ ಹಾಕಿ ಹೋಗ್ತೀವಿ ಅಂತ ಹೋದ್ವಂತೆ. ಆಗ ಶರೀರ ಹೇಗೋ ತನ್ನ ಪಾಡಕ್ಕೆ ತಾನು ಕೆಲಸ ನಡೆಸ್ಕೊಳ್ತು. ಏನು ಮುದುಕಿ ಕೋಳಿ ಕೂಗದೇ ಇದ್ದರೆ ಹಗಲಾಗೋದಿಲ್ವಾ? ಆಮೇಲೆ ಪ್ರಾಣ ನಾನು ಹೋಗ್ತೀನಿ ಅಂತ ಅದು ಹೊರಡೋಕ್ಕೆ ಹೋಗ್ತಿದ್ದಂತೆ ಅಯ್ಯೋ ನಾವು ಸತ್ವಿ ಅಂತ ಮಿಕ್ಕ ಇಂದ್ರಿಯಗಳೆಲ್ಲ ಎಳ್ಕೊಂಡವು ಅಂತ. ಸರ್ವ ಏವ ಉತ್ಕ್ರಾಮಂತೆ ತಸ್ಮಿಂಚ ಪ್ರತಿಷ್ಠಮಾನೆ ಸರ್ವ ಇವ ಪ್ರಾತಿಷ್ಠಂತೆ. ಅದು ಹೇಗೆ ಅಂದರೆ, ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾ ಇವ ಮಕ್ಷಿಕಾ ಉತ್ಕ್ರಾಮಂತೆ. ಉಪನಿಷತ್ ದೃಷ್ಟಾರನಿಗೆ ರಾಣಿ ಜೇನು ಅಂತ ಗೊತ್ತಿರಲಿಲ್ಲ, ರಾಜ ಜೇನು ಅಂತ ಹೇಳಿದ್ದಾನೆ. ರಾಜಾನಂ ಅಂತ ಹೇಳ್ತಾನೆ, ರಾಜ್ಞೀಂ ಅಂತ ಹೇಳ್ತಿಲ್ಲ. ಸಿಕ್ತು ನಮಗೆ ಉಪನಿಷತ್ ಋಷಿಗಳಿಗೆ ಈ ಲಿಂಗ ವ್ಯತ್ಯಾಸ ಗೊತ್ತಿರಲಿಲ್ಲ, ಹಾಗಾಗಿ ಅವರು ಪೆದ್ದುಗಳು. ಎಷ್ಟು ಒಳ್ಳೆಯ ಸಂತೋಷಕಾರಿಯಾದ ಸಂಶೋಧನೆ. ಅವರಿಗೆ ಜೇನು ಹುಳುಗಳಲ್ಲಿ ಒಂದು ಮುಖ್ಯವಾದ ಹುಳವನ್ನು ಎತ್ತಿಟ್ಟರೆ ಎಲ್ಲ ಜೇನು ಹುಳುಗಳು ಅದನ್ನು ಹಿಂಬಾಲಿಸಿ ಹೋಗುತ್ತವೆ, ಅದನ್ನು ತಂದಿಟ್ಟರೆ ಎಲ್ಲ ಮತ್ತೆ ವಾಪಸ್ ಬರುತ್ತವೆ ಅಂತ ಅಷ್ಟು ಗೊತ್ತಿತ್ತು. ಅಷ್ಟು ಮಟ್ಟಿಗಿನ ವಿಜ್ಞಾನ ಅವ್ರಿಗೆ ಗೊತ್ತಿತ್ತು. ಅವರಿಗೆ ರಾಣಿ ಜೇನು ಅಂತ ಅದರ ಲಿಂಗ ಗೊತ್ತಿಲ್ಲದೆ ಇರ್ಬೋದು, ಅದು ಮರಿ ಇಡುತ್ತದೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಅದಕ್ಕೆ ಬೇಕಾದಷ್ಟು ಪ್ರೋಟೀನ್ ವ್ಯವಸ್ಥೆ ಅದರೊಳಗೆ ಇರುತ್ತೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಇಷ್ಟು ಗೊತ್ತಿತ್ತು ಅವರಿಗೆ. ಆದರೆ ಆನಂದ ಗೊತ್ತಿರಲಿಲ್ಲ, ಬ್ರಹ್ಮಜ್ಞಾನ ಗೊತ್ತಿರಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ವಲ್ಲ. ತುಂಬ ಜನ ಇವುಗಳಿಂದ ಅಳೆಯೋದಕ್ಕೆ ಹೋಗ್ಬಿಡ್ತಾರೆ. ಅವ್ರ ಜೋಬಲ್ಲಿ ಇಷ್ಟು ದುಡ್ಡಿರಲಿಲ್ಲ, ಹಾಗಾಗಿ ಅವ್ರಿಗೆ ಅಂತರಂಗದಲ್ಲಿ ನೆಮ್ಮದಿ ಇಲ್ಲ ಅಂದರೆ, ನೋಡಿದ್ರೆ ಎಷ್ಟೋ ಜಾಸ್ತಿ ದುಡ್ಡಿದ್ದವ್ರು ಇನ್ನೂ ಎಷ್ಟು ಅಸಮಾಧಾನಗೊಂಡದ್ದು, ಜಾಸ್ತಿ ದುಡ್ಡಿದ್ದವರು ಸಂತೋಷಗೊಂಡದ್ದು, ಕಡಿಮೆ ದುಡ್ಡಿದ್ದವರು ಅಸಂತೋಷಗೊಂಡದ್ದು ಎಲ್ಲ ಇದೆ. ಹಾಗಾಗಿ ಸತುಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ. ಇದನ್ನು ನಾವು ಗಮನಿಸಬೇಕು. ನಮ್ಮ ಅಜ್ಜನಿಗೆ ಕಲರ್ ಟಿ ವಿ ಇರಲಿಲ್ಲ ಅಂದ ಮಾತ್ರಕ್ಕೆ ಸಂತೋಷ ಇರಲಿಲ್ಲ ಅಂತ ಹೇಳೋಕ್ಕಾಗೋಲ್ಲ ಅಂತ ನಾನು ಎಷ್ಟೋ ಬಾರಿ ಹೇಳ್ತಿರ್ತೀನಿ. ಅವರಿಗೆ ಅದನ್ನೇ ಕಂಡು ಸಂತೋಷ ಪಡ್ತಾಯಿದ್ರು, ಅದರೊಳಗೆ ಎಷ್ಟೋ ಸಂತೋಷವನ್ನು, ನೆಮ್ಮದಿಯನ್ನು ಕಾಣ್ತಾಯಿದ್ರು. ವೇದಾಂತ ನೆಮ್ಮದಿಯನ್ನು ಕುರಿತಾದ ಶಾಸ್ತ್ರವೇ ಹೊರತು ಈ ರೀತಿಯಾದ ಭೌತಿಕ ಅನುಕೂಲತೆಗಳನ್ನು ಕುರಿತಾದದ್ದಲ್ಲ. ಅಲ್ಲದೆ ಆ ರಾಣಿ ಜೇನನ್ನು ಎತ್ತಿಟ್ಟಾಗ ಎಲ್ಲ ಜೇನು ಹುಳುಗಳು ಬೇರೆ ಕಡೆಗೆ ಹೋಗುತ್ತವೆ, ಇಟ್ಟ ಮೇಲೆ ಬರುತ್ತವೆ. ಆ ದೃಷ್ಟಾಂತ ಆ ಮೂಲಕವಾಗಿ ಹೇಳ್ತಾ ಇರೋದಿಷ್ಟೇ. ಪ್ರಾಣ ಅನ್ನುವುದು ಬಹಳ ಮುಖ್ಯವಾದ ಇಂದ್ರಿಯ ಅಂತನ್ನುವುದು ಈ ಉಸಿರಿನ ಮೂಲಕವಾಗಿ ಸ್ಥಾಪಿತವಾಗುವಂಥದ್ದು ಅಂತ. ಏಷೋಗ್ನಿಸ್ತಪತಿ ಏಷ ಸೂರ್ಯ ಏಷ ಪರ್ಜನ್ಯ ಮಘವಾನೇಷ ವಾಯು ಏಷ ಪೃಥಿವೀರೈರ್ದೇವ ಸದಸಚ್ಚ ಅಮೃತಂಚ ಯತ್. ಹೀಗಾಗಿ ಈ ಪ್ರಾಣನೇ ಅಗ್ನಿಯಾಗಿ ಜ್ವಲಿಸ್ತಾನೆ, ಭೂಸ್ಥಾನೀಯನಾಗಿ ಪ್ರಾಣನೇ ಅಗ್ನಿ ಅಂತ ಅನಿಸ್ಕೊಳ್ತಾನೆ, ಅಂತರಿಕ್ಷ ಸ್ಥಾನೀಯನಾಗಿ ವಾಯು ಅಂತ ಪರ್ಜನ್ಯ ಅಂತ ವಾಯು ಅಂತ ಅನಿಸ್ಕೊಳ್ತಾನೆ, ದ್ಯುಸ್ಥಾನೀಯನಾಗಿ ಆತ ಸೂರ್ಯ ಅಂತ ಅನಿಸ್ಕೊಳ್ತಾನೆ. ಭೂಮಿಯಲ್ಲಿ ಆತ ಅಗ್ನಿ, ಅಂತರಿಕ್ಷದಲ್ಲಿ ಪರ್ಜನ್ಯ ಅಂದರೆ ಇಂದ್ರ, ದ್ಯುಲೋಕದಲ್ಲಿ ಆದಿತ್ಯ ಅಂತ ಅನಿಸ್ಕೊಳ್ತಾನೆ. ಅಗ್ನಿ ವಾಯು ಆದಿತ್ಯ ಅಂತ ಒಂದು ಅರ್ಥದಲ್ಲಿ, ಭೂಸ್ಥಾನೀಯನಾಗಿ ವರುಣ ಮತ್ತು ಅಂತರಿಕ್ಷ ಸ್ಥಾನೀಯನಾಗಿ ಪರ್ಜನ್ಯ, ದ್ಯುಸ್ಥಾನೀಯನಾಗಿ ಇಂದ್ರ ಅಥವಾ ವಿಷ್ಣು ಅಂತ ಕೂಡ ಹೇಳುವಂಥದ್ದುಂಟು. ಒಟ್ಟಿನಲ್ಲಿ ಈ ದೇವತಾ ತ್ರಿತಯ ಇದು ಬಹಳ ಮುಖ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಇದನ್ನು ಉಪಾಸನೆ ಮಾಡಬೇಕು ಅಂತಂದರು. ಅಂದರೆ ನಾವು ಭೂಮಿಯಲ್ಲಿರುವ ನೀರು ವರುಣನದು ಅಂತಾದರೆ, ಅಂತರಿಕ್ಷದಲ್ಲಿರ್ತಕ್ಕಂತಹ ನೀರು ಅದು ಪರ್ಜನ್ಯನದು ಅಂತಾಗಿ, ದ್ಯುಲೋಕದಲ್ಲಿರ್ತಕ್ಕಂಥ ನೀರು ಇಂದ್ರನದು ಅಂತ ಅನಿಸಿಕೊಳ್ತದೆ.
ಭೂಲೋಕದಲ್ಲಿರ್ತಕ್ಕಂಥ ಬೆಳಕು ಅಗ್ನಿಯದು ಅಂತಾದರೆ ಅಂತರಿಕ್ಷದಲ್ಲಿರ್ತಕ್ಕಂಥ ಬೆಳಕು ವಿದ್ಯುತ್ ಅದರದು ಅಂತ, ಇನ್ನು ದ್ಯುಲೋಕದ ಬೆಳಕು ಆದಿತ್ಯನದು ಅಂತ. ಹೀಗೆ ಮಾಡಿಕೊಂಡು ಒಂದು ಬೆಳಕನ್ನಾಗಲಿ ಒಂದು ನೀರನ್ನಾಗಲಿ ಯಾವುದನ್ನು ಸಮನ್ವಯ ಮಾಡಿಕೊಳ್ಳಿ, ಭಗವತ್ ಸ್ವರೂಪ ಅಂತ ನೋಡಿ ತನ್ಮೂಲಕವಾಗಿ ಗೌರವ ಸಲ್ಲಿಸಿ. ಒಮ್ಮೆ ಗೌರವ ಬಂದ ಮೇಲೆ ಅಬ್ಯೂಸ್ ಆ್ಯಂಡ್ ಮಿಸ್ಯೂಸ್ ಅಂತ ಮಾಡ್ತೀವಲ್ಲ, ಅದರ ದುರುಪಯೋಗ, ಕನ್ನಡದ ಹೊಸ ಪದಪ್ರಯೋಗ ದುರ್ಬಳಕೆ, ಅದನ್ನು ಮಾಡಿಕೊಳ್ಳಬೇಡಿ ಅಂತ ಅನ್ನುವಂಥದ್ದು ತಾತ್ಪರ್ಯ. ಅರಾಯಿವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಚೋ ಯಜುಂಷಿ ಸಾಮಾನಿ ಯಜ್ಞ ಕ್ಷತ್ರಂ ಬ್ರಹ್ಮಚ. ಈ ಚಕ್ರದ ಅರಗಳೆಲ್ಲ ಆ ಕೇಂದ್ರ ನೇಮಿ ಅಂತ ಯಾವುದುಂಟು ಅಲ್ಲಿಗೆ ಬಂದು ನಾಭಿಗೆ ಸೇರಿಕೊಳ್ಳುತ್ತವೋ ಆ ರೀತಿ ಪ್ರಾಣ ಅನ್ನುವ ನಾಭಿಗೆ ನೇಮಿ ಪರಿಧಿಯಿಂದ ಎಲ್ಲ ಇಂದ್ರಿಯಗಳು ಬಂದು ಸೇರಿಕೊಳ್ತಾ ಇವೆ. ಹಾಗೆಯೇ ಎಲ್ಲವೂ ಪ್ರಾಣದಲ್ಲಿ ಪ್ರತಿಷ್ಠಿತವಾಗಿದೆ. ಅದರೊಳಗೆ ಋಕ್ಕು, ಅದರೊಳಗೂ ಯಜಸ್ಸು, ಅದರೊಳಗೆ ಸಾಮ, ಅದರೊಳಗೆ ಬ್ರಹ್ಮ, ಅದರೊಳಗೆ ಕ್ಷತ್ರ, ಅದರೊಳಗೆ ಯಜ್ಞ ಅಂತ. ಇದರೊಳಗಿಂದ ಒಂದು ಸಂಕೇತ ಸ್ವಾರಸ್ಯ ಗೊತ್ತಾಗ್ತಾ ಇದೆ. ನಮಗೆ ಗೊತ್ತಾಯಿತು ಎಲ್ಲ ಇಂದ್ರಿಯಗಳು ಅಲ್ಲಿ ಸೇರುತ್ತವೆ ಅಂತ. ಇನ್ನು ಋಗ್ಯಜುಸ್ಸಾಮಗಳು ಅಂತಂದರೆ ವ್ಯವಹಾರಕ್ಕೆ ಬೇಕಾದ ಮಾತಿಗೆ 3 ರೂಪ: ಗದ್ಯ, ಪದ್ಯ, ಗೀತ. ಗದ್ಯವನ್ನು ಯಜಸ್ಸು ಅಂತೀವಿ, ಪದ್ಯವನ್ನು ಋಕ್ಕು ಅಂತೀವಿ, ಗೀತ ಅಥವಾ ಗಾನವನ್ನು ಸಾಮ ಅಂತ ಕರಿತೀವಿ. ಮಾತು ಈ 3ಕ್ಕಿಂತ ಭಿನ್ನವಾದ ರೂಪದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ, ಅದಕ್ಕಿಂತ ಭಿನ್ನವಾಗಿ ಏನೂ ಆಗಿರೋದಕ್ಕೆ ಸಾಧ್ಯವಿಲ್ಲ. ಅದು ನಿಯತವಾದ ಗತಿಶೀಲತೆಯಿಂದ ಕೂಡಿದ್ದಾಗ ಅದು ಛಂದೋಬದ್ಧ ಋಕ್ ಅಂತ ಅನಿಸಿಕೊಳ್ಳುತ್ತದೆ. ಅನಿಯತವಾಗಿದ್ದಾಗ ಗದ್ಯ ಅಂತ ಅನಿಸಿಕೊಳ್ಳುತ್ತದೆ, ಪ್ರೋಸ್. ಇನ್ನು ಆ ನಿಯತ ಅನಿತಯವಾದ ಗತಿ ಇದ್ದರೂ ಯಾವುದು ತಾಳಕ್ಕೆ ಬರುತ್ತದೆಯೋ ಅದು ಗಾನ ಅಂತ ಅನಿಸಿಕೊಳ್ಳುತ್ತದೆ. ಹೀಗೆ 3 ಬಗೆಯಲ್ಲಿ ಉಂಟು. ಇನ್ನು ಬ್ರಹ್ಮ, ಕ್ಷತ್ರ, ಯಜ್ಞ ಅಂತಂದರು. ಯಾಕೆ ವೈಶ್ಯ ಶೂದ್ರ ಹೇಳಿಲ್ಲ? ಅಕ್ರಮ, ಅನ್ಯಾಯ, ಅಬ್ರಹ್ಮಣ್ಯ, ಜಾತಿವಾದ, ಈ ಬ್ರಾಹ್ಮಣ ಕ್ಷತ್ರಿಯ ಕಾಂಬಿನೇಷನ್ ಮಾಡಿರತಕ್ಕಂಥ ಕೋಲಾಹಲ, ಆಳುವ ಶಾಹಿ ಮತ್ತು ಪುರೋಹಿತ ಶಾಹಿ ಸೇರಿರುವುದು ಅಂತ ಯಥೇಷ್ಟವಾಗಿ ತೀರಿಗಳು ಹಾಕ್ಕೋಬೋದು. ಸಕ್ಕರೆ ಬೆಣ್ಣೆ ಸಿಕ್ಕಂತೆ ಕಮ್ಯುನಿಸ್ಟ್ಗಳಿಗೆ ಚಪ್ಪರಿಸ್ತಾ ಇರ್ತಾರೆ. ತಾತ್ಪರ್ಯ ಇಷ್ಟೇ: ಬ್ರಾಹ್ಮ ಅನ್ನುವಲ್ಲಿ ಬೌದ್ಧಿಕವಾದ ಭಾಗ, ಕ್ಷಾತ್ರ ಅನ್ನುವಲ್ಲಿ ಭೌತಿಕವಾದ ಭಾಗ. ಹೆಡ್ ಆ್ಯಂಡ್ ದಿ ಬಾಡಿ ಅಥವಾ ಹಾರ್ಟ್ ಆ್ಯಂಡ್ ದಿ ಬಾಡಿ ಅಂತ ಕರೆಯಬಹುದಾದದ್ದು. ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಅನ್ನಬಹುದು. ಬ್ರಾಹ್ಮವನ್ನು ಸಾಫ್ಟ್ವೇರ್ ಅಂತ ಕರೆದರೆ ಕ್ಷಾತ್ರವನ್ನು ಹಾರ್ಡ್ವೇರ್ ಅಂತ ಕರೆಯಬಹುದಾದದ್ದು. ಇನ್ನು ಯಜ್ಞ ಅನ್ನುವುದು ಇವೆಲ್ಲವೂ ಸೇರಿಕೊಂಡು ಹಂಚಿಕೊಂಡು ಬಾಳುವಿಕೆ ಅಂತ. ಯಜ್ಞ ಅನ್ನುವುದು ಧಾತುವಿನಿಂದ ಬಂದದ್ದೇ ಯಜ. ದೇವಪೂಜಾಯಾಂ ಸಂಗತಿಕರಣೆ ದಾನೆ ಅಂತ ಹೇಳಿದ್ದಾರೆ. ಸಂಗತಿಕರಣ, ಇಂಟ್ರ್ಯಾಕ್ಷನ್, ದಾನ, ಎಕ್ಸ್ಚೇಂಜಿಂಗ್, ಕೊಟ್ಟು ಕೊಡುವುದು, ತೆಗೆದುಕೊಂಡು ಬಿಡುವಂಥದ್ದು, ಮತ್ತು ಪೂಜಾ, ಗೌರವ, ಆರಾಧನೆಯ ಅರ್ಥದಲ್ಲಿ ಹೀಗೆ ಈ 3 ತತ್ವಗಳನ್ನು ಸೇರಿಸಿಕೊಂಡು ಮಾಡಿದ್ದಾರೆ. ಆಮೇಲೆ ಮುಂದಿನ ಮಂತ್ರಗಳು ಸಾಕಷ್ಟು ಸ್ವಾರಸ್ಯಕಾರಿಯಾಗಿವೆ. ಅದನ್ನು ಕೆಲವನ್ನು ನೋಡೋಣ. ಪ್ರಜಾಪತಿಶ್ಚರಸಿ ಗರ್ಭೆ ತ್ವಮೇವ ಪ್ರತ್ಯಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾಂ ಬಲಿಂ ಹರಂತಿ ಯಃ ಪ್ರಾಣೈಃ ಪ್ರತಿಷ್ಠತಿ. ಈ ಒಂದು ಪ್ರಾಣಕ್ಕೆ ಸಂಬೋಧನೆ: ಹೇ ಪ್ರಾಣ, ನಿನ್ನಲ್ಲಿ ಪ್ರಜಾಪತಿ ಇದ್ದಾನೆ, ಪ್ರಜಾಪತಿಯ ಗರ್ಭದಲ್ಲಿ ನೀನಿದ್ದೀಯ, ನೀನೇ ತಂದೆ ತಾಯಿಗಳಲ್ಲಿ ಮಗುವಾಗಿ ಹುಟ್ಟುತ್ತೀಯ, ಮತ್ತು ನಿನಗೆ ಎಲ್ಲರೂ ಪ್ರಜೆಗಳು ರಾಜನಿಗೆ ಹೇಗೆ ಕಾಣಿಕೆಯನ್ನು ಒಪ್ಪಿಸ್ತಾರೋ ಹಾಗೆ ಒಪ್ಪಿಸ್ತಾರೆ ಅಂತ. ಎಲ್ಲ ಇಂದ್ರಿಯಗಳು ಪ್ರಾಣನಲ್ಲಿ ಹೋಗಿ ತಮ್ಮ ಚಟುವಟಿಕೆಗಳನ್ನು ಒಪ್ಪಿಸುತ್ತವೆ ಅಂತ. ಅಂದರೆ ಜೀವಾಸ್ತಿತ್ವ ಉಸಿರು ಇದ್ದರೆ ಮಿಕ್ಕೆಲ್ಲ ಇಂದ್ರಿಯಗಳು ಇದ್ದಂತೆ, ಇಲ್ಲದೇ ಇದ್ದರೆ ಇಲ್ಲ. ನಮಗೆ ಉಸಿರೇ ಆಡೋಕ್ಕಾಗದೇ ಕಣ್ಣು ಕತ್ತಲಿಡುತ್ತೆ, ಕಿವಿ ಕೆಪ್ಪಾಗ್ತಾ ಬರುತ್ತದೆ. ಇನ್ನು ರುಚಿ ಸ್ಪರ್ಶಾದಿಗಳದು ಹೇಳಲೇಬೇಕಾಗಿಲ್ಲ. ಆ ಅರ್ಥದಲ್ಲಿ ಹೇಳ್ತಾ ಇರುವುದು ರಾಜನನ್ನು ನಡೆಸಿಕೊಳ್ಳುವಂತೆ ನಡೆಸಿಕೊಳ್ಳುತ್ತದೆ. ದೇವಾನಾಮಸಿ ವನ್ಹಿತಮಃ ಪಿತॄಣಾಂ ಪ್ರಥಮ ಸ್ವಧ ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಾಮಪಿ. ಹೀಗಾಗಿ ನೀನು ದೇವತೆಗಳಿಗೆ ಆಹುತಿಯನ್ನು ಕೊಂಡೊಯ್ಯುವಂಥ ವನ್ಹಿ ಅಂದರೆ ಹವ್ಯವಾಹನ ಅನ್ನುವ ಅರ್ಥ ನಿನಗಾಗಿದೆ. ಪಿತೃಗಳಿಗೆ ನೀನು ಕೊಂಡೊಯ್ಯತಕ್ಕಂಥವ್ರು ದೇವತೆಗಳಿಗೆ ಸ್ವಾಹಾರೂಪವಾಗಿ ಕೊಂಡೊಯ್ದರೆ ಪಿತೃಗಳಿಗೆ ಸ್ವಧಾರೂಪವಾಗಿ ಕೊಂಡೊಯ್ಯುತ್ತೀಯ. ಇನ್ನು ಋಷಿಗಳಿಗೆ ಹಂತ ರೂಪವಾಗಿ ಕೊಂಡೊಯ್ಯುತ್ತೀಯ. ಹೀಗಾಗಿ ನೀನು ಸತ್ಯಂ ಅಥರ್ವಾಂಗಿರಸ ಆಗಿದ್ದೀಯ. ಅಥರ್ವ ಅಂದರೆ ಅಗ್ನಿ ಅಂತಲೇ ಅರ್ಥ. ಅಥರ್ವ ಋಷಿ ಅಂತಲೂ ಹೇಳ್ತಾರೆ, ಅಥರ್ವ ವೇದದ ದ್ರಷ್ಟಾರ ಅಂತ ಕೂಡ ಹೇಳ್ತಾರೆ. ಹೀಗೆ ನೀ ಎಲ್ಲವೂ ಆಗಿದ್ದೀಯ. ಇಂದ್ರಸ್ತ್ವಂ ಪ್ರಾಣತೇಜಸ ರುದ್ರೋಸಿ ಪರಿರಕ್ಷಿತ ತ್ವಮಂತರಿಕ್ಷೇ ಚರಸಿ ಸೂರ್ಯಸ್ತ್ವಂ ಜ್ಯೋತಿಷಾಂಪತಿ. ನೀನು ಇಂದ್ರ ಆಗಿದ್ದೀಯ, ರುದ್ರ ಆಗಿದ್ದೀಯ, ಸೂರ್ಯನೂ ಆಗಿದ್ದೀಯ, ಬೆಳಕುಗಳ ಬೆಳಕಾಗಿದ್ದೀಯ ಅಂತ ಆರಾಧನೆಯ ಮಂತ್ರಗಳಾಗಿ ಹೇಳ್ತಾ ಇದ್ದಾರೆ. ಯದಾ ತ್ವಂ ಅಭಿವರ್ಷಸಿ ಅಥ ಇಮಾಹ ಪ್ರಾಣತೆ ಪ್ರಜಾ ಆನಂದರೂಪಾಸ್ತಿಷ್ಠಂತಿ
ಕಾಮಾಯ ಅನ್ನಂ ಭವಿಷ್ಯತೀತಿ. ಇನ್ನು ನೀನು ಪರ್ಜನ್ಯನಾಗಿ ತ್ವಂ ಅಭಿವರ್ಷಸಿ, ಮಳೆಯನ್ನು ಕರೆದಾಗ ಪ್ರಾಣನೇ, ಆಗ ಪ್ರಾಣತೆ, ಪ್ರಜೆಗಳು ಬದುಕಿರುತ್ತಾರೆ. ಮತ್ತು ಯಥೇಷ್ಟವಾಗಿ ಮಳೆಯಾದಾಗ ಪರ್ಜನ್ಯಾದ್ ಅನ್ನ ಸಂಭವ, ಆಗ ಪ್ರಜೆಗಳು ಹೆಚ್ಚಾಗ್ತಾರೆ, ಅವರು ಸಂತೋಷ ಪಡ್ತಾರೆ. ಈ ರೀತಿಯಲ್ಲಿ ಈ ಒಂದು ಸೈಕಲ್ ಅಂತ ಯಾವುದಿದೆ, ಆವರ್ತನಶೀಲತೆಯ ಜಗತ್ತು ಮುಂದುವರಿಯುತ್ತದೆ. ವ್ರಾತ್ಯಸ್ತ್ವಂ ಪ್ರಾಣೈಕರ್ಷಿ ಅತ್ತಾ ವಿಶ್ವಸ್ಯ ಸತ್ಪತಿ ವಯಂ ಆದ್ಯಸ್ಯ ದಾತಾರಃ ಪಿತಾತ್ವಂ ಮಾತರಿಶ್ವಾನಃ. ನೀನು ವ್ರಾತ್ಯ ಅಂತಂದರೆ ಸಂಸ್ಕಾರರಹಿತ ಅಂತ. ಪ್ರಾಣನಿಗೆ ಸಂಸ್ಕಾರ ಇಲ್ಲ ಅಂದ್ರಲ್ಲ, ಅಂದರೆ ಎಲ್ಲರಿಗೂ ಮೊದಲು ಹುಟ್ಟಿದವನಿಗೆ ಯಾರು ಸಂಸ್ಕಾರ ಮಾಡೋದು? ಪರಮಾತ್ಮನಿಗೆ ಹೆಸರಿಲ್ವಂತೆ, ಅವನಿಗೆ ಜಾತಕರ್ಮ ನಾಮಕರಣ ಯಾರು ಮಾಡ್ತಾರೆ? ಅದಕ್ಕಾಗಿ ಪಾಪ ಅಲ್ಲಮ ಪ್ರಭು ಅಯ್ಯೋ ಪಾಪ ಅಂದ್ಬಿಡ್ತಾನೆ, ತಂದೆ ತಾಯಿ ಇಲ್ಲದ ನೀನೇ ಹುಟ್ಟಿದೆಯಲ್ಲ ಅಂತ ದೇವರಿಗೆ. ಆ ರೀತಿ ನೀನು ಪ್ರಾಣ ವ್ರಾತ್ಯನಾಗಿದ್ದೀಯ. ವ್ರಾತ್ಯ ಅನ್ನೋದಕ್ಕೆ ಪರಮ ವೈರಾಗ್ಯಶೀಲ ಅಂತ ಕೂಡ ಅರ್ಥ ಉಂಟು. ಏಕರ್ಷಿ ಪೂಷನ್ನೇಕರ್ಷೆ ಅಂತ ಈಶಾವಾಸ್ಯದ ಕಡೆಯಲ್ಲಿ ಬರುತ್ತದಲ್ಲ, ನೀನು ಅದ್ವಿತೀಯನಾದ ದಾರ್ಶನಿಕ ಅಂತ ಅನಿಸಿಕೊಂಡಿದ್ದೀಯ. ಎಲ್ಲ ಹವಿಸ್ಸುಗಳನ್ನು ಸ್ವೀಕರಿಸ್ತೀಯ, ವಿಶ್ವಕ್ಕೆ ನೀನು ಒಡೆಯ ಅಂತ ಅನಿಸಿಕೊಂಡಿದ್ದೀಯ. ಮತ್ತು ನಃಪಿತ ನಮ್ಮ ತಂದೆ, ಇದೆಲ್ಲ ಸ್ತೋತ್ರ, ಆ ಪ್ರಾಣನ ಕೀರ್ತನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಯಾತೇ ತನೂರ್ವಾಚಿ ಪ್ರತಿಷ್ಠಿತ ಯಾ ಶ್ರೋತ್ರೇ ಯಾ ಚ ಚಕ್ಷುಷಿ ಯಾ ಚ ಮನಸ್ಸಿ ಸಂತತ ಶಿವಾಂ ತಾಂ ಕುರು ಮೋತ್ಕ್ರಮೀಹಿ. ಪ್ರಾಣನೇ, ನಿನ್ನ ಯಾವ ರೂಪ ತನೂಹು ವಾಚಿ ಪ್ರತಿಷ್ಠಿತ ಮಾತಿನಲ್ಲಿದೆಯೋ, ಶ್ರೋತ್ರೆ ಕಿವಿಗಳಲ್ಲಿದೆಯೋ, ಚಕ್ಷುಷಿ ಕಣ್ಣುಗಳಲ್ಲಿದೆಯೋ, ಯಾಚ ಮನಸ್ಸಿ ಮನಸ್ಸಿನಲ್ಲಿದೆಯೋ, ಸತತವಾಗಿದೆಯಲ್ಲ, ಅದನ್ನು ಮಂಗಳಮಯವಾಗಿ ಮಾಡು. ಮಾ ಉತ್ಕ್ರಾಮಿ, ಅದನ್ನು ಬಿಟ್ಟು ಹೋಗಬೇಡ. ಪ್ರಾಣ, ನೀನು ನಮ್ಮನ್ನು ಬಿಟ್ಟು ಹೋಗಬೇಡ. ನಮ್ಮ ಕಣ್ಣಿಗೆ ಕಾಂತಿಯನ್ನು, ಕಿವಿಗೆ ಶಕ್ತಿಯನ್ನು ಎಲ್ಲ ಕೊಟ್ಟಿರು ಅಂತ. ಅಂದರೆ ಇದು ಪ್ರಾಣನಲ್ಲಿ ಮಾಡಿಕೊಳ್ಳುವ ಅಭ್ಯರ್ಥನೆ. ನಾವು ಗಟ್ಟುಮುಟ್ಟಾಗಿದ್ದರೆ ಬ್ರಹ್ಮಜ್ಞಾನದಿಂದ ಈ ದೇಹದ ಹಂಗು ಬೇಡ, ಆದರೆ ಇದರ ಮೂಲಕ ಎಷ್ಟು ಮಾಡುವುದು ಒಳ್ಳೆಯ ಕೆಲಸ ಅಷ್ಟು ಮಾಡೋಣ ಅನ್ನುವಂತೆ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿದೇಹಿನಃ ಇತಿ. ಹೀಗಾಗಿ ಪ್ರಾಣದ ವಶದಲ್ಲಿಯೇ ಎಲ್ಲ ಇದೆ. ತ್ರಿದಿವೇ ಯತ್ ಪ್ರತಿಷ್ಠಿತಂ, ದ್ಯುಲೋಕ ತ್ರಿವಿಷ್ಟ ಸ್ವರ್ಗದಲ್ಲೂ ಇದು ನೆಲೆಸಿರ್ತಕ್ಕಂಥದ್ದು. ತಾಯಿಯಂತೆ ಮಕ್ಕಳನ್ನು ಕಾಪಾಡುವ ತಾಯಿ ಹಾಗೆ ಮಿಕ್ಕೆಲ್ಲವನ್ನೂ ಕಾಪಾಡುತ್ತದೆ, ಸಂಪತ್ತನ್ನು ಪ್ರಜ್ಞೆಯನ್ನು ಕೊಡುತ್ತದೆ. ಹೀಗೆ ಪ್ರಾಣದ ಶಕ್ತಿ ದೊಡ್ಡದು ಅಂತ. ಪ್ರಾಣೋಪಾಸನೆ ಬಹಳ ಮುಖ್ಯವಾದದ್ದು ಅಂತ. ಪ್ರಾಣೋಪಾಸನೆ ಅಂತಂದರೆ ಯಾವೆಲ್ಲ ಕನ್ಸ್ಯೂಮೇಟ್ ಅಂತೀವಲ್ಲ, ರಯ್ಯ ಮೂಲಕವಾಗಿ ಪುಷ್ಟವಾಗಿ ಹರಡಿಕೊಂಡಿದೆಯಲ್ಲ, ಇದರ ಕುರಿತು ಚಿಂತನೆ, ಜೀವದ ಕುರಿತು ಚಿಂತನೆ, ಜೀವಾಸ್ತಿತ್ವದ ಕುರಿತು ಚಿಂತನೆ. ಅಂದರೆ ಥಿಂಕ್ ಮೋರ್ ಆಫ್ ದಿ ಕನ್ಸ್ಯೂಮರ್, ದೆನ್ ಯು ಬಿಕಮ್ ಸಾಫ್ಟರ್ ಆ್ಯಂಡ್ ಸ್ವೀಟರ್ ಅಂತ. ನಾವು ದಟ್ ವಿಚ್ ವಿಲ್ ಬಿ ಕನ್ಸ್ಯೂಮ್ಡ್, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಎಷ್ಟು ಬಳಸ್ತೀವಿ, ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಕಡೆಗೆ ತಿರುಗಿದರೆ, ಪ್ರತ್ಯೇಕ ದೃಷ್ಟಿ ಬಂದರೆ ಒಳ್ಳೆಯದು ಅನ್ನುವಲ್ಲಿ ಎರಡನೇ ಪ್ರಶ್ನೆ ಮುಗಿಯುತ್ತದೆ. ನಾಳೆ ಮಿಕ್ಕ ಪ್ರಶ್ನೆ ನೋಡೋಣ. ನಮಸ್ಕಾರ.